ಜನಪದ ಸಿರಿಯ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಜನಗಣಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ಮೇ 31 ಶುಕ್ರವಾರ, ಶುಭ ದಿನ. ಕರ್ನಾಟಕದ ಸಾಂಸ್ಕೃತಿಕ ಲೋಕದ ಅತ್ಯುತ್ತಮ ಸಾಂಸ್ಕೃತಿಕ ರಾಯಭಾರಿಗಳು, ನಾಡಿನ ಶೈಕ್ಷಣಿಕ ಸಂತರು ಆಗಿರ್ತಕ್ಕಂಥ ದಕ್ಷಿಣ ಕನ್ನಡ ಮೂಡುಬಿದಿರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಮೋಹನ್ ಆಳ್ವಾರ್ ಅವರ ಹುಟ್ಟಿದ ಹಬ್ಬ. ಸ್ನೇಹಿತರೆ, ಈ ಹುಟ್ಟಿದ ಹಬ್ಬದ ಸುಸಂದರ್ಭದಲ್ಲಿ ಜನಪದ ಸಿರಿಯೊಟ್ಟಿಗೆ ತಮ್ಮ ಅಗಾಧವಾದ ಜನಪದ ಅನುಭವವನ್ನ ಹಂಚಿಕೊಳ್ತೀನಿ ಅಂತ ಹೇಳಿ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬನ್ನಿ ಹೋಗೋಣ ದಕ್ಷಿಣ ಕನ್ನಡಕ್ಕೆ, ಮೂಡುಬಿದಿರೆ ನಗರಕ್ಕೆ, ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಸಾಮ್ರಾಜ್ಯಕ್ಕೆ. ಜನಪದ ಸಿರಿ ಚಾನಲನ್ನು ಇವತ್ತು ನೋಡ್ತಿದ್ದೆ. ಸುಮಾರು ಕೆಲಸ ಮಾಡ್ತಿದ್ರು. ನಾನು ಅವ್ರಿಗೆ ಹೇಳಿದೆ, ಒಂದು ಫಾಲೋವರ್ಸ್ ಆಗೋದು ದೊಡ್ಡ ವಿಚಾರ ಅಲ್ಲ, ಬಟ್ ಯಾವ ಮುಖಾಂತರ ಫಾಲೋವರ್ಸ್ ಆಗ್ತದೆ ಅದು ಭಾರಿ ಮುಖ್ಯ. ಇವತ್ತು ಈ ವಿಚಾರಗಳು ಜನರಿಗೆ ತಲುಪಿಸುವ ಕೆಲಸ ಜನಪದ ಸಿರಿಯ ಇಡೀ ತಂಡ ಮಾಡ್ತಿದ್ದಾರೆ. ಇವತ್ತು ಕೂಡ ಕ್ಯಾಂಪಸ್ ಬಂದು ಎಲ್ಲ ನಮ್ಮ ಈ ಮೂರ್ತಿಗಳನ್ನು ನೋಡಿ ಅದನ್ನು ಒಂದು ತೋರಿಸೋದು, ಜನರಿಗೆ ತೋರಿಸ್ಬೇಕಂತ ಆ ದೃಷ್ಟಿಯಲ್ಲಿ ಒಂದು ದೊಡ್ಡ ಸೇವೆ ಮಾಡ್ತಿದ್ದಾರೆ. ಇದಕ್ಕೆ ಸೇವೆ ಅಂತಲೇ ಕರಿಬಹುದು ನಾವು. ಯಾಕೆ ಹೇಳಿದ್ರೆ ಬೇರೆ ಬೇರೆ ಊರಲ್ಲಿ ಅದನ್ನು ಹುಡುಕುದೇ ಈಗ ಕಷ್ಟ ಆಗಿದೆ. ಆ ಕಾರಣಕ್ಕೆ 100% ನೀವೆಲ್ಲರೂ ಒಂದು ಗ್ರೇಟ್ ಜಾಬ್ ಮಾಡ್ತಿದ್ರಿ ಸರ್. ಥ್ಯಾಂಕ್ ಯು ಸರ್. ನನ್ನ ತಂದೆಯವರ ಹುಟ್ಟುಹಬ್ಬ ಶುಭಾಶಯ ಅಂತ ಕೂಡ ಇದರ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಜನಪದದ ಸಿರಿಯ ಮುಖಾಂತರ ಇವತ್ತೊಂದು ಚಾನೆಲನ್ನು ಕಟ್ಟಿ ಅವರದ್ದು ಒಂದು ಅಲಿಲ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ನಾನು ಎಷ್ಟೋ ಬಾರಿ ಹೇಳಿದ ಹಾಗೆ ಅವರವರ ಕೆಲಸವನ್ನು ಅವರವರು ಪ್ರಾಮಾಣಿಕವಾಗಿ ಮಾಡಿದರೆ ಈ ಇಡೀ ಕಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ. ನೀವು ಕೂಡ ಮಾಡುವ ಕೆಲಸ ಅದು ಅದ್ಭುತವಾದಂಥ ಕೆಲಸ. ಎಲ್ಲರೂ ಇದರಿಂದ ವಿಮುಖರಾಗಿರುವಾಗ ಇವತ್ತು ಯಾವ ಒಂದು ಚಾನಲನ್ನು ನೋಡುವಂಥ ಸ್ಥಿತಿಯಲ್ಲೇ ಇಲ್ಲ. ಅಂಥ ಸಂದರ್ಭದಲ್ಲಿ ನೀವು ಈ ಜನಪದದ ಕಲೆಯನ್ನು ಇಟ್ಕೊಂಡು ನೀವು ಜನಪದ ಸಿರಿ ಅಂತೇಳಿ ಮಾಡಿಕೊಂಡು ಹೋಗೋದು ಇದು ಅದ್ಭುತವಾದಂಥ ಕೆಲಸ. ಇದು ಕೂಡ ದೇವರು ಮೆಚ್ಚುವ ಕೆಲಸ. ಇದನ್ನು ಕೂಡ ನಾವು ಹೆಚ್ಚೆಚ್ಚು ಜನರಾಗಿ ಮಾಡಿ ಹೆಚ್ಚು ಜನರು ಇದನ್ನು ನೋಡುವ ಹಾಗೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಾವು ಕೂಡ ಅದಕ್ಕೆ ಸಹಕಾರ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಇದಕ್ಕೆ ಖಂಡಿತ ಇದನ್ನು ಶುಭ ಕೊಡ್ತೇನೆ. ಈ ಚಾನಲ್ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಜನರಿಗೆಲ್ಲರಿಗೂ ಮೆಚ್ಚುಗೆಯ ಒಂದು ಚಾನಲ್ ಆಗಿ ಮೂಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸರ್ವ ಮನಕ್ಕೆ ದನಿಯಾಗಿ, ಚಿಗುರು ಸಸಿಗೆ ಬೆಳಕಾಗಿ, ಜ್ಞಾನ ವೃಕ್ಷದ ನೆರಳು ಚೆಲ್ಲಿದ ಮೂಡುಬಿದ್ರೆಯ ರತ್ನ ನಮ್ಮ ಪ್ರೀತಿಯ ಆಳ್ವರು ಡಾಕ್ಟರ್ ಮೋಹನ ಆಳ್ವರು. ನಾಡಿನ ಸಮಸ್ತ ಜನತೆಗೆ ಶೈಕ್ಷಣಿಕ ಸಾಂಸ್ಕೃತಿಕ ಸಂತ ಮೋಹನ್ ಆಳ್ವಾರ ಮನೆಗೆ ಸುಸ್ವಾಗತ. ಸ್ನೇಹಿತರೆ, ಬನ್ನಿ.
ರಾಜಸ್ಥಾನಿಯ ಕಲಾಕೃತಿಗಳು. ಅವ್ರಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಹೌದಾ? ಕೃಷ್ಣ ದೇವರ ಕೃಷ್ಣ, ಬುದ್ಧ, ಮಹಾವೀರ ಈ ಥರದ್ದೆಲ್ಲ ತುಂಬ ಇಷ್ಟ. ಅವರು ಎಷ್ಟು ಪೇಂಟಿಂಗ್ಗಳು ನೋಡಿ, ಟ್ರೈಬಲ್ಸ್ ಮುಖವಾಡಗಳು, ನೀವು ಎಲ್ಲಿ ನೋಡಿದ್ರು ನಿಮಗೆ ಆರ್ಟ್ ಪೀಸ್ ಸಿಗುತ್ತೆ, ಕಲಾಕೃತಿಗಳೇ. ಆ ಚೇರ್ಸ್ಗಳಲ್ಲಿ ನೋಡಿ, ಚಿತ್ರಗಳು. ಇಲ್ಲಿ ಇದು ನೀರು ತೆಗೆಯುವಂಥ ಈ ಅಂಡೆ ನೋಡಿ, ತಾಮ್ರದ ಅಂಡೆ, ಬಿಸಿನೀರು ಕಾಸ್ತಿದ್ದ ಮೊದಲು ಬಿಸಿನೀರಿನ ಅಂಡೆ ಇದೆ ಅಂತಂದು ಇಲ್ಲಿ ಇಟ್ಟಿದ್ದಾರೆ. ಅದು ಯಾಕೆ ಏನಂತ ಗೊತ್ತಿಲ್ಲ, ಬೇಕು ಅವ್ರಿಗೆ ಒಟ್ಟು ನೀರು ಸೇರ್ತಾ ಇದೆ ನೋಡಿ, ನೀರು ಸಿಕ್ತು ಮರದ ಕಬ್ಬಿಣದ ತೊಟ್ಟಿ ಹಾಕಿ. ಮೀರಾಬಾಯಿ ಮಣ್ಣಿತ್ತು. ಇದನ್ನು ನೀವು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೋಡಿದ್ರಿ, ಇದನ್ನು ನೋಡಿಕೊಂಡೆ ನಾವು ಅಲ್ಲಿ ಮಾಡಿರೋದು. ಬನ್ನಿ. ಒಂದೊಂದು ಕಲಾಕೃತಿಗಳು ಕೂಡ ಅಧ್ಯಯನಕ್ಕೆ ಪೂರಕವಾದಂಥ ಕಲಾಕೃತಿಗಳು. ಒಂದ್ಸಲ ಇವ್ರ ಜೊತೆ ಒಮ್ಮೆ ಮೂಡುಬಿದ್ರೆಗೆ ಬಂದರೆ ನಿಮಗೆ ಇಡೀ ಭಾರತವನ್ನು ಸಂದರ್ಶನ ಮಾಡಿದಂಗೆ ಆಗುತ್ತೆ. ಅಷ್ಟು ಕಲಾಕೃತಿಗಳು ಬರ್ತವೆ ಇಡೀ ಇಂಡಿಯಾದ ಎಲ್ಲೆಲ್ಲಿ ಮೂಲೆಯಲ್ಲಿದೆಯೋ. ಕೆಲವೆಲ್ಲ ನನಗೆ ಗೊತ್ತಿಲ್ಲ ಅದು ಎಲ್ಲಿದ್ದು ಅಂತ, ಅದು ಅವ್ರಿಗೆ ಮಾತ್ರ ಗೊತ್ತು. ಶ್ರೀಲಂಕಾದ್ದು, ಇಂಡೋನೇಷ್ಯಾದ ನಡಿಬೇಕು. ಹಾಂ ಹೌದು, ಇಂಡೋನೇಷ್ಯಾದ ಬುದ್ಧ. ಇದು ಮೋನಾಳೂರ ತಂದೆ 106 ವರ್ಷ ಮೊನ್ನೆ ಇತ್ತೀಚೆಗೆ ತೀರ್ಕೊಂಡಿದ್ದು. ಮೊನ್ನೆ ನವಂಬರಲ್ಲಿ ತೀರ್ಕೊಂಡಿದ್ದು, 6 ತಿಂಗಳಾಗಿ ತೀರೋಗಿ. ಅದು ಅವರ ತಾಯಿ ಚಿಕ್ಕಪ್ಪ ಜೀವರಾಜ್ ಅವರು ಅಮರನಾಥ ಶೆಟ್ಟಿ ತೀರೋದವರು. ಅವರ ಮಿಸಸ್ ಶೋಭಾ ಅವ್ರು ತೀರೋಗಿ 20 ವರ್ಷ ಆಯಿತು. ಸಣ್ಣ ಪ್ರಾಯದಲ್ಲಿ ತೀರೋದು. ಹೌದು, ಒಂಟಿ ಜೀವರು. ಮನೆಯಿಂದ ಕೊಟ್ಟಿರೋ ಪ್ರಶಸ್ತಿ ನೋಡಿ, ಬೆಳಗ್ಗೆ ಮನೆ ಪ್ರಶಸ್ತಿ. ಏನು ಸರ್ ಮೆಟೀರಿಯಲ್ ಅದು? ಫೈಬರ್. ಸಖತ್ತಾಗಿದೆ ಸರ್. ಆರ್ಮರ ಆಯಿತು. ಯಾವಾಗದಂದರೆ 2018ರಲ್ಲಿ ಕೊಟ್ಟಿರೋದು. ಅವ್ರು ಇಲ್ಲೇ ಇಟ್ಕೊಂಡಿದ್ದಾರೆ ಅದನ್ನು, ದೇವ್ರ ಮನೆ ಹತ್ರ. ಈ ಥರದ ವುಡನ್ ಆರ್ಟಿಕಲ್ಸ್ ಒಂದೊಂದನ್ನು ಸಪ್ರೇಟ್ ನೀವು ಕ್ಲೋಸಪ್ ತೆಗಿಬೇಕು, ಅಷ್ಟಿದೆ. ಬರ್ತಾರೆ, ಈಗ ಪೂಜೆ ಮಾಡ್ಲಿಕ್ಕೆ ಬರ್ತಾರೆ ಇಲ್ಲಿ ಅವರ ದೇವರ ಕೊನೆಯ. ಈ ಥರದ ಆನೆ ಜನಪದ ಕಲಾವಿದರು ಮಾತ್ರ ಕಾಣ್ಕೊಳಕ್ಕೆ ಸಾಧ್ಯ ಆಗೋದು. ಈ ಥರದ ಆನೆಗಳು, ಈ ಥರದ ಕೋಳಿಗಳು, ಇವೆಲ್ಲ ಇಲ್ಲಿಂದ ವ್ಯೂ ಇದೆ. ನಿಮಗೆ ಚಂದ, ಭಾಳ ಅದ್ಭುತವಾದ ವ್ಯೂ. ಇಂಥ ವ್ಯೂ ಸರ್ ಇದು. ಮೂಡುಬಿದ್ರೆ ಪೇಟೆ. ಹಾಂ, ಮೂಡುಬಿದ್ರೆ ಸಿಟಿ ಎಲ್ಲ ಕಾಣುತ್ತೆ. ಅವ್ರ ಮಗ ಬಂದರು, ವಿವೇಕ್ ಆಳ್ವ. ಯಾರು ಇಲ್ಲ, ಫುಲ್ಲೊಂದು ವ್ಯೂ ತಗೊಳ್ಬೇಕಾರೆ. ಇವ್ರಿಗೆ ಯಾಕೆ ಗುಡ್ಡಗಳ ಮೇಲೆ ಅಷ್ಟೊಂದು ಆಸಕ್ತಿ ಸರ್? ಪ್ರಕೃತಿ, ಪರಿಸರ ಅದು ಕೊಡುವಷ್ಟು ಸುಖ ನಿಮಗೆ ಪಟ್ಟಣ ಕೊಡಲ್ಲ. ಅವ್ರಿಗೆ ಎಲ್ಲಿ ಬೇಕಾದ್ರೆ ಹೋಗಿ ಫ್ಲ್ಯಾಟ್ ಮಾಡ್ಬೋಯ್ತು ಅಲ್ವಾ? ಬೆಂಗಳೂರಲ್ಲೊಂದು ಫ್ಲ್ಯಾಟು, ಅಲ್ಲೊಂದು ಫ್ಲ್ಯಾಟು, ಇಲ್ಲೊಂದು ಫ್ಲ್ಯಾಟ್ ಮಾಡೇ ಇಲ್ಲ ಅವ್ರು ಎಲ್ಲೂ ಕೂಡ. ಇದೆ ಮೂಡುಬಿದ್ರೇ ಅವ್ರ ಕೇಂದ್ರ. ಬಂದ್ರಮ್ಮ, ನಾನು ನಿಮಗೆ 100 ಎಕರೆ ಜಾಗ ಕೊಡ್ತೇನೆ. ಅಥಣಿ ಬೆಳಗಾಮು ಈ ಕಡೆ ಹೋದಾಗೆಲ್ಲ ನೀವು ಬನ್ನಿ, ನಾನು ನಿಮಗೆ ಜಾಗ ಕೊಡ್ತೇನೆ, ನಮಗೆ ಇಲ್ಲೊಂದು ಶಿಕ್ಷಣ ಸಂಸ್ಥೆ ಮಾಡಿಕೊಡಿ, ಆಳ್ವಸ್ತನ ಇಲ್ಲಿ ಬ್ರ್ಯಾಂಚ್ ಮಾಡಿ ಅಂತ. ಇಲ್ಲ, ಮೊದಲು ಇಲ್ಲಿ ಮಾಡೋಕ್ಕೆ ನನಗೆ ಸಮಯ ಸಾಕಾಗ್ತಿಲ್ಲ, ನಾನು ಅಲ್ಲೆಲ್ಲಿ ಮಾಡಲಿ ಅಂತ ನೋಡಿ. ಹಾಗಾಗಿ ಬಟ್ ಅವರು ಕಮರ್ಷಿಯಲ್ ಆಗಿ ಹೋಗಿಲ್ವ? ಕಮರ್ಷಿಯಲ್ ಆಗಿ ಹೋಗ್ತಿದ್ರೆ ಈಗ 100 ಬ್ರ್ಯಾಂಚ್ ಆಗ್ತಿತ್ತು ಅಲ್ವಾ? ಓ ಖಂಡಿತ. ಕೆಪಾಸಿಟಿ, ಸೇವೆಯಿಂದ ಹೋಗ್ತಿರೋದ್ರಿಂದ ಅಷ್ಟು ಕೆಪಾಸಿಟಿ ಇದೆ ಅವರಿಗೆ. ಹೌದು.
ಇದೆಲ್ಲ ನಿಮಗೆ ಸಿಕ್ಕಾಪಟ್ಟೆ ಫೋಟೋಸ್ಗಳಿವೆ ಅದರಲ್ಲಿ, ಆಲ್ಬಮಲ್ಲಿ. ಇದನ್ನು ತಗೊಳ್ಳಿ, ಇದನ್ನು ತಗೊಳ್ಳಿ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳದ್ದೆಲ್ಲ ಫೋಟೋ ಇದೆ ನೋಡಿ. ಇದಷ್ಟು ನೀವು ನೋಡಿ, ನಮ್ಮ ಸಾಂಸ್ಕೃತಿಕ. ಹಾಂ ಹೌದು, ಎಲ್ಲ ಇಲ್ಲೇ ಇವೆ. ನೀವು ಇದನ್ನು ತಗೊಂಡ್ರೂ ಸಾಕಾಗತ್ತೆ. ಸರ್ ಇದು ವೇದಿಕೆ ತೋರಿಸಿದ್ರಲ್ಲ, ವೇದಿಕೆ ವೇದಿಕೆ. ಹೌದು ಹೌದು, ಅದರ ಆ ಥರ ರಂಗ ಕಲರ್ ಆಗಿರುತ್ತೆ. ಇದೆಲ್ಲ ಯಕ್ಷಗಾನ ನೋಡಿ, ಇದೆಲ್ಲ ಅವ್ರು ನೋಡಿ ಬಂದರೆ ಟಾರ್ಚ್ ಲೈಟ್ ಹಾಕಿದ್ದು, ಮೊಬೈಲ್ ಬೆಳಕುಗಳ. ಇದರ ಫೋಟೋಸ್ ಮತ್ತು ವೀಡಿಯೋಸ್ಗಳನ್ನು ನಿಮಗೆ ಇಷ್ಟು ದೊಡ್ಡ ಫೋಟೋ ಒಂದೇ ಸ್ಟೇಜ್ ಇದೆ. ರಾಜೇಶ್ ಕೃಷ್ಣನ ಯಾರು ಇರಬೇಕು ಪ್ರೋಗ್ರಾಮ್? ಹರಿಹರನ. ದಿನಕ್ಕೊಂದು ಸ್ಟೇಜು, ದಿನಕ್ಕೊಂದು ಜನಪದ ವೇದಿಕೆಗಳು. ಇದೆಲ್ಲ ನಮ್ಮ ಪ್ರೋಗ್ರಾಮ್, ಆಳ್ವಾಸಿನ ಪ್ರೋಗ್ರಾಮ್. 100 ಬಂಜಾರ, 100 ದೋಲ್ಚಲಂ, 100 ಶ್ರೀಲಂಕಾದವ್ರದ್ದು ನೋಡಿ ಬಂಜಾರ. ಇದು ನಮ್ಮ ಪ್ರೋಗ್ರಾಮ್. 300 ಜನ ಮಕ್ಕಳು. ಇದೊಂಥರ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡೋ ಕೆಲಸ ನಾವು 100% ಸಂರಕ್ಷಣೆ ಮಾಡಬೇಕು, ಬೆಳೆಸ್ಲಿಕ್ಕೆ ಬಿಡಬೇಕು. ಎಲ್ಲ ಅವ್ರದ್ದು ಎಲ್ಲ ಇಡಕ್ಕೆ ಜಾಗ ಇಲ್ಲಲ್ಲ, ದಿನ ರಾಶಿ ಆಗ್ತಿದ್ದಾರೆ ಎಲ್ಲ. ಅವ್ರಿಗೆ ಅವರ ಪೇಂಟಿಂಗ್ಗಳಲ್ಲಿ ಆಗಲಿ ಅಲ್ಲಿ ಕಾಣುತ್ತೆ ಎಲ್ಲವೂ ಕೂಡ ಜನಪದವೇ. ನಿಮ್ಗೆ ಇದೊಂದು ಒಬ್ಬ ಯಾರಾದ್ರೂ ಒಬ್ಬ PhD ಮಾಡೋದಿದ್ರೆ, ದಿ ಬೆಸ್ಟ್ PhD ಮಾಡೋದಿದ್ರೆ ಬೆಸ್ಟ್ ಪರ್ಸನ್ ಡಾಕ್ಟರ್ ಮೋಹನ್ ಆಳ್ವ. ನೋಡಿ ಎಷ್ಟು ಅದ್ಭುತವಾಗಿ ದಾಸಪ್ಪ ಅದೆಲ್ಲ ಹಾಕಿದ್ದಾರೆ ನೋಡಿ, ಟಾಪಲ್ಲಿ ಹಾಕಿದ್ದಾರೆ. ಯಾರು ನೋಡೋರು? ಅವರೇ ನೋಡೋರು. ದಿನ ಎದ್ದ ತಕ್ಷಣ ಈಗ ನನ್ನ ಕಿಟಕಿ ನೋಡಬೇಕು, ಅದು ನೋಡಬೇಕು, ಆಟೋಮೆಟಿಕ್ ಅರ್ಧ ಹೋಗೋ ಅಲ್ಲೇ ಗುಣ ಆಗುತ್ತೆ ಅಂತ. ಇವರು ಹಾಸ್ಪಿಟ್ಲ್ ಒಳಗೆ ಹೋದ್ರೆ ಅಲ್ಲೂ ಪೇಂಟಿಂಗ್. ರೋಗಿಗಳು ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ, ಎಲ್ಲ ನೋಡೋಕೆ ಸಿಗುತ್ತೆ. ನಾವು ಡಾಕ್ಟ್ರನ್ನ ಭೇಟಿ ಆಗೋದಕ್ಕಿಂತ ಮೊದಲು ಕಲೆಯನ್ನು ನೋಡ್ಕೊಂಡೇ ಅರ್ಧ ಮಾನಸಿಕವಾಗಿ ಅವರು ಆ ಉದ್ವೇಗ ಬರ್ಬೇಕಾದ್ರೆ ಅಯ್ಯೋ ಏನೇನಾಗುತ್ತೋ ಅದೆಲ್ಲ ಆತಂಕಗಳಿರುತ್ತೆ. ಇಡೀ ಆಳ್ವ ಸಾಮ್ರಾಜ್ಯನೇ ಕಾಣ್ತಾ ಇದೆ. ಫುಲ್ ಮೂಡ್ಬಿದ್ರೆ ಫುಲ್. ನೋಡಿ 10 ವರ್ಷಪ್ಪ. ಸ್ನೇಹಿತರೆ ನೋಡಿದ್ರಲ್ಲ, ಒಬ್ಬ ಸಾಂಸ್ಕೃತಿಕ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥವರ ಮನೆ ಹೇಗಿದೆ ಅಂತ. ಮನೆ ಮಾತ್ರವಲ್ಲ ಸ್ನೇಹಿತರೆ, ಅವರ ಮನಸ್ಸನ್ನು ತೋರಿಸ್ತೀನಿ ನಿಮಗೆ, ಬನ್ನಿ.
चित्र बा जोरस तुम्ही ಎಲ್ಲ ಅಭ್ಯಾಸ ಉಂಟಲ್ಲ ಇದಕ್ಕೊಂದು 500 ಚಾಕ್ಲೇಟ್ ಬೇಕು 500 ಮಿನಿಮಮ್ ಅದು ಇಲ್ಲೆಲ್ಲ ಚಾಕ್ಲೇಟ್ ಇರ್ತಾರೆ ನೋಡಿ ಬೇರೆ ಬೇರೆ ಬಾಕ್ಸ್ ಎಲ್ಲ ಉಂಟು ಇಲ್ಲಿ ದಿನಚರಿ ಶುರು ಆಗೋದು ಹೀಗೆ ಬೆಳಿಗ್ಗೆ 9 ಗಂಟೆಗೆ ಶುರು ಆಗ್ತದೆ ಎಲ್ಲ ಬೆಳಿಗ್ಗೆ ಇಲ್ಲಿಗೆ 6 ಗಂಟೆಗೆ ಇರ್ತೇನೆ ನಾನು ಒಂದೆಲ್ಲ ಒಂದಾಗಿ 8:30 9 ಗಂಟೆ ನಡುವಿನಲ್ಲಿ ಹೊರಡ್ತೇನೆ ನಾನು ಒಟ್ಟು ಒಂದು ರೌಂಡ್ ಹೊಡಿತೇನೆ ಇಲ್ಲಿ ಚೆನ್ನ ಒಂದು ಅಲ್ಲಲ್ಲ ಇದು ಇದರಲ್ಲಿ ನಮ್ಮ ಈಗ ಕೆಲಸ ಆಗುವ ಎಲ್ಲ ಇದರಲ್ಲಿ ಬೆಳಿಗ್ಗೆ ಒಮ್ಮೆ ಒಂದು ರೌಂಡ್ ಹೋಗ್ತೇನೆ ನಾನು ಹೌದು ಆಮೇಲೆ ಇದು ಯಾವುದು ಆಫೀಸಿಗೆ ಹೋಗೋದು ನಾನು ಆಮೇಲೆ ಸಂಜೆ ಪುನಃ ರೌಂಡ್ ಹೊಡಿತೇನೆ ಬಾಲ್ಯದಲ್ಲಿ ನಿಮ್ಮ ಗ್ರಾಮದಲ್ಲಿ ಈ ಜನಪದ ಕಲೆಗಳು ಇದ್ವು ಸರ್ ಇದ್ದು ಬೇರೆ ಕಲೆಗಳಲ್ಲಿ ಈಗ ನಮ್ಮ ಪಾರ್ದನೆಯಿಂದ ಹಿಡಿದು ಬೇರೆ 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 ಎಲ್ಲ ಬರ್ತದೆ ನಮ್ಮ ಒಕ್ಕಲುಗಳಲ್ಲಿ ನಮ್ಮ ಈಗ ಕೆಲಸಗಾರರು ಅವರು ಇವರು ಇದರೊಟ್ಟಿಗೆ ನೋಡಿ ಹುಲಿವೇಷ ಇದು ಬೇರೆ ಬೇರೆ ನಮ್ಮದೆಲ್ಲ ಉಂಟಲ್ಲ ಎಲ್ಲ ನಮ್ಮ ಹಳ್ಳಿಗಳಲ್ಲೆಲ್ಲ ಉಂಟಲ್ಲ ಆಳ್ವಾಸ್ ಕ್ಯಾಂಪಸ್ಗೆ ಹೋದಾಗ ಹೌದು ಇದೀಗ ನಮ್ಮ ಕ್ಯಾಂಪಸ್ ಒಳಗೆ ಹೋಗ್ಬೋದು ಒಂದು ಕ್ಯಾಂಪಸ್ಸಿಗೆ ಈಗ 3 ಕ್ಯಾಂಪಸ್ಗಳು ಉಂಟು ಬೇರೆ ಬೇರೆ ಮಿಜಾರ್ನಲ್ಲಿ ಬೇರೆ ಇಲ್ಲಿ ಬೇರೆ ಹಾಸ್ಪಿಟಲ್ದು ಬೇರೆ ಇದು ಇದನ್ನು ಇದು ರೋಡ್ ಆಗ್ತದೆ ಇಡೀ ಡಬಲ್ ರೋಡ್ ಅಲ್ಲಿ ಹೌದು ಇನ್ನು ಆಚೆ ಬದಿಯಲ್ಲಿ ಈಚೆ ಬದಿಯಲ್ಲಿ ಗಿಡಗಳೆಲ್ಲ ಬಂದು ಭಾಳ ಚಂದ ಬರ್ತದೆ ಇದೇನು ಸರ್ ವಿಶೇಷವಾಗಿ ನಿಮ್ಮ ಕ್ಯಾಂಪಸ್ಸಲ್ಲಿ ಇದು ಕಾಲೇಜ್ ಕ್ಯಾಂಪಸ್ಸಲ್ಲಿ ಜನಪದ ಪ್ರತಿಮೆಗಳನ್ನ ಇಟ್ಟಿದ್ದೀರಲ್ಲ ಅಲ್ಲ ಇದು ಅಂದರೆ ಬೇರೆ ಏನಲ್ಲ ಒಳಗೆ ಹೊಕ್ಕುವಾಗಲೇ ನಮ್ಮ ಏನು ನಮ್ಮ ಅನಿಸಿಕೆ ಉಂಟು ನಮ್ಮ ಆಶೆ ಅಂತ ಉಂಟು ಈ ಒಂದು ಸಂಸ್ಥೆಯ ಆಶಯ ಎಂಥದ್ದು ಇದನ್ನು ಮುನ್ನಡೆಸ್ಕೊಂಡು ಹೋಗುವವರ ಆಶಯ ಎಂಥದ್ದು ಇದು ಸ್ಪಷ್ಟವಾಗಿ ಸೇರುವವರಿಗೆ ಗೊತ್ತಾಗಬೇಕು ಈ ಸಂಸ್ಥೆ ಅಂದರೆ ಏನಿದು ಅಂತೇಳಿ ಒಂದು ಮತ್ತು ಇದರ ಮುಖಾಂತರವೇ ನಮ್ಮ ಇತಿಹಾಸವನ್ನು ನಾವು ಹೇಳೋದು ಈಗ ನೋಡುವಾಗ ಒಬ್ಬರಿಗೆ ಆಸಕ್ತಿ ಇದ್ದವ ನೋಡ್ತೇವೆ ಇದು ಏನು ಎಂಥದ್ದು ಅಂತ ನೋಡ್ತೇವೆ ಈಗ ಅಲ್ಲಿ ಒಂದು ದೈವದ ಒಂದು ಇದು ಇರ್ತೇವೆ ಅಲ್ಲಿ ನೋಡಿದ್ದೇನೆ ಒಂದು ದೈವದ ಒಂದು ಇತ್ತು ಅದು ಯಾಕೆ ಕೇಳಿದ್ರೆ ಆಗ ಅವರು ಯಾರಾದರೂ ಕೇಳ್ತಾರೆ ದಯ್ಯ ಎಂಥದಕ್ಕೆ ಏನು ಎಂಥದ್ದು ಅಂತ ಅದ್ರ ಕೇಳಿದರೆ ಅದಕ್ಕೆ ಇಲ್ಲೇ ಇತಿಹಾಸ ಬರ್ತದೆ ಹೀಗೆ ಒಳ್ಳೆ ಮಾತು ಹೇಳಿದ್ರೆ ಈಗ ನಡೆಸುವವರ ಅಭಿರುಚಿ ಏನು ಮನಸ್ಸೇನು ಅಂತ ನೋಡಿದ್ರೆ ಗೊತ್ತಾಗಬೇಕು ಆಗಲೇ ಅವ್ರಿಗೆ ಆಗುದಲ್ಲ ಎಲ್ಲಿ ಹೋದರೂ ಅಲ್ಲಿ ಏನಾದರೂ ಒಂದು ಸಮಥಿಂಗ್ ಈಗ ಅಲ್ಲಿ ಒಳಗೆ ಹೋದರೂ ಅಲ್ಲಿ ಸಹ ಬೇಕಾದಷ್ಟು ಬೇರೆ 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 ಆರ್ಟ್ ವರ್ಕ್ಗಳೆಲ್ಲ ಉಂಟು ಬೇಕಾದಷ್ಟು ಎಷ್ಟು ಬೇಕಾದ್ರೂ ನೀವು ಹೋಗಿ ಎಲ್ಲಿ ಹೋದರೂ ಅದೇ ಅದೊಂದು ಪ್ರಶ್ನೆ ಸರ್ ಏನಂದರೆ ಎಲ್ಲ ಕಡೆ ನಿಮ್ಮ ಮನೆ ನಿಮ್ಮ ಕ್ಯಾಂಪಸ್ ಎಲ್ಲ ಕಡೆ ಸಾಕಷ್ಟು ಕಲಾಕೃತಿಗಳನ್ನ ಸಂಗ್ರಹ ಮಾಡಿಟ್ಟಿದ್ದೀರ ಹೌದು ಏನಾದರೂ ಅಭಿರುಚಿ ಏನು ನಿಮ್ಗೆ ಅದಕ್ಕೆ ಒಂದು ನಮಗೆ ಅದರ ಮೇಲೆ ಇರುವಂಥ ಪ್ರೀತಿ ಅದರ ಮೇಲೆ ಇರುವ ಒಲವು ಆಶೆ ಇದೆಲ್ಲ ಆದರೆ ನನಗೆ ಸಂಗ್ರಹ ಮಾಡಬೇಕು ಅಂತ ಆಸೆ ಆಗ್ತದೆ
ಮತ್ತು ಎರಡನೇದ್ದು ಒಂದು ಕಲಾಗಾರರಿಗೆ ಕಲೆಯವರಿಗೆ ಈಗ ಯಾರು ಇದನ್ನು ಕಲಾಕೃತಿ ಮಾಡ್ತಾರೆ ಅವರ ಮೇಲೆ ನನಗೆ ಅಪಾರ ಗೌರವ. ನಾನೆಲ್ಲೂ ಯಾರಲ್ಲೂ ಹೆಚ್ಚು ಚರ್ಚೆ ಮಾಡೋದಿಲ್ಲ. ಕರೆಯಿಸ್ತೇನೆ, ಕರೆಸಿ ತರ್ತೇನೆ, ತಂದು ಅಲ್ಲಲ್ಲಿ ಜೋಡಣೆ ಮಾಡ್ತೇನೆ. ಹೌದು, ಕರೆಯಿಸ್ತೇನೆ, ತುಂಬ ಕರೆಯಿಸ್ತೇನೆ. ನನಗೆ ನನ್ನ ಮೇನ್ ಹಾಬಿ ಅದೇ. ಈಗ ಯಾವ ಹೌದಪ್ಪ, ಇದೆಲ್ಲ ಖರೀದಿ ಮಾಡಿದ್ದೇನೆ, ನಾನು ಖರೀದಿ ಮಾಡ್ತೇನೆ. ಅವರಲ್ಲಿ ಚರ್ಚೆ ಕಲಾವಿದನಿಗೆ ಪ್ರೋತ್ಸಾಹ ಅನುಕೂಲ ಆಗ್ತದೆ, ಪ್ರೋತ್ಸಾಹ ಆಗ್ತದೆ ಒಂದು. ಆಮೇಲೆ ಅದನ್ನು ತಂದು ನಮ್ಮಲ್ಲಿ ಚೆಂದ ಮಾಡಿ ಜೋಡಣೆ ಮಾಡಿ ಅದಕ್ಕೊಂದು ಹೊಸ ಇದು ಕೊಡ್ತೇನೆ. ಹೌದು, ಅದಕ್ಕಿಂತ ಅದೇ ಇನ್ನಷ್ಟು ಜನರು ನೋಡಿ ಅದನ್ನು ಖುಷಿ ಪಡ್ತಾರೆ. ಹಾಗೆ ಮತ್ತೇನಲ್ಲ, ಅದು 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 ಆಗಬೇಕು, ಅದು ನಿರಂತರ ಆಗಬೇಕು ಆಚೆಯಿಂದ. ಹೌದು ಹೌದು, ಕಲೆ ಮತ್ತು ಕಲಾವಿದನ ಅದೊಂದು ಅನೋನ್ಯ ಸಂಬಂಧ. ಅದು ಕಲಾವಿದ ಇದ್ದರೆ ಕಲೆ ಉಂಟು, ಕಲೆ ಇದ್ದರೆ ಕಲಾವಿದ ಇದ್ದಾರೆ, ಹೀಗೆ ಅದು ಇಬ್ಬರು ಅವರು ಅದು ಅನೋನ್ಯ ಸಂಬಂಧ. ನಾವು ಅದನ್ನು ಇದು ಮಾಡಬೇಕಲ್ಲ. ಎಲ್ಲಿ ಹೋದ್ರು, ಈಗ ನಾನೀಗ ನೋಡಿದ್ದು ಬೆಂಗಳೂರಿಗೆ ಹೋಗಲಿ, ಒಂದು ಡೆಲ್ಲಿಗೆ ಹೋಗಲಿ, ಕಲ್ಕತ್ತೆಗೆ ಹೋಗಲಿ, ಬಾಂಬೆ ಹೋಗಲಿ, ಫಸ್ಟಿಗೆ ಮಾಡೋದು ಏನು ಕೇಳಿದರೆ ಬೆಳಿಗ್ಗೆ ಹೋದವನೇ ಅಲ್ಲಿಯ ಒಂದು ಪೇಪರನ್ನು ತೆಗೆದು ಸ್ಟಡಿ ಮಾಡ್ತೇನೆ. ಇವತ್ತು ಎಲ್ಲೆಲ್ಲಿ ಶೋರೂಮ್ ಉಂಟು, ಎಲ್ಲಿ ಏನುಂಟು, ಇವತ್ತು ಏನು ಕಲಾಕೃತಿ ಎಕ್ಸಿಬಿಷನ್ ಉಂಟು, ಇವತ್ತು ನಾಟಕ ಉಂಟಾ, ಇವತ್ತು ಯಾವುದುಂಟು ಇದು ಯಾವುದುಂಟು ಅಂತ ನೋಡ್ತೇನೆ. ನನ್ನ ಕೆಲಸಗಳನ್ನು ಹೋದ ಕೆಲಸವನ್ನು ಬಗೆ ಮುಗಿಸ್ತೇನೆ. ಮುಗಿಸಿ ಮತ್ತೆ ನನ್ನ ಕೆಲಸ ಯಾವುದು ಕೇಳಿದ್ರೆ ಅದನ್ನು ವಿಸಿಟ್ ಮಾಡುವಂಥದ್ದು. ಒಂದು ದಿನ ಅದಕ್ಕಾಗಿ ಜೋಡಣೆ ಇಡುವುದು ಉಂಟು. ಈಗ ಡೆಲ್ಲಿಗೆ ಹೋದರೆ ಒಂದು ದಿನ ನನಗೆ ಇದನ್ನು ಕಲಾಕೃತಿಗಳನ್ನು ನೋಡಲಿಕ್ಕೆ ನಾನೊಂದು ಹೋಗೋದು ಇದೆ. ಹೀಗೆ ಇದರ ಒಳಗೆ ಹೋಗಿದ್ದೀರಲ್ಲ ನೀವು? ಇದರ ಒಳಗೆ ಹೋಗಲಿಲ್ವಾ? ಇದು ಸಣ್ಣ ಮಕ್ಕಳಿದ್ದು ಶಾಲೆ, ಇದು LKG UKG ಇದ್ದು ಒಂದು ಸಾಮಾನ್ಯ ಶಾಲೆ. ಅವರಿಗೆ ಆ ಮಕ್ಕಳಿಗೆ ಬೇಕಾಗುವ ಹಾಗೆ ನಾವೊಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡ್ತೇವೆ. ಸಾಮಾನ್ಯ ಶಾಲೆ ಸಾಮಾನ್ಯ ಅಂದರೆ ಇಲ್ಲಿ ನಾವು ನೋಡಿ, ಈಗ ಹೆಚ್ಚಿನವರು ಇಂಥದ್ದೆಲ್ಲ ಶಾಲೆಯನ್ನು ಮಾಡುವಾಗ ಒಂದು ಇಂಟರ್ನ್ಯಾಷನಲ್ ಅಂತೇಳಿ ಹೇಳಿಕೊಂಡು ಎದುರಿನಲ್ಲಿ ಯಾವುದ್ಯಾವುದೋ ಕಲ್ಲರ್ನ ಕೆಲವು ಧ್ವಜಗಳನ್ನೆಲ್ಲ ಹಾಕಿ ಅದು ಇಂಟರ್ನ್ಯಾಷನಲ್ ಅಂತ ಹೇಳಿಕೊಂಡು ಬೇರೆ ಏನಲ್ಲ, ದುಡ್ಡು ವಸೂಲು ಮಾಡಲಿಕ್ಕೆ ಅಷ್ಟೇ. ಈಗ ಇದು ಸಾಮಾನ್ಯ ಅಂತ ಹೇಳೋದು ಕೇಳಿದ್ರೆ ನನಗೆ ಇದರಲ್ಲಿ ಆಸೆ, ದೊಡ್ಡ ದೊಡ್ಡ ಸ್ಥಿತಿವಂತರ, ಕುಲವಂತರ, ಐಶ್ವರ್ಯವಂತರ ಮಕ್ಕಳು ಬರಬೇಕು ಅಂತ ನನಗೇನು ಆಸೆ ಅಲ್ಲ. ಅವ್ರು ಬರಲಿ, ಅವರೊಟ್ಟಿಗೆ ಸಾಮಾನ್ಯನೂ ಕೂಡ ಇಲ್ಲಿ ಬರಬೇಕು. ಅದಕ್ಕಾಗಿ ಇದನ್ನು ಇಟ್ಟುಕೊಂಡು ಶುಲ್ಕವನ್ನು ಕೂಡ ಕೇವಲ ಇದಕ್ಕೆ 16,200 ರೂಪಾಯಿ ಶುಲ್ಕ. ಇದಕ್ಕೆ 16,000 ವಾರ್ಷಿಕ, 16,200 ರೂಪಾಯಿ ಶುಲ್ಕ. ಆ 16,200 ರೂಪಾಯಿ ಶುಲ್ಕಕ್ಕೆ ಏನೆಲ್ಲ ಬೇಕು ಆ ಮಕ್ಕಳಿಗೆ ಅದೆಲ್ಲವನ್ನು ನಾವು ಅವರಿಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇವೆ. ಒಳ್ಳೆಯ ಶಿಕ್ಷಕರಿರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು. ಈಗ ನೋಡಿ, ಇಂಥ ಎಲ್ಲ ಆಡುವಂಥದ್ದು ಮಕ್ಕಳು ಈಗ ಬಾಕಿ ಕಡೆಯಲ್ಲಿ ಏನು ಮಾಡ್ತಾರೆ, ಅದಕ್ಕೆ ಅದರ ಹತ್ತಿದ್ರೆ ಅದಕ್ಕೆ 50 ರೂಪಾಯಿ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಯಾವ ಚಾರ್ಜು ಯಾರೂ ಕೊಡಲಿಕ್ಕಿಲ್ಲ. ಮಕ್ಕಳಿಗೊಂದು ಏನು ಕೇಳಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಸುತ್ತು ಬರೋದು. ಆ ಮನೋಧರ್ಮಕ್ಕೆ ಈಗ ಒಂದು 5-6 ವರ್ಷದ ಮಕ್ಕಳಿಗೆ ಈಗ ನಮಗೆ ಕೂತ್ಕೊಳ್ಳಿಕ್ಕೆ ಅದರಲ್ಲಿ ಕುತೂಹಲ ಇಲ್ಲದೆ ಹೋದರು ಮಕ್ಕಳಿಗೆ ಭಾಳ ದೊಡ್ಡ ಕುತೂಹಲ. ಒಂದು ರೈಲಿನಲ್ಲಿ ಕೂತ್ಕೊಳ್ಳೋದು, ಒಂದು ಲಂಡನ್ ಬಸ್ಸಿನಲ್ಲಿ ಕೂತ್ಕೊಳ್ಳೋದು, ಇದೆಲ್ಲ ಅದರ ಇದು ತೆಗೀರಿ ಕ್ಯಾಪ್, ಅದು ಲಂಡನ್ನ ಬಸ್ಸಿನಲ್ಲಿ ಕೂತ್ಕೊಳ್ಳೋದು ಅವರಿಗೊಂದು ಆಸೆ. ಕೂತ್ಕೊಳ್ಳಿ ನೋಡಿ, ಇಂಥ ಆಟದ ಇದರಲ್ಲೆಲ್ಲ ಆಡೋದು, ಇದೆಲ್ಲ ಆಡಲಿ. ಬೇಕಾದಷ್ಟು ಆಟ ಎಲ್ಲ ಆಡಬೇಕು ಅವರು. ಹೋಯ್ ಲಂಡನ್ ಬಸ್, ಲಂಡನ್ ಬಸ್ ಅವರದಲ್ಲಿ ಕೂತ್ಕೊಂಡು ಒಂದು ರೌಂಡ್ ಎಲ್ಲ ಹೊಡಿತಾರೆ, ಮಕ್ಕಳೆಲ್ಲ ಹೊಡಿತಾರೆ. ಇದು ಶಾಲಾ ಮಕ್ಕಳು ಉಚಿತವಾಗಿ ಆಡಲಿಕ್ಕೆ ಅವರಿಗೆಲ್ಲ ಇದೆಲ್ಲ ಟ್ರೈನ್ ನೋಡಿ, ಅದು ಟ್ರೈನ್ ಉಂಟು, ಅವರಿಗೆಲ್ಲ ಆಟ ಆಡಲಿಕ್ಕೆ. ಇದೀಗ ನಿಮ್ಮ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಎಲ್ಲ ಲಕ್ಷ ರೂಪಾಯಿ ಶುಲ್ಕ ತಗೊಂಡು ಅದರದ್ದೆಲ್ಲ ಆ ಸ್ಟೈಲೇ ಬೇರೆ. ಈಗ ಮಹಲ್ನಲ್ಲೆಲ್ಲ ಕೂತ್ಕೊಂಡಿದ್ದಕ್ಕೆ 50-100 ರೂಪಾಯಿ ಎಲ್ಲ ಚಾರ್ಜ್ ಮಾಡ್ತಾರೆ. ಅತಿ ಮುಖ್ಯವಾಗಿ ಸರ್ ನನಗನ್ಸಿದ್ದು, ಮಕ್ಕಳಿಗೆ ಶಾಲೆಗೆ ಬರಬೇಕು ಅನ್ನೋ ಮನಸ್ಸಾಗುತ್ತೆ. ಇಲ್ಲಿ ಎಲ್ಲ ಪಾಲಕರು ಹೇಳುವಂಥ ಒಂದು ಇದೇನು ಕೇಳಿದ್ರೆ, ನಮಗೆ ಇಲ್ಲದ್ರೆ ಶಾಲೆಗೆ ಕಲಿಸಬೇಕಾದ್ರೆ ಮಕ್ಕಳನ್ನು ಕೂಗಿಸಿ ಗೀಗಿಸಿ ಹೊಡೆದು ಗಿಡ್ದು ನಾವು ಕಲಿಸೋದು. ನಿಮ್ಮಲ್ಲಿ ಹೋಗ್ಲಿಕ್ಕೆ ಅವರೇ ಬೆಳಿಗ್ಗೆ ಎದ್ದು ಹೊರಡ್ತಾರೆ, ಶಾಲೆಗೆ ಹೋಗಬೇಕು ಎಲ್ಲ ಹೋಗೋದು, ಶಾಲೆಗೆ ಹೋಗೋದು ಅಂತೇಳಿ ಅವರಿಗೆ ಅದು. ಹೌದು, ಇದಕ್ಕೆ ಶಾಲೆ ಶುರುವಾಗಲಿಲ್ಲ ನಮ್ಮದು. ಇದಕ್ಕೆ ಸಣ್ಣ ಈಗ ನಮ್ಮ ಎಂಪ್ಲಾಯೀಸ್ಗಳಿದ್ದೇ ಸ್ವಲ್ಪ ಇರೋದು. ಇದು ಇಲ್ಲದಿದ್ದಲ್ಲಿ 1,000ರಷ್ಟು ಮಕ್ಕಳಿರ್ತಾರೆ ಈ ಶಾಲೆಯಲ್ಲಿ. 1,000ರಷ್ಟು ಮಕ್ಕಳಿರ್ತಾರೆ. 1,000? ಹೌದೌದು. ಇದರಲ್ಲಿ ಇದು LKG UKGಗೆ ಸಂಬಂಧಪಟ್ಟ ಶಾಲೆ. ನಾವೆಲ್ಲ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ನೋಡಿದರೆ ಫಸ್ಟಿಗೆ ಒಂದು ಗಾಂಧಿ ಅಂದರೆ ಏನು ಅಂತೇಳಿ ಅವ್ರಿಗೆ ಗೊತ್ತಾಗಬೇಕು. ನಮ್ಮ ಜೀವನವೇ ನಮ್ಮ ಸಂದೇಶ ಅಂತೇಳಿ ಅವರೊಂದು ಮಾತಿನ ಮುಖಾಂತರ. ಹೌದು ಹೌದು ಹೌದು.
ಇದೆಲ್ಲ ಒಂದು ಒಳಗೆ ಬರುವಾಗ ಮಕ್ಕಳಿಗೆ ನೋಡುವಾಗ ಒಂದು ಅವರಿಗೆ ಇಷ್ಟ ಆಗುವಂಥ ನೋಡಿದ್ದು ಜನಪದಕ್ಕೆ ಸಂಬಂಧಪಟ್ಟವರು ಇಡೀ ಒಂದು ಮಕ್ಕಳ ಅದರಲ್ಲಿ ಇರುವ ಮುಖ ಭಾವಗಳು ಎಲ್ಲವನ್ನು ಗಮನಿಸಿ. ಬನ್ನಿ. ಈಗ ಸಣ್ಣ ಮಕ್ಕಳಿಗೆ 3 ವರ್ಷದ ಕೆಳಗಿನ ಮಕ್ಕಳಿಗೆ 3 ವರ್ಷದ ಕೆಳಗಿನ ಮಕ್ಕಳಿಗೆ ಆಟ ಆಡಲಿಕ್ಕೆ 3 ವರ್ಷದ ಕೆಳಗಿನ ಕಿಂಡರ್ ಗಾರ್ಡನ್. ಹೌದು, ಇಂಟರ್ನ್ಯಾಷನಲ್ ಸ್ಕೂಲ್ ಥರನೇ ಇದೆ ಸರ್. ನನಗೆ ಇಂಟರ್ನ್ಯಾಷನಲ್ ಹೆಸರು ಕೇಳಲಿಕ್ಕೆ ಇಷ್ಟ ಆಗೋದಿಲ್ಲ. ಆ ಸ್ಟ್ಯಾಂಡರ್ಡ್ ಅಂತಂದರೆ ಒಂದು ನಾವು ಏನು ಕೇಳಿದ್ರೆ ಇಂಟರ್ನ್ಯಾಷನಲ್ ಹೆಸರು ಇಡಬೇಕು ಅಂತಿಲ್ಲ. ಏನು ಕೇಳಿದ್ರೆ ಈಗಿನ ಕಾಲಕ್ಕೆ ಅನುಗುಣವಾಗಿ ಗುಣಮಟ್ಟವನ್ನು ಹೆಚ್ಚಿಸ್ತಾ ಹೋಗೋದು. ನಾವೀಗ ಇಂಟರ್ನ್ಯಾಷನಲ್ ಹೇಳಿದರೆ ನಮ್ಮ ಸೋಲನ್ನು ನಾವು ಒಪ್ಪಿದಾಗೆ ನಾವು ಇಂಟರ್ನ್ಯಾಷನಲ್ ನಾವು ಸಲ ಹೇಳಿದ್ದು ಇದು ಹಾಗೆ. ಆದರೆ ಅದು ಯಾವುದರಲ್ಲಿ ಅಂತ ಹೇಳಿದ್ರೆ ಗುಣಮಟ್ಟದಲ್ಲಿ ಆಗಬೇಕು ಹೊರತು ಬೇರೆ ವಸೂಲಿ ಮಾಡೋದರಲ್ಲಿ ಅದು ಆಗಬಾರ್ದು. ವಸೂಲಿ ನೀವು ಆ್ಯಕ್ಚುಲಿ ಸ್ಕೂಲಿಗೆ ಬರಬೇಕು, ಹಾಗೆ ನಿಮಗೆ ಮಕ್ಕಳು ನೋಡಿದರೆ ಅನ್ನಿಸ್ತದೆ ಎಂತೆಂಥ ಶ್ರೀಸಾಮಾನ್ಯ ಮಕ್ಕಳು ಇಲ್ಲಿ ಇರ್ತಾರೆ ಅಂತ. ಹೌದು. ಬನ್ನಿ. ಯಾರು ಅಲ್ಲಿ ಲಾಸ್ಟ್ ಹೌದಾ? ಗುಡ್ ಮಾರ್ನಿಂಗ್. ಓ ದಾನ ಮಾರೆ. ಓ ಓ ತಾನೆ ಅಜ್ಜ ಅಂತ ಕರೀ. ತಾನೆ ಚಾಕ್ಲೇಟ್ ಐಕೆ ಗೊತ್ತ ಅಜ್ಜ ಅಂತ ಕರೀರಿ ಚಾಕ್ಲೇಟ್ ಹೊಡ್ಲಿಕ್ಕೆ. ನೀವು ಚಾಕ್ಲೇಟ್ ಅಲ್ಲಿ ನಾವು ಚಾಕ್ಲೇಟ್ ಬೋಡ ಮಗ, ಚಾಕ್ಲೇಟ್ ಬೋಡ. ಬಲೆ ಬೇಡ ಚಾಕ್ಲೇಟ್ ಬೇಡ. ಓ ಬಲೆ ಅಲ್ಲ ಎಲ್ರಿಗೂ ಸಿಗುತ್ತೆ. ದೇದಾನೆ ಬಲೆ ಮಗ ಹಿಂಗೆ ನಾ ಇಲ್ಲ ಬಲ ಬಲೆ ಆಂಡ ಓ ಇದೇ ಕೊಟ್ಟಿಗೆ ಆಂಡ ಒಬ್ಬ ಅಂತ ತಗೊಳ್ಳ ಟೀಚರ್ ಕೊರಚಿ ಬುಚ್ಚಿ 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 ಬೊಕ್ಕ 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 ಬೊಕ್ಕ
ರೆಡ್ ಲೈನ್ ಹ್ಞೂ 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 ಪೋಲ ಹ್ಞೂ 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 ಬಲೆ ಮಗ ದುದಾದ ಹ್ಞೂ ಹಾಂ ಬಾಯ್ 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 ಇದರಲ್ಲಿ ಫುಲ್ ಇರುವಾಗ ನೀವು ನೋಡಬೇಕು. ಇದರಲ್ಲಿ ಮಕ್ಕಳು ಇನ್ನೀಗ ಈ ತಿಂಗಳಲ್ಲಿ ಫೋನ್ ಅದು ಇರುವಾಗ ನೋಡಬೇಕು, ಅದು ನೋಡದೆ ಗಮ್ಮತ್ತು. ಅದಲ್ಲ ಸರ್ ವಿಶೇಷ, ನಿಮ್ಮ ಮೊಮ್ಮಗನನ್ನು ಇಲ್ಲೇ ಓದಿಸ್ತಾ ಇದ್ದೀರಿ. ಎಲ್ಲ ಇಲ್ಲ ಅದು ಇಲ್ಲೇ, ಅದು ಅದರಲ್ಲಿ ಹೇಳಲಿಕ್ಕೆ ಅದು ಒಟ್ಟಿಗೆ ಇರಬೇಕು, ಬೆಳಿಬೇಕು ಹಾಗೆ. ಅಂದರೆ ನಿಮ್ಮ ಮನೆಯ ಮಕ್ಕಳು ಓದ್ತಕ್ಕಂಥ ಶಾಲೆಯ ವಾತಾವರಣವನ್ನೇ ಇತರ ಮಕ್ಕಳಿಗೂ ಕಲ್ಪಿಸಿದ್ದೀರಿ. ಹೌದು ಹೌದು ಹೌದು. ಯಾಕಂತ ಹೇಳಿದ್ರೆ ಅದರಲ್ಲಿ ಭೇದ ಇರಬಾರ್ದಲ್ಲ, ನಾವು ಮಾತಿನಲ್ಲಿ ಕೃತಿಯಲ್ಲಿ ಭೇದ ಬರಬಾರ್ದು. ನೀವು ತೋರಿಸೋದ್ರಲ್ಲ ನನ್ನ ಜೀವನದ ಸಂದೇಶ ಅಲ್ಲಲ್ಲ, ಸರಿ. ಇವರೇ ಹಾಂ, ಸಣ್ಣ ಮಗು ಸಹ ಬಂದರು ನೋಡಿ. ಹಾಂ, ಸ್ಕೂಲಿಗೆ ಬಂದ್ರಲ್ಲ. ಬಲೆ ಮಗ ಬಲೆ ಚಾಕಿ ನಾನು ಖಾಂಡೆ ಚಾಕಿ ಕೊಡ್ತೀನಿ ಅಜ್ಜಿ ಬಾಬುಗೂ. ಬಲೆ ಬಲೆ ಹಾಂ ಬಲೆ ಬಲೆ ಹಾಂ ಬಲೆ ಚಾಕ್ ಕೊರ್ಕ ಬಲೆ 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 ಒಬ್ಬೋ ಒಂದು ಕಿಸ್ಕೊಳ್ಳೆ ಬಲೆ 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 ಇಲ್ಲಿ ಮಿತ್ತಲೆ ಒಂದು ಕಿಸ್ಕೊಳ್ಳೆ ಕೊಲ್ಲ ಒಂದು ಅಗ್ಗವಂಪುಲೆ ಅಗ್ಗವಂಪುಲೆ ಓ ಪೋಲೆ 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 ಅಬ್ಬಾ ಬರ್ಪ್ಯಾನ್ ಪೋಯ್ ಬಾಯ್ ಪೋಲೆ ಹಾಂ ಬನ್ನಿ ಬನ್ನಿ. ಏನು ಗೊತ್ತು ಸರ್, ನೋಡಿ ಇಷ್ಟು ಕಾರ್ಯಗಳೆಲ್ಲ ಬಂದರೆ ಅದು ಖಂಡಿತ ಮುಂದೆ ಬಹಳ ದೊಡ್ಡ ವರಮಾನ ಆಗ್ತದೆ. ಈಗ ನಮಗೆ ನೋಡಿ, ಈಗ ನಾವು ಹೇಳಲಿಕ್ಕೆ ಹೇಳ್ತೇವೆ ನಮಗೆ ಸಮಾನತೆ, ನಾವು ಇದು ಅದು ಎಲ್ಲ ಮಾತಾಡ್ತಾರೆ. ಇಷ್ಟೆಲ್ಲ ಇದಾದ ಮೇಲೆ ಕೂಡ ಇನ್ನೂ ಸಮಾನತೆ ಬರಲಿಲ್ಲ, ಇದು ಬರಲಿಲ್ಲ. ಈಗ ನಮಗೆ ನಿಜ ಹೇಳ್ತೇನೆ, ನಾನು ಈಗ ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ಹೇಳ್ದಲ್ಲ. ಈಗ ಎಲ್ಲಿಯಾದ್ರೂ ನಾವೆಲ್ಲ ಫಂಕ್ಷನಿಗೆ ಹೋದಾಗ ನಮ್ಮನ್ನು ಎಲ್ಲಿಯಾದರೂ VIP ಆಗಿ ಕೂತ್ಕೊಳ್ಸಿದ್ರೆ ಅಥವಾ VIP ಜೊತೆಯಲ್ಲಿ ಊಟ ಮಾಡಿಸಿದ್ರೆ ನನಗೆ ಹೆಚ್ಚು ಇಷ್ಟ ಆಗೋದಿಲ್ಲ. ನನಗೆ ಇಷ್ಟ ಆಗೋದು ಯಾವುದು ಕೇಳಿದ್ರೆ, ಎಲ್ಲರೂ ಊಟ ಮಾಡುವಲ್ಲಿ ಕೂಡಿಕೊಂಡು ಊಟ ಮಾಡಿದ್ರೇ ಅದು ಇಷ್ಟ ಆಗೋದು. ಅಂದರೆ ಈ ಬಾಯಲ್ಲಿ ಏನು ಮಾತಾಡ್ತೀವೋ ಅದನ್ನು ಜೀವನಕ್ಕೆ ಅಳವಡಿಸ್ಕೊಳ್ಳೇಬೇಕು. ಇಲ್ಲದ್ರೆ ಏನು ಪ್ರಯೋಜನ, ಇಲ್ಲದ್ರೆ ಏನು ಈಗ ನಮಗೆ ಎಲ್ಲಿ ಹೋದಾಗಲೂ ನಾನು ಸಿಕ್ಕಿ ಹಾಕೊಳ್ಳೋದು ಇಲ್ಲಿ. ಕೆಲವು ಸಲ ಮೀಟಿಂಗ್ ಹೋಗ್ತೇವೆ, ನಾವು ಕೆಲವು ಜವಾಬ್ದಾರಿ ತೆಗೆದುಕೊಳ್ತೇವೆ, ಆಮೇಲೆ ನಾವು ನುಸುಳಿಕೊಳ್ಳಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಮಾಡಿ ನಾಳೆ ಸೆಕೆಂಡ್ ರೌಂಡ್ ಎಕ್ಸಾಮ್ ಕೊಡಿ, ಮತ್ತೆಂತ ಗೊತ್ತಂದ್ರೆ ಇದು ಹೀಗಿದ್ದು ಇನ್ನೊಂದು 2-3 ಬರಲಿಕ್ಕೆ ಚಾನ್ಸ್ ಉಂಟು. ನಮ್ಗೆ ಮತ್ತೆ ಪುನಃ ಸಿಕ್ಕಿ ಹಾಕ್ಕೊಳ್ತೇವೆ. ಇದು ಅಲ್ಲಿಗೆ ಮುಗಿದಿಲ್ಲ, ಅಷ್ಟೊತ್ತು ಅವರೆಲ್ಲ ಹೋಗಿ ಪುನಃ ತರಲಿಕ್ಕೆ ಹೋಗ್ತಾರೆ. ನಾಳೆ ಮಾತಾಡ್ತೇನೆ ಸರ್, ಎಕ್ಸಾಮ್ ಮುಗಿಸಿ ಆಮೇಲೆ 1 ವರ್ಷದ ಕಂಡೀಷನ್ ಅಲ್ಲಿ. ಸರಿ ಸರ್, 1 ವರ್ಷದ ಕಂಡೀಷನ್ ತಗೊಳ್ತೇವೆ ಸರ್. ಎಕ್ಸಾಮ್ನ ಮಾರ್ಕನ್ನು ನಾಳೆ ತೋರಿಸ್ತೇನೆ. ಆಯ್ತು 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 ಸರ್. ಇದು ಫ್ರೀ ಎಜುಕೇಷನ್ ಇದು ಕನ್ನಡ ಮಾಧ್ಯಮದ್ದು. 100ಕ್ಕೆ 100 ಇದು ಫ್ರೀ ಎಜುಕೇಷನ್. ಒಂದು ಮಕ್ಕಳ ಮೇಲೆ ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಖರ್ಚಿದೆ ಈ ಶಾಲೆಯ ಮಕ್ಕಳಿಗೆ ಒಬ್ಬರಿಗೆ. ಹೀಗೆ ಇದು ಬೇಕಿದ್ರೆ ಅದು ಒಳಗಿದೆಲ್ಲ ತೆಗೆದುಕೊಂಡು ಬಂದು ಬೇಕಿದೆ ಅಲ್ಲೆಲ್ಲ ಅದು ಉಂಟು, ತುಂಬ ಕಲಾಕೃತಿಗಳುಂಟು.
ಇದೆಲ್ಲ ನಿಮ್ಮ ಒಂದು ಐಡಿಯಾನಾ ಸರ್? ಹೌದೌದು, ಡಿಸೈನ್. ಹೌದೌದು. ಇದು ವಾರ್ಷಿಕವಾಗಿ ಈ ವಿದ್ಯಾಸಂಸ್ಥೆಗೆ 7 ಕೋಟಿ ರೂಪಾಯಿಯ ಬಜೆಟ್ ಇದು. ವಾರ್ಷಿಕ 7 ಕೋಟಿ. 7 ಕೋಟಿ ರೂಪಾಯಿ. ಇದರಲ್ಲಿ ಎಲ್ಲರೂ 600ಕ್ಕೆ 600 ಜನ ಸಹ ವಸತಿಯಲ್ಲಿರೋದು. ಅಂದ್ರೆ ಸರ್ ಇದು ಯಾಕೆ ಈಗ ಇದು ಲಾಭ ಇಲ್ದಿರೋ ಕೆಲಸ ಯಾಕೆ ಮಾಡಬೇಕು ಅಂತ? ನೋಡಿ, ಇದೇ ಲಾಭ ನಷ್ಟ ಅಂತ ಬರೋದೇ. ಏನು ಕೇಳಿದ್ರೆ ಇದೆಲ್ಲ ಏನು ಕೇಳಿದ್ರೆ, ನೀವು ಭಾಷೆ ಬಗ್ಗೆ ಮಾತಾಡ್ತೀರಾ, ನೀವು ಕಲೆಯ ಬಗ್ಗೆ ಮಾತಾಡ್ತೀರಾ, ನೀವು ಯಾವುದೇ ಒಂದು ಇದ್ರ ಬಗ್ಗೆ ಒಂದು ಸಮಾಜದ ಬಗ್ಗೆ ಮಾತಾಡ್ತೀರಾ, ಆಗ ಅಲ್ಲಿ ಲಾಭ ನಷ್ಟ ಎಂಬುದು ಇಲ್ಲ. ಲಾಭ ನಷ್ಟ ಇಲ್ಲ. ನಾಡು ನುಡಿ ವಿಚಾರ ಬಂದ್ರೆ ಲಾಭ ನಷ್ಟ ಇಲ್ಲ. ಯಾಕೆ ನೀವು ಭಾಷೆಯ ಬಗ್ಗೆ ಇಷ್ಟೆಲ್ಲ ಮಾತಾಡುವವರು ಭಾಷೆಯನ್ನು ಗಟ್ಟಿಯಾಗಿ ನಿಮ್ಮ ಇದರಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಕಟ್ಟದೆ ಹೋದರೆ ಮತ್ತೆ ಯಾರು ಕಟ್ಟಬೇಕು ನೋಡಿ ಹೇಳಿ. ಇದು ನಮ್ಮ ಭಾಷೆ, ಕನ್ನಡ ಭಾಷೆಯನ್ನು ಒಂದು ಈಗೆಲ್ಲ ಕಡೆಯಲ್ಲಿ ಸೋಲ್ತಾ ಇದೆ. ಎಲ್ಲಾ ಕಡೆಯಲ್ಲೂ ಕನ್ನಡ ಮಾಧ್ಯಮ ಶಾಲೆಗಳು ಸೋಲ್ತಾ ಇದೆ. ಹೌದು, ಇಲ್ಲ ಅದು ಸೋಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಎಂಥ ರೀತಿಯ ಶಾಲೆಗಳನ್ನು ಕಟ್ಟಬೇಕು ಎಂಬುದನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ಈಗ ಈ ವಿದ್ಯಾಸಂಸ್ಥೆ ನಿಮಗೆ ಗೊತ್ತಿರಲಿ, 19,000 ಜನ ಈ ಸಲ ಅಪ್ಲಿಕೇಶನ್ ಹಾಕಿದ್ದು, 16,000 ಜನ ಪರೀಕ್ಷೆಗೆ ಕೂತ್ಕೊಳ್ಳಿಕ್ಕೆ ಬಂದದ್ದು, ಪ್ರವೇಶ ಪರೀಕ್ಷೆಗೆ. ಅದರಲ್ಲಿ ನಾವು ಒಂದು ವರ್ಷದಲ್ಲಿ 150 ಜನರನ್ನು ತಗೊಂಡು ಅದೊಂದು 6, 7, 8, 9, 10 ಆಗುವಾಗ 600 ಮಕ್ಕಳಷ್ಟು ಮಕ್ಕಳು ಇದ್ದಾರೆ ಇದರಲ್ಲಿ. ಉಚಿತ, ಎಲ್ಲ ಸಂಪೂರ್ಣ 0 ಫೀಸ್. ಅದು ಉಚಿತ, ಅದು ಉಚಿತ. ಎಷ್ಟು ಮಕ್ಕಳು ಬಂದೇ ಇರುತ್ತೆ ಅಲ್ಲಿ ಸಹ ಉಂಟು, ಬೇಕಾದಷ್ಟು ಹೋಗಿ ನೋಡಿ ಬನ್ನಿ ಬೇಕಿದ್ರೆ. ಆಳ್ವಾಸ್ ಕ್ಯಾಂಪಸ್ನಲ್ಲಿ ಎಲ್ಲಿ ನೋಡಿದ್ರು ಕಲಾಕೃತಿ, ಬನ್ನಿ ತೋರಿಸ್ತೀನಿ. ಹಾಗೆ ಸರ್, ಅದು ಆ ಮೂಜಿಗೂ ಅಲ್ಪದ ತೊಯ್ಪಲೆ, ಅಂಚೆಲ್ ತೊಯ್ಪಲೆ, ಅವಿಲ್ಲ ತೊಯ್ಪಲೆ, ಹೋಗಿ ಬನ್ನಿ. ಮ್ಯೂಸಿಯಂ ಥರ ಇದೆ ನೋಡಿ, ಶಿಕ್ಷಣ ಸಂಸ್ಥೆ ಮ್ಯೂಸಿಯಂ ಥರ ಇದೆ. ದೇಶ ವಿದೇಶಗಳಿಂದ ಸಂಗ್ರಹ ಮಾಡಿರ್ತಕ್ಕಂಥ ಅದ್ಭುತವಾದ ಅಲ್ಲಿ ದಲ್ಲಿಂಟು ಕೃತಿಗಳನ್ನು. ಇನ್ನೊಂದು ಆಚೆ ಬಾಗಿಲುಂಟು, ಆಚೆ ಬಾಗಿಲುಂಟು. ಡಾಕ್ಟರ್ ಮೋಹನ್ ಆಳ್ವ ಅವರು ದೇಶ ವಿದೇಶಗಳಿಂದ ಅವರು ಇಲ್ಲೇ ಪ್ರವಾಸ ಹೋದರೂ ಕೂಡ ಸಂಗ್ರಹ ಮಾಡಿ ತಂದಿರತಕ್ಕಂಥ, ಖರೀದಿ ಮಾಡಿ ತಂದಿರತಕ್ಕಂಥ ಒಂದು ವಸ್ತು ಸಂಗ್ರಹಾಲಯ, ಕಲಾಕೃತಿಗಳ ಸಂಗ್ರಹಾಲಯ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನಿಮಗೂ ತೋರಿಸ್ತೀನಿ ಬನ್ನಿ. ವಾವ್, ಪ್ರಶ್ನೆ ಕೇಳಿದೆ ಸರ್ನ, ಯಾಕೆ ಸರ್ ಇದು ಹುಚ್ಚು ಇದು ಸಂಗ್ರಹ ಮಾಡೋದು ಅಂತ. ಕಲಾವಿದ ಕಷ್ಟಪಟ್ಟು ತನ್ನ ಕಲೆಯನ್ನು ವ್ಯಕ್ತಪಡಿಸಿರ್ತಾನೆ. ನಾವು ಅದನ್ನು ದುಡ್ಡು ಕೊಟ್ಟು ಖರೀದಿ ಮಾಡದೆ ಹೋದರೆ ಅವ್ನು ಬದುಕು ಕಟ್ಕೊಳ್ಳೋದು ಹೇಗೆ? ಅದಕ್ಕೋಸ್ಕರ ಹೋದ ಕಡೆ ಎಲ್ಲ ಕಲಾವಿದನ ಈ ಕಲಾಕೃತಿಗಳನ್ನು ಹಣ ಕೊಟ್ಟು ಖರೀದಿ ಮಾಡಿ ತರ್ತೀನಿ ಅಂತ ಹೇಳಿದ್ರು ಸ್ನೇಹಿತರೆ. ಭಾಳ ಖುಷಿ ಆಯಿತು. ಬನ್ನಿ, ಇನ್ನು ಆಳ್ವಾಸ್ನ ಕ್ಯಾಂಪಸ್ನ ನೋಡೋದಿದೆ. ಮುಖ್ಯವಾಗಿ ಆಳ್ವಾಸ್ ನುಡಿಸಿರಿ ನಡೀತಕ್ಕಂಥ ವೇದಿಕೆಯನ್ನು ನೋಡಬೇಕು ಮತ್ತು ವಾರ್ಷಿಕವಾಗಿ ನಡೀತಕ್ಕಂಥ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ನಡೀತಕ್ಕಂಥ ಆ ಮೈದಾನವನ್ನು ನೋಡಬೇಕು. ಮೋಹನ್ ಆಳ್ವರೊಂದಿಗೆ ಆಳ್ವಾಸ್ ಕ್ಯಾಂಪಸ್ಗೆ ಹೋಗೋಣ ಬನ್ನಿ. ಅಲ್ಲಿ ಅಲ್ಲಿ ಅಲ್ಲಿದೆ ಅಲ್ಲಿದೆ ಅಲ್ಲಿದೆ.
ಇಲ್ಲಿದೆಯಾ? ಇಲ್ಲೊಂದು ಮ್ಯೂಸಿಯಂ ಇದೆ, ಅದನ್ನು ನೋಡೋಣ. ಅರೆ ಅರೆ ಅರೆ, ಹುಟ್ಟೋದು ಬೇಡ. ನಾಡಿನ ಬಗ್ಗೆ, ನಾಡಿನ ಸಂಸ್ಕೃತಿಯ ಬಗ್ಗೆ, ಕಲೆಯ ಬಗ್ಗೆ, ಇತಿಹಾಸದ ಬಗ್ಗೆ ಒಬ್ಬ ಮನುಷ್ಯನಿಗೆ ಇರ್ತಕ್ಕಂಥ ಆಸಕ್ತಿ, ಜ್ಞಾನ, ಅದರ ಉಳಿವಿಗಾಗಿ ಮಿಡಿಯುವ ಹೃದಯ ಇಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ. ಮೋಹನ್ ಆಳ್ವರ ಕಲಾ ಜಗತ್ತು. ಮುಖ್ಯವಾಗಿ ಆಳ್ವಾಸ್ ಕ್ಯಾಂಪಸನ್ನು ಕಟ್ಟಿರೋದು ಗುಡ್ಡಗಳ ಮೇಲೆ. ಅದು ಯಾವ ರೀತಿ ಕಟ್ಟಲ್ಪಡ್ತು, ಅದರ ಹಿಂದಿನ ಸ್ವರೂಪ ಹೇಗಿತ್ತು, ಈಗಿನ ಸ್ವರೂಪ ಹೇಗಿದೆ, ಅದೆಲ್ಲವನ್ನು ಕೇಳೋಣ ಆಳ್ವರೊಂದಿಗೆ. ಬನ್ನಿ. ನೋಡಿ, ಎಲ್ಲಿ ನೋಡಿದ್ರು ಕ್ಯಾಂಪಸ್ಸಲ್ಲಿ ಸುಮ್ಮನೆ ಅಲ್ಲಿ ತೋರಿಸಿ ನೋಡಿ, ಯಾವ ಬಿಲ್ಡಿಂಗಲ್ಲಿ ನೀವು ಎಲ್ಲೇ ನೋಡಿದ್ರು ಕೂಡ ಪೇಂಟಿಂಗ್ಸ್ ಕಾಣ್ಬೋದು. ಇಡೀ ಆಳ್ವ ಸಾಮ್ರಾಜ್ಯದ, ಅಂದರೆ ಆಳ್ವ ಶಿಕ್ಷಣ ಸಂಸ್ಥೆಗಳ ಸಮೂಹದಲ್ಲಿ ಯಾವುದೇ ಕಟ್ಟಡಕ್ಕೆ ಹೋದರೂ ಕೂಡ ನೀವು ಯಥೇಚ್ಛವಾದಂತಹ ಪೇಂಟಿಂಗ್ಸು, ಹ್ಯಾಂಡ್ ಪೇಂಟಿಂಗ್ಸನ್ನು ಖರೀದಿ ಮಾಡಿ ಕೊಂಡ್ಕೊಂಡು ಬಂದು ಇಟ್ಟಿರ್ತಕ್ಕಂಥ ಹ್ಯಾಂಡ್ ಪೇಂಟಿಂಗ್ಸು ಕಲಾವಿದರಿಗೆ ಒಳ್ಳೆಯದಾಗಲಿ ಅಂತ. ಅವ್ರು ಕಾಯಿಸೋದು ಬೇಡ. ಇದರ 3 ಎದುರನ್ನು ತಗೊಳ್ಳಿ. ಅದು 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 ಆ 3 ಇದು ಅಲ್ಲಿ ಹಾಗೆ ಅಲ್ಲಿ ಸಹ ಉಂಟು, 3 ಕಡೆಯಲ್ಲಿ ಸಹ. ಈ ಯಕ್ಷಗಾನ ಕಿರೀಟವನ್ನು ಲೋಗೋವಾಗಿ ಬಳಸಿದ್ದೀರಲ್ಲ, ಯಾಕೆ? ನಮ್ಮ ದಕ್ಷಿಣ ಜಿಲ್ಲೆಗೆ ಒಂದು ಕಲೆ ಅಲ್ಲ ಸರ್ ಅದು. ಓಹೋ, ನಮ್ಮ ಕಲೆ ಅಲ್ವಾ? ಹೌದು. ಅದನ್ನು ನಾನು ಅದನ್ನು ಬೇಸಾಗಿಟ್ಟುಕೊಂಡು ಇದನ್ನು ನಾವು ಮಾಡಿದ್ದು. ಯಾಕಂದ್ರೆ ನಮ್ಮ ದಕ್ಷಿಣ ಜಿಲ್ಲೆ, ನಮ್ಮ ಆಳ್ವ ಸಂಸ್ಥೆ, ನಮ್ಮ ಅದೇ ಹೇಳಿದಲ್ಲ ಸರ್, ಆಶಯ ಅದೆಲ್ಲ ಒಟ್ಟಿಗೆ ಅದರಲ್ಲಿ ಬರಬೇಕಲ್ಲ ಸರ್. ಹೌದು, ಹೌದು. ಕಲೆಯನ್ನು ಬೇಸಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಹೌದು, ಖಂಡಿತ. ಈಗ ಪ್ರತಿ ಒಂದರಲ್ಲೂ ನಮ್ಮ ಆಚಾರ ವಿಚಾರ ವ್ಯವಹಾರದಲ್ಲಿ ನಮಗೆ ಅದೆಲ್ಲವೂ ಬೆಸೆದುಕೊಂಡು ಹೋಗಬೇಕು. ಸಾಂಸ್ಕೃತಿಕ ಒಂದು ಟಚ್ ಇದೆ, ಎಲ್ಲ ಬೆಸೆದುಕೊಂಡು ಹೋಗಬೇಕು. ಎಲ್ಲ ಈಗ ಪರಿಸರದಲ್ಲಿ ನಮ್ಮ ಗಿಡಗಳು, ಈಗ ಪರಿಸರ ನೋಡಿ, ಎಲ್ಲ ನೋಡಿ, ಅದು ಒಂದಕ್ಕೊಂದು ಪೂರಕ. ಆಗ ಮಕ್ಕಳು ಅದಕ್ಕೆ ಕರೆಕ್ಟ್ ಸೆಟ್ ಆಗ್ತಾರೆ. ಹೌದು, ಸಂಸ್ಕಾರ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಮಕ್ಕಳಿಗೆ. ಇದೆಲ್ಲ ನಮ್ಮ ಹಾಸ್ಟೆಲ್ಸ್ಗಳು. ಹೌದು, ಎಲ್ಲ ಕಡೆ ಇದೆಲ್ಲ 48 ಹಾಸ್ಟೆಲ್ ಉಂಟು. ಹೀಗೆ 48 ಕಟ್ಟಡಗಳು. ಹೌದು ಹೌದು ಹೌದು. ವಿಶೇಷವಾಗಿ ನಾನು ಗಮನಿಸ್ತಾ ಇದ್ದೀನಿ, ಎಲ್ಲ ಬೆಟ್ಟಗಳ ಹೆಸರಿಟ್ಟಿದ್ದೀರಲ್ಲ ಬಿಲ್ಡಿಂಗ್ಗಳಿಗೆ. ಬೆಟ್ಟ, ನದಿ. ಹೌದು, ನಾನು ಬೆಟ್ಟಗಳು ನೋಡಿದೆ. ನಮ್ಮ ದೇಶದಲ್ವಾ? ನಮ್ಮ ದೇಶದ, ನಮ್ಮ ರಾಜ್ಯ ದೇಶದ ಬೆಟ್ಟ ನದಿಗಳು, ಅದರ ಹೆಸರು ನೀಡುವುದು ನಮ್ಮ ಕರ್ತವ್ಯ ಅಲ್ಲ? ಈಗ ಆಮೇಲೆ ಈಗ ನೋಡಿ, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಈಗ ಇದೆಲ್ಲ ಗಾಂಧೀಜಿ, ಇದೆಲ್ಲ ನಾವು ತೋರಿಸ್ಬೇಕಾದ ನಮ್ಮ ಕರ್ತವ್ಯ ಅಲ್ಲ ಸರ್ ನಮ್ಮ ಮಕ್ಕಳಿಗೆ? ನಮ್ಮ ದೇಶದ ಸ್ಮೃತಿಗಳಿವೆಲ್ಲ. ಎಲ್ಲ ನಮ್ಮ ದೇಶದ ಇದಲ್ವ ಸರ್. ನಮ್ಮ ನಾಡಿನ, ನಮ್ಮ ಕರ್ನಾಟಕ ರಾಜ್ಯದ ಜಾನಪದ ಕಲೆಗಳು ಈ ನಮ್ಮ ದೇಶಕ್ಕೆ, ನಾಗರಿಕತೆಗೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿರ್ಬೋದು ಅಂತ ಅಂತೀರಿ ತಾವು? ಏನು ಕೊಟ್ಟಿರ್ಬೋದು ಅಂತ? ಪಂಚಾಂಗವೇ ಅದೇ. ನಮ್ಮ ಇಡೀ ಜಾನಪದದ
ಕಲೆ, ಜಾನಪದ ಚಿಂತನೆ, ಪಂಚಾಂಗ, ಅದೇ ಫೌಂಡೇಶನ್. ಅದನ್ನ ಇಟ್ಕೊಂಡು ಆದಂಥ ಡೆವಲಪ್ಮೆಂಟ್ ಕ್ರಾಂತಿಕಾರಿ. ಅದು ನಮ್ಮ ಆಧುನಿಕತೆಗೆ, ನಾಗರಿಕತೆಗೆ ಎಲ್ಲವೂ ಇದಾಗ್ತದೆ. ಹಿಂದೆ ಕೆಲವು ಆ ಕಾಲದಲ್ಲಿ ಕೆಲವು ಮೂಢನಂಬಿಕೆಗಳು, ಕೆಲವು ಬೇರೆ ಬೇರೆ ರೀತಿಯ ಇದು ಪ್ರಾಬ್ಲಮ್ಗಳು ಇದ್ದಿರ್ಬೋದು ಆಗಿರುವ ಹಾಗೆ. ನಮ್ಮದು ಇದಾಗ್ತಾ ಆಗ್ತಾ ಆಗ್ತಾ ಹೋಗುವಾಗ, ನಾವು ಡೆವಲಪ್ಮೆಂಟ್ ಆಗ್ತಾ ಹೋಗುವಾಗ, ನಾಗರಿಕತೆ ಆಗ್ತಾ ಹೋಗುವಾಗ, ಆಗ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಮೂಢನಂಬಿಕೆಗಳೆಲ್ಲ ದೂರವಾಗ್ತದೆ, ನಂಬಿಕೆಗಳು ಉಳಿಬೇಕು, ಮತ್ತೆ ಆ ತಾರತಮ್ಯಗಳೆಲ್ಲ ದೂರ ಆಗಬೇಕು, ಸಮಾನತೆ ಬರಬೇಕು. ಮತ್ತೆ ನಮ್ಮ ಮನಸ್ಸನ್ನು ಕಟ್ಟಿದಂಥ ಮನಸ್ಸನ್ನು ಕಟ್ಟುವುದರಲ್ಲಿ ಹಿಂದೆ ಬಹಳ ಪ್ರಮುಖ ಅಸ್ತ್ರ ಯಾವುದು? ಜಾನಪದದ ಕಲೆ. ಈಗ ಹಿಂದೆಲ್ಲ ನಮ್ಮ ಮನಸ್ಸನ್ನು, ವಿದ್ಯೆ ಬುದ್ಧಿಯ ಒಟ್ಟಿಗೆ ಮನಸ್ಸನ್ನು ಕಟ್ಟುವ ಕೆಲಸ ಯಾವ್ದು ಮಾಡಿದ್ದು? ನಮ್ಮ ಜಾನಪದದ ಕಲೆಗಳೇ. ಅದೇ ನಮ್ಮ ಭದ್ರವಾದಂಥ ನಮ್ಮ ಪಂಚಾಂಗ, ಅಡಿಪಾಯ. ಅದನ್ನು ಹಾಗೆ ನಾವು ಡೆವಲಪ್ ಮಾಡ್ತಾ ಈಗ ಹೋಗ್ತೀವಿ. ಆಗ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಇಟ್ಟುಕೊಂಡೇ ನಾವು ಮಾತಾಡಬೇಕು. ಅದನ್ನು ಬಿಡುವುದು ಹೇಗೆ ಸರ್? ಹೌದು ನೋಡಿ, ಯಾಕಂತ ಹೇಳಿದ್ರೆ ಈಗ ಇದರ ಹಿಂದೆ ಯಾವುದೇ ಜಾನಪದದ ಕಲೆಯ ಹಿಂದೆ, ಜಾನಪದ ಚಿಂತನೆ ಹಿಂದೆ ಒಂದು ಜಾತಿ ಎಂಬುದಿದೆ, ಒಂದು ಜನಾಂಗ ಎಂಬುದಿದೆ, ಒಂದು ಕಸುಬು ಎಂಬುದಿದೆ, ಒಂದು ಊರು ಎಂಬುದಿದೆ. ಈಗ ಏನಾಗಿದೆ, ಈ ಆಧುನಿಕ ಇದರಲ್ಲಿ ಇದೆಲ್ಲ ದೂರವಾಗ್ತದೆ. ಕಸುಬೇ ದೂರವಾಯಿತು. ಕಸುಬು ದೂರವಾಗುವಾಗ ಅದರೊಟ್ಟಿಗಿದ್ದಂಥ ಜಾನಪದದ ಕಲೆಗಳು ಕೂಡ ದೂರವಾಗುವ ಅನಿವಾರ್ಯತೆ. ಕಸುಬೇ ಇಲ್ಲದಾಗ ಅದು ಎಲ್ಲಿ ಬರ್ತದೆ ಹೇಳಿ? ಉದಾಹರಣೆಗೆ ಸರ್, ಅದರ ಉದಾಹರಣೆ ಕೊಡ್ಬೋದಾ? ಉದಾಹರಣೆಗೆ ನೋಡಿ, ಈಗ ನಾವೀಗ ಭತ್ತದ ಕೃಷಿ ಮಾಡ್ತೇವೆ. ಭತ್ತದ ಕೃಷಿ ಮಾಡುವಾಗ ಅದರೊಟ್ಟಿಗೆ ತುಂಬಾ ಜಾನಪದದ ಕಲೆಗಳು ಇದೆ. ಅದು ನಾವು ನಾಟಿ ನಡುವಾಗಿರ್ಬಹುದು, ಅದು ಕೊಯ್ಯುವಾಗಿರ್ಬೋದು, ಅದರ ಕೆಲಸ ಮಾಡುವಾಗಿರ್ಬೋದು, ಉಳುವಾಗಿರ್ಬೋದು, ಅಥವಾ ಅದರೊಟ್ಟಿಗೆ ನಾವು ಕೆಲವು ಧಾರ್ಮಿಕವಾದಂಥ ಚೌಕಟ್ಟು ತಂದಾಗ ಅದರೊಟ್ಟಿಗೆ ಕೆಲವು ಧಾರ್ಮಿಕ ಚೌಕಟ್ಟುಗಳಲ್ಲಿ ಇದ್ದಿರ್ಬೋದು. ಈಗ ಒಂದು ಕಂಬಳ ಇರ್ಬೋದು, ಕಂಬಳ ಆಚರಣೆಗಳು ಏನು ಇರ್ಬೋದು, ಇದೆಲ್ಲ ತುಂಬಾ ಉಂಟು ಅಲ್ಲಿಗೆ. ಈಗ ಭತ್ತದ ಕೃಷಿಯೇ ನಾವು ಮಾಡದೆ ಹೋದಾಗ ಅದೆಲ್ಲವೂ ನಾಶವಾಯ್ತಲ್ಲ ಸರ್. ಅದರೊಟ್ಟಿಗೆ ಅದೆಲ್ಲ ಹೋಯ್ತು. ನಾವು ಹೇಳುದು ಅಂತ ಹೇಳಿದ್ದು, ಭತ್ತ ಹೋಯ್ತು, ಅಡಿಕೆ ಬಂತು, ತೆಂಗಿನಕಾಯಿ ಬಂತು ಅಂತ ಬಹಳ ಚಂದದ ರೀತಿಯಲ್ಲಿ ಹೇಳ್ಬಹುದು. ರಬ್ಬರ್ ಬಂತು, ಹೀಗೆ ಆಯ್ತು ಅಂತ ಹೇಳಿ. ಆದ್ರೆ ಅದು ಹೋಗುವಾಗ ಅದ್ರ ಜೊತೆಯಲ್ಲಿದ್ದಂತ ಎಷ್ಟು ವಿಚಾರಗಳು ಹೋಯ್ತು ಇವತ್ತು. ಅದನ್ನ ಯಾರು ಆಲೋಚನೆ ಮಾಡ್ತಾರೆ ಹೇಳಿ? ಅದೇ ರೀತಿ ಎಲ್ಲಾ ಕಲೆಗಳು ಕೂಡ ಹಾಗೆ ಆದ್ದು. ಈಗ ಪ್ರತಿಯೊಬ್ಬರದ್ದು ಕೂಡ ಇದೇ ರೀತಿಯ ಇದು ಒಂದು ನಾನು ಭತ್ತದ ಕೃಷಿಯನ್ನು ಹೇಳಿದ್ರು. ಅದರೊಟ್ಟಿಗೆ ಎಷ್ಟು ನಷ್ಟ ನಮ್ಗೆ ಆಯ್ತು, ನಮ್ಮ ಸಮಾಜಕ್ಕೆ ನಷ್ಟವಾಯ್ತು ಹೇಳಿ. ಹಾಗೆ ಇವತ್ತು ನಮ್ಮ ಕಲೆಗಳು ಬಹಳ ದೂರವಾಗಲಿಕ್ಕೆ, ಜಾನಪದದ ಕಲೆಗಳು ದೂರವಾಗಲಿಕ್ಕೆ ಕಾರಣವೇ ಇದು. ಮೂಲವಾಗಿ ಈ ಆಧುನಿಕದ ಭರದಲ್ಲಿ ಅದು ಅಪ್ಗ್ರೇಡ್ ಆಗದೆ ಅದು ಅಲ್ಲಿಗೆ ಹೋಯ್ತು. ಇದು ನಮ್ಮ ಓಪನ್ ಏರ್ ಥಿಯೇಟರ್ ಇದು. ಆಳ್ವಾಸ್ನ ವಾರ್ಷಿಕ ಉತ್ಸವಗಳು, ಸ್ವಾತಂತ್ರ್ಯದ ದಿನಾಚರಣೆ ಅಥವಾ ಇನ್ನಿತರ ಕಾರ್ಯಕ್ರಮಗಳು ನಡೀತಕ್ಕಂಥ ಬೃಹತ್ ವೇದಿಕೆ. ಸುಮಾರು 40,000 50,000 ಜನಗಳು ಏಕಕಾಲಕ್ಕೆ ಕುಳಿತು ನಡೀತಕ್ಕಂಥ ಸಂದರ್ಭ. 200 ಅಡಿಯ ಒಂದು ಸಜ್ಜಿಕೆ. ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಕಾರ್ಯಕ್ರಮ ಅಂತ. ಯೂಟ್ಯೂಬ್ನಲ್ಲಿ ನೀವು ಹೋಗಿ ಆಳ್ವಾಸ್ ಇಂಡಿಪೆಂಡೆನ್ಸ್ ಡೇ, ಆಳ್ವಾಸ್ ರಿಪಬ್ಲಿಕ್ ಡೇ ಅಂತ ಏನಾದರೂ ನೀವು ಟೈಪ್ ಮಾಡಿ ನೋಡಿ, ನಿಮಗೆ ಈ ವಿಡಿಯೋ ಕಾಣುತ್ತೆ. ವಂದೇ ಆ ಕಾರ್ಯಕ್ರಮವನ್ನು ನೋಡಿ ನಾನು ರೋಮಾಂಚಿತನಾಗಿದ್ದೆ. ಇವತ್ತು
ನನಗೆ ಅದೇ ವೇದಿಕೆ ಮೇಲೆ ನಿಂತು ಈ ಸ್ಥಳವನ್ನು ನಿಮಗೆ ಪರಿಚಯ ಮಾಡ್ತಕ್ಕಂಥ ಸುವರ್ಣ ಅವಕಾಶ ಜನಪದ ಸೇರಿರಲಿ. ಈಗ ನಾವು ಒಂದು ಬಂಟರ ಜನಾಂಗಕ್ಕೆ ಸಂಬಂಧಪಟ್ಟವರು, ಶೆಟ್ರು ಅಂತ ನಾವು ಹೇಳೋದು. ಬಂಟರು ಅಂದರೆ ಮೂಲ ಕೃಷಿಕರ ಸರ್? ಹೌದು, ಅವರು ನಾವು ಶೆಟ್ರು ಬಂಟರು. ನಾವು ಮೂಲತಃ ನಾವು ಕೃಷಿಕರು. ನಮ್ಮಲ್ಲಿ ಮೂಲ ಇದೇ ಇರೋದು ಭತ್ತದ ಕೃಷಿ. ನಾವು ಕೃಷಿಕರು. ನಾವು ಇದರ ಜೊತೆ ನಮಗೊಂದು ಆಳು ಪರು ಅಂತೇಳಿ ನಮಗೆ ಹಿಂದೆ ನಾವು ಅವರೇ ಭತ್ತಕ್ಕೆ ನಾವು ಆಳುವರು ಅಂತೇಳಿ ಆದೆವು. ಈಗ ನಾವು ಆಳುವ ಅಂತ ಹೇಳಿ ನಮಗೆ ನಾವಂದರೆ ಸ್ವಲ್ಪ ಆಳುವ ರೀತಿ. ಆಳುವ ಅಂತೇಳಿದ್ರೆ ಜವಾಬ್ದಾರಿ. ಆಳುವರು ಅಂತ ಹೇಳಿದ್ರೆ ನಮ್ಮದೇನು ದೊಡ್ಡ ಸಂಗತಿ ಏನಿಲ್ಲ, ಅಹಂಕಾರ ಏನಿಲ್ಲ, ಪಾರಪತ್ಯ ನಮ್ಮದು ಹಾಗೇನಿಲ್ಲ. ನಾವು ಸ್ವಲ್ಪ ಏನು ಕೇಳಿದ್ರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವರು ಅಂತ. ನಾವು ಯಾವುದೇ ಒಂದು ಇದನ್ನು ಜವಾಬ್ದಾರಿ ತೆಗೆದುಕೊಳ್ಳುವವರು. ನನ್ನ ಅರ್ಥ ಅದಕ್ಕೆ ಅದು. ನಾವು ಯಾವುದೇ ಒಂದು ಇದನ್ನು ಜವಾಬ್ದಾರಿ ತೆಗೆದುಕೊಳ್ಳುವವರು ಅಂತ. ಹಾಗೆ ನಾವು ಈಗಲೂ ಕೂಡ ನಮ್ಮ ಒಂದು ಯಾವುದೇ ಒಂದು ಇದರಲ್ಲಿರ್ಬೋದು, ನಮ್ಮ ಒಂದು ವ್ಯವಹಾರದಲ್ಲಿರ್ಬೋದು, ಅಥವಾ ನಮಗೆ ಬೇರೆ ಬೇರೆ ಒಂದು ಸಮಾಜದ ಜವಾಬ್ದಾರಿಗಳು ಸಿಗ್ಬೋದು. ಒಂದು ದೇವಸ್ಥಾನದ ಒಂದು ಆಡಳಿತ ಮುಕ್ತೇಶ್ವರಾಗಿರ್ಬೋದು, ಒಂದು ಶಾಲೆ ಇಂಥ ಎಲ್ಲ ಇದಿರ್ಬೋದು. ಇಂಥ ಸಮಯದಲ್ಲಿ ನಮಗೆ ಜವಾಬ್ದಾರಿ ಸಿಕ್ಕಿದ ಕೂಡಲೇ ನಾವು ಚಂದ ರೀತಿಯಲ್ಲಿ ಅದನ್ನೊಂದು ಮ್ಯಾನೇಜ್ ಮಾಡ್ತೇವೆ, ಆಳ್ತೇವೆ. ಅದು ನಮ್ಮ ಒಂದು ಗುಣ, ಅದು ನಮ್ಮ ಜನಾಂಗದ ಗುಣ. ಸರಿ, ಹೌದು. ಇದು ನೋಡಿ, ಇದು ಒಂದು ನಮ್ಮದು ಭಾರಿ ಚಂದ ವಾಕಿಂಗ್ ಟ್ರ್ಯಾಕ್. ಇದೆಲ್ಲ ನೋಡಿ, ಇದೆಲ್ಲ ಹೋಗುವಂಥ ಇದೆಲ್ಲ ನೋಡಿ. ಇದನ್ನು ತೆಗೀರಿ ನೀವು ನೋಡಿ, ಇದೆಲ್ಲ ಹೋಗುದು ನೋಡಿ, ಅದು ನೋಡಿ ತೆಗೀರಿ. ಎಷ್ಟು ಚೆಂದ ನೋಡಿ, ಹೋಗುವ ಮುಂದೆ ಹೋಗುವ. ಇಡೀ ಒಂದು ಸಸ್ಯಗಳು, ಇಡೀ ಇದು ಹೇಗುಂಟು ನೋಡಿ, ಇದೆಲ್ಲ ನೋಡಿ. ಮತ್ತೆ ಬಂದು ತೆಗೀರಿಬೇಕಾದ್ರೆ ನೋಡಿ. ಇದನ್ನು ಈಚೆ ಬದಿಶ ಹೇಳ್ತದೆ, ಇನ್ನು ಹೇಳ್ತಾರೆ. ಆಗ ಇದು ಅದರಲ್ಲಿ ನಡುವಿನಲ್ಲಿ ಒಂದು ಹೋಗುವುದೇ ಭಾಳ ಚಂದ. ಇದು ಹೌದು, ವಿದ್ಯಾರ್ಥಿಗಳ ನಡಿಗೆಗೆ ಅಂತ ಮಾಡಿರೋದಾ? ಇದು ಒಂದು ವಿದ್ಯಾರ್ಥಿಗಳು ಈಗ ಇದಕ್ಕೆ ಹೋಗುದು, ಸಾಹಸ ಕ್ರೀಡೆ ಮಾಡಲಿಕ್ಕೆ ಹೋಗೋ ಜಾಗ ಇದು. ಓಕೆ, ಮಕ್ಕಳು ಒಂದು ಸಾಹಸ ಕ್ರೀಡೆಗಳನ್ನೆಲ್ಲ ಕಲಿಯುವಂಥ ಜಾಗಕ್ಕೆ ಹೋಗೋ ಜಾಗ. ಅಲ್ಲಿ ಹೋಗುವಾಗಲೇ ಮಕ್ಕಳು ಹೀಗೆ ಸಿದ್ಧತೆ ಹಾಕ್ಕೊಂಡು ಹೋಗ್ಬೇಕು, ಅವರು ನಡ್ಕೊಂಡು ಹೋಗುವಾಗ ನೋಡಿ. ಈಗ ನಮ್ಮ ಕಾರು ನಿಧಾನಕ್ಕೆ ಹೋಗ್ತಿರೋ ಕಾರಣ ಏನೋ ನೆಲಹಾಸು ಹಾಳಾಗುತ್ತೆ ಅಂತನಾ? ಇಲ್ಲ ಇಲ್ಲ, ಹಾಗೇನಿಲ್ಲ ನೋಡಿ. ಅಲಿಲುಗಳು ಇದೆಲ್ಲ ಬರಬೇಕು ಅಂತ ನಾನು ಹೇಳಿದೆ. ಅಲಿಲು, ಸಣ್ಣ ಸಣ್ಣ ಇದೆಲ್ಲ ಯಾವುದು ಪಕ್ಷಿಗಳು, ಇದೆಲ್ಲ ಬರಬೇಕಿಲ್ಲಿ. ಜೀವರಾಶಿಗಳಿರ್ಬೇಕು. ಹೌದು, ಜೀವರಾಶಿಗಳು ಬೇಕು ನೋಡಿ. ಅದಕ್ಕೆ ಇದೆಲ್ಲ ಇರುವುದು. ನೋಡಿ, ಇದು ಸಾಹಸ ಕ್ರೀಡೆಗೆ ಬರೋದು ನಾವು. ಎಷ್ಟು ಹಕ್ಕಿಗಳು ಬಂತು. ಇಷ್ಟು ವಿಶಾಲವಾದ ಆಲೋಚನೆ ಯಾಕೆ ಸರ್? ಅಲ್ಲ, ವಿಶಾಲವಾಗಿ ಬೆಳಿಬೇಕಂದ್ರೆ ವಿಶಾಲವಾದ ಆಲೋಚನೆ ಬೇಕು. ವಿಶಾಲವಾಗಿ ನೀವು ಬ್ರಾಡ್ ಆಗಿ ಬೆಳಿಬೇಕಾದ್ರೆ ನೀವು ಇಂಥ ಆಲೋಚನೆಗಳು ಬೇಕೇ ಬೇಕು. ನೀವು ವಿಶಾಲವಾಗಿ ಆಲೋಚನೆ ಮಾಡುವವರು ಸಂಕುಚಿತ ಮನೋಭಾವ ಇಟ್ಟು ಏನು ಮಾಡ್ಲಿಕ್ಕಾಗ್ತದೆ? ಏನು ಮಾಡೋಕ್ಕಾಗಲ್ಲ. ಹೌದು, ಎಲ್ಲ ಆಂಗಲ್ಗಳಲ್ಲಿ ನೀವು ಆಲೋಚನೆ ಮಾಡಬೇಕು. ಎಲ್ಲ ಆಂಗಲ್ಗಳಲ್ಲಿ ಆಲೋಚನೆ ಮಾಡಿಕೊಂಡು ಇದೊಂದು ರೀತಿ ಏನಂದ್ರೆ ದೇಶ ಕಟ್ಟೋ ಕೆಲಸ ನಡೀತಾ ಇದೆ ಇಲ್ಲಿ. ಖಂಡಿತ. ಮಕ್ಕಳಿಗೆ ಮನಸ್ಸನ್ನು, ದೇಶ ಕಟ್ಟುವುದಕ್ಕಿಂತ ಮೊದಲು ಕಲಿಕೆ ಬಂದ ಮಕ್ಕಳ ಮನಸ್ಸನ್ನು ಕಟ್ಟುವಂಥ ಕೆಲಸ, ಮನಸ್ಸನ್ನು ಕಟ್ಟುವ ಕೆಲಸ ಇದು. ನಲ್ಲ ಒಂಜಿ ಅಕ್ಲಿ ಒಂಜಿ ನೆನಕಂತ ಕೊರ್ಪಿ ಹೇಳ್ತಾವಳು. ಎಂಚ ಗುಂಡಿ ಗುಂಡಿ ಹಾಪಿ ಮಾಡಿ ಆಯ್ತು ಬೇರೆ ಸಮೇತ ಪೋಡವು ಬೊಕ್ಕ ಇನ್ನು ಎತ್ತಿದ ಅಲ್ಪನೆ ಕೈತ್ಲು ಪಾಡ್ತೀವಿ. ಅಲ್ಪನ ಪಾಡ್ದೇನು ಕೌಂಟ್ ಬಿಡಲಿ ಎಲ್ಲ ಶೋಕ್ ಬರ್ತದೆ. ಕಾಲ ಅವಿನ ಮಾತಾಡ್ತಾ ಆಯ್ತು ಮುದೆಲ್ದೆಲ್ಲ ಪೂರ್ ದೆಪ್ಪಲೆ. ಹಾಂ, ಭಾರಿ ಕಷ್ಟ ಸರ್ ಇದನ್ನೆಲ್ಲ ಮೇಂಟೈನ್ ಮಾಡೋದು. ನಾನು ನೋಡ್ತಾ ಇದ್ದೀನಲ್ಲ, ನಿಮಗೆ ಮೈನ್ಯೂಟ್ ಆಗೂ ಕೂಡ ನೀವು ಒಬ್ಸರ್ವ್ ಮಾಡ್ತಾ ಇದ್ದೀರಿ. ಮಾಡಿದ್ರೆ ಆಗ್ತದ? ಸಾಹಸ ಕ್ರೀಡೆಗಳು ಯಾವ ಮಕ್ಕಳಿಗೆ ಸರ್ ಇದು? ಇದು 10ನೇ ತರಗತಿವರೆಗೆ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಮಕ್ಕಳಿಗೆ ಒಂದು ಹೆದರಿಕೆಗಳನ್ನು ದೂರ ಮಾಡಬೇಕು.
ದೈಹಿಕವಾಗಿ ಗಟ್ಟಿಮುಟ್ಟು ಮಾಡಬೇಕು ಅವರು. ಅದಕ್ಕೆ ಶೈಕ್ಷಣಿಕ ಸಂಸ್ಥೆಯಾಗಿ ಹುಟ್ಕೊಂಡಂತ ಆಳ್ವಾಸು ಸಾಂಸ್ಕೃತಿಕವಾಗಿ ಕೂಡ ತೊಡಗಿಸ್ಕೊಳ್ತಲ್ಲ, ಅದು ಹೇಗೆ ಸರ್? ಅಲ್ಲ, ಶೈಕ್ಷಣಿಕ ಶಿಕ್ಷಣ ಅಂತ ಹೇಳಿದರೆ ಏನದು? ಖಾಲಿ ಪುಸ್ತಕದ ಬದನೆಗಾಯಿ ಮಾತ್ರವ? ಖಾಲಿ ಪಠ್ಯದಲ್ಲಿರುವಂಥ ಬೋಧನೆ ಮಾತ್ರವ? ಒಂದು ಅದರ ಒಟ್ಟಿಗೆ ನಾವು ಆ ಶಿಕ್ಷಣ ಅಂತೇಳಿ ಆಗುವಾಗ ಅವರಿಗೆ ಆ ಎಲ್ಲ ಒಟ್ಟು ಸಮಗ್ರವಾಗಿ, ಅದು ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಇದೆಲ್ಲ ಬೇಕು. ಅದಕ್ಕಾಗಿ ಇಂಥ ಬಯಲು ಶಾಲೆಗಳು ಅಗತ್ಯ. ಕ್ಲಾಸ್ ರೂಮ್ ಬೇರೆ, ಇದು ಬಯಲು ಶಾಲೆ ಬೇರೆ. ನೋಡಿ, ಕ್ಲಾಸ್ ರೂಮ್ ಹೊರಗೆ ಬಂದು ಈ ಬಯಲು ಶಾಲೆ ಬಂದಾಗ ಇದೆಲ್ಲ ಸಿಗ್ತದೆ ಅವರಿಗೆ. ಹೌದು, ಈ ಆವರಣದೊಳಗೆ ಕ್ಲಾಸ್ ರೂಮ್ಗಳಿಗೂ ಸಹ ಬೇಕು, ಬಯಲು ಶಾಲೆ ಸಹ ಬೇಕು. ಎರಡನ್ನೂ ಇಟ್ಟುಕೊಂಡವರು ಮಕ್ಕಳು ಇರಬೇಕು. ಹಾಗೆ ನೋಡಿ, ಇಲ್ಲಿ ಬಂದಾಗ ಇದು ಬಯಲು ಶಾಲೆ. ಹೌದು ಹೌದು. ಸಾಂಸ್ಕೃತಿಕವಾಗಿ ಅಂದ್ರೆ ಈ ಕಲೆ, ಸಂಸ್ಕೃತಿ, ಜಾನಪದ, ಹೌದು, ಜಾನಪದ ಕಲಾ ಪ್ರಕಾರಗಳನ್ನ ಉಳಿಸೋದಕ್ಕೆ ಕೆಲಸ. ಹೌದು. ನುಡಿಸಿರಿಯಂತಹ ಉತ್ಸವಗಳು, ಹೌದು, ಇದೆಲ್ಲ ಯಾಕೆ ಅಂತ? ಅದು ಬೇಕಲ್ಲ ಸರ್, ಪಾರ್ಟ್ ಆಫ್ ದ ಎಜುಕೇಶನ್ ಅದು. ಹೌದಾ? ಇದು ಪಾರ್ಟ್ ಆಫ್ ದ ಎಜುಕೇಶನ್. ಈಗ ಪಾರ್ಟ್ ಆಫ್ ದ ಇದೀಗ ಎಜುಕೇಶನ್ ಅಂತ ಹೇಳಿದ ಕೂಡಲೇ ಖಾಲಿ ನಮ್ಮ ಒಂದು ಪ್ರಾಕ್ಟಿಕಲ್ ಮಾಡುವಂಥ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿಯ ಲ್ಯಾಬ್ಗಳು, ಕಂಪ್ಯೂಟರ್ ಲ್ಯಾಬ್ಗಳು ಇದೇ ಅಲ್ಲ. ಇದ್ರ ಜೊತೆ ಇದು ಕೂಡ ಯಾವುದು ನುಡಿಸಿರಿರ್ಬೋದು, ವಿರಾಸತ್ ಇರ್ಬೋದು, ಇದೆಲ್ಲ ಪಾರ್ಟ್ ಆಫ್ ದ ಎಜುಕೇಶನ್ ನಮ್ಮದು. ನಮ್ಮ ಟೋಟಲ್ ಎಜುಕೇಶನ್ ಆಗುವಾಗ ಅದೆಲ್ಲ ಬರ್ತದೆ ನಮಗೆ ನಮ್ಮ ಕಣ್ಣೆದುರಿನಲ್ಲಿ. ಖಾಲಿ ಬಿಲ್ಡಿಂಗು, ಕಟ್ಟಡ, ಗಿಟ್ಟಡ ಇದೇ ಅಲ್ಲ, ಇದ್ರ ಜೊತೆ ಇದೆಲ್ಲ ನಮಗೆ ಬರ್ತದೆ. ಅದೆಲ್ಲ ಇದ್ದಾಗಲೇ ನಮ್ಮ ಎಜುಕೇಷನ್ ಸಿಸ್ಟಮ್ ಇರುವುದು. ಇಲ್ಲದಂತೆ ಎಜುಕೇಷನ್ ಅದಕ್ಕೆ ಅರ್ಥವೇ ಇಲ್ಲ. ಅದು ಎಲ್ಲ ಕಡೆಯಲ್ಲಿ ಆಗುದಿಲ್ವಾ? ಜಾನಪದ ಕಲೆಗಳ ಅನೇಕ ಕಲಾ ಪ್ರಕಾರಗಳ ಉಳಿವಿಗೆ ಅತ್ಯಂತ ಹೆಚ್ಚು ಶ್ರಮವನ್ನ ನೀವು ಮಾಡಿದ್ದೀರಿ. ಹೌದು. ಅದ್ರ ಬಗ್ಗೆ ಒಂದಷ್ಟು ಮಾತಾಡಿ. ಶ್ರಮ ಅಂತ ಹೇಳಿದ್ರೆ ನನ್ನ ಬೇರೆ ಬೇರೆ ದಿನಚರಿ ಇದರಲ್ಲಿರ್ಬೋದು, ದುಡ್ಡಿನಲ್ಲಿರ್ಬೋದು, ನಮ್ಮ ಒಟ್ಟು ವಿಷಯದಲ್ಲಿ ಆಗುವಾಗ ನಾನು ಬಹಳಷ್ಟು ಇದಕ್ಕೆ ಖರ್ಚು ಮಾಡಿದ್ದೇನೆ. 100%. ಇದರಲ್ಲಿ ಯಾವ ನನಗೆ ಬೇಸರವೂ ಇಲ್ಲ. ಇದರಲ್ಲಿ ಖುಷಿ, ನನಗೆ ತುಂಬ ಖುಷಿ. ನನಗೆ ಇರಲಿ ಅದು ಕಟ್ಟಿದ್ರಲ್ಲ, ಅದಕ್ಕೊಂದು ಮಣ್ಣು ಹಾಕಿಸ್ಬೇಡ. ಅದರಲ್ಲಿ ತೆಗೆದು ಉಂಟಾ? ಅದನ್ನೇ ಹಾಕಿ ಈಗ 3 ಇಂಚು ತೆಗಿಲಿಕ್ಕೆ ಹೇಳಿದ್ರ? ಯಶೋಕಿರಣ ಬಿಲ್ಡಿಂಗ್ ಹೆಸರು. ಹೌದು ಹೌದು. ಇಲ್ಲಿ ಬಂದರೆ ಆಫೀಸ್ ಕೆಲವು ಉಂಟು, ಅದರಲ್ಲಿ ಒಂದು ಆಫೀಸ್ ಇಲ್ಲಿ. ನೋಡಿ, ಇದರಲ್ಲೆಲ್ಲ ಒಂದು ಎಲ್ಲ ಸಂಬಂಧ ನೋಡಿ. ಈಗ ಇದೊಂದು ಜನಪದೀಯವಾದ ನೋಡಿ, ಇದು ನೋಡಿ, ಇದೆಲ್ಲ ಜನಪದಕ್ಕೆ ಸಂಬಂಧಪಟ್ಟಂಥ ಕೆಲವು ಎಲ್ಲ ಬೇರೆ 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 ಇದು ಕಲಾಕೃತಿಗಳನ್ನೆಲ್ಲ ನೋಡಿ. ಸರ್, ಜಾನಪದ ಕಲೆಯನ್ನ ನಾವೆಲ್ಲರೂ ಸೇರಿ ಯಾಕೆ ಉಳಿಸ್ಬೇಕು ಅಂತ ಅನ್ಸುತ್ತೆ? ಮನುಷ್ಯರು ಲೋಕ ಬದುಕಬೇಕಾದ್ರೆ, ಮನುಷ್ಯ ಲೋಕ ಇರಬೇಕಾದ್ರೆ, ಮತ್ತು ಒಂದು ಒಳ್ಳೆಯ ಒಂದು ಜೀವನವನ್ನು ಮಾಡಬೇಕಾದ್ರೆ ಜಾನಪದ ಕಲೆ ಇಲ್ಲದೆ ನೀವು ಆಲೋಚನೆ ಮಾಡಲಿಕ್ಕೆ ಆಗ್ತದೆ ಸರ್. ಅದು ಆಲೋಚನೆ ಮಾಡಲಿಕ್ಕೆ ಆಗ್ತದೆ. ನನಗೆ ಆಗೋದಿಲ್ಲ. ಬೇರೆ ಯಾರಾದರೂ ಆಲೋಚನೆ ಮಾಡ್ಬೋದು, ನನಗೆ ಆಗೋದಿಲ್ಲ. ಅಂದರೆ ಅದು ಏನು ಕೇಳಿದ್ರೆ, ಅದು ನಮ್ಮ ಒಂದು ಬದುಕನ್ನು, ಇದು ಬದುಕಿಗೆ ಭಾಳ ಹತ್ತಿರ ಇರುವುದು ಯಾವುದು ಕೇಳಿದ್ರೆ ಜಾನಪದದ ಕಲೆ ಬದುಕಿಗೆ ಹತ್ತಿರ. ಆದ್ದರಿಂದ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಸರ್. ಅದು ಅಷ್ಟೇ. ಅದು ನೀವು ಅನುಭವಿಸಿ ನೋಡಬೇಕು ಹೊರತು ಅದನ್ನು ವಿವರಿಸಿ ಮಾಡಲಿಕ್ಕೆ ಭಾರಿ ಕಷ್ಟ. ಹೌದು. ಜಾನಪದ ಕಲಾವಿದರ ಉಳಿವಿಗೆ, ಅವರನ್ನ ಉಳಿಸ್ಕೊಳ್ಳೋಕ್ಕೆ ಏನೆಲ್ಲ ಕೆಲಸ ಆಗಬೇಕಿದೆ ಅಂತ? ಒಂದು ನಾವು ಮಾಡಬೇಕಾದ ಕೆಲಸ, ಯಾರು ವೈಯಕ್ತಿಕವಾಗಿ ಆ ಜಾನಪದದ ಕಲಾವಿದರು, ಜಾನಪದದ ಇವರು, ಅವರು ಮಾಡಬೇಕಾದ ಜವಾಬ್ದಾರಿ ಉಂಟು. ಇನ್ನು ಇಡೀ ಅದಕ್ಕೆ ಸಂಬಂಧಪಟ್ಟ ಜನಾಂಗಗಳು ಮಾಡಬೇಕಾದ ಜವಾಬ್ದಾರಿ ಕೆಲವಿದೆ. ಇನ್ನು ನಮ್ಮಂಥ ಸಂಘ ಸಂಸ್ಥೆಗಳು ಮಾಡಬೇಕಾದಂಥ ಜವಾಬ್ದಾರಿ ನಮಗಿದೆ. ಇನ್ನು ಸರ್ಕಾರ ಪೋಷಿತ ಸರ್ಕಾರ
ಅವ್ರು ಮಾಡಬೇಕಾದ ಜವಾಬ್ದಾರಿ. ಹೀಗೆ ನಾನಾ ರೀತಿಯ ಜವಾಬ್ದಾರಿಗಳು ಕೆಲವರದಿದೆ. ಎಲ್ಲವನ್ನೂ ಕೂಡ ನಾವು ಸರ್ಕಾರ ಅಂತ ಹೇಳ್ಕೊಂಡು ಕೂತ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಇದು ಪ್ರತಿಯೊಬ್ಬರ ಒಂದು ಇದಕ್ಕೊಂದು ಸಂಬಂಧಪಟ್ಟ ಕೊಂಡಿ ಆಗಿದೆ, ಒಂದು ಸಾಮಾಜಿಕ ಜವಾಬ್ದಾರಿ. ಹೌದು, ಇದು ಸಾಮಾಜಿಕ ಜವಾಬ್ದಾರಿ. ಅವರದ್ದೇ ಆದಂಥ ಜವಾಬ್ದಾರಿಗಳಿದೆ. ಅವರು ಅವರವರ ಇದನ್ನು ಸರಿಯಾಗಿ ಪಾಲನೆ ಮಾಡಬೇಕಾದ ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಸರ್ಕಾರ ಮಾತ್ರ ಯಾವಾಗಲೂ ಇದಕ್ಕೆ ತುಂಬ ಇದು ಕೊಡಬೇಕು. ಯಾವುದು ಸಹಾಯಗಳು, ಅದು ಧನದ ರೂಪದಲ್ಲಿ ಇರ್ಬೋದು, ಕೆಲವು ಫೋರ್ಸ್ ಮುಖಾಂತರ ಇದನ್ನು ಭಾಳ ಅರ್ಥಪೂರ್ಣವಾಗಿ ಅವ್ರು ತರಬೇಕು. ಯಾಕಂದರೆ ಅದಕ್ಕೆ ಮುಖ್ಯ ಕೊಡುಗೆ ಅವರು ಕೊಡಬೇಕು. ಹಾಗೆ ಹೋಗುವ ಬನ್ನಿ ಸರ್. ತಾವು ಕರಾವಳಿ ಭಾಗದವರಾದರೂ ಕೂಡ ಈ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಕಲಾ ಪ್ರಕಾರಗಳನ್ನು ಪೋಷಣೆ ಮಾಡ್ತಾ ಬರ್ತಿರೋದು ನಮ್ಗೆ ಗೊತ್ತಾಗ್ತಾ ಇದೆ. ಉದಾಹರಣೆಗೆ ಡೊಳ್ಳು ಕುಣಿತ, ಇವರನ್ನೆಲ್ಲ ತಾವು ಪೋಷಿಸ್ತಾ ಇದ್ದೀರಿ. ಹೌದು. ಯಾಕೆ ಜನಪದ ಕಲೆಯ ಮೇಲೆ ವ್ಯಾಮೋಹ ನಿಮಗೆ ಅಂತ? ಸರಿ, ಇಲ್ಲೂ ಕೂಡ ಹಾಗೆ ನಾವು ಸಂಕುಚಿತ ಮನೋಧರ್ಮವನ್ನು ಮಾಡಬಾರ್ದು. ಈಗ ಇಡೀ ನಮ್ಮ ಜಾನಪದದ ಕಲೆಯನ್ನಿರ್ಬೋದು, ಶಾಸ್ತ್ರೀಯ ಕಲೆಗಳನ್ನಿರ್ಬೋದು, ಯಾವುದೇ ಒಂದು ವಿಚಾರವಂತ ಕಲಾಗಾರಗಳಿರ್ಬೋದು, ಇದು ಯಾವುದೇ ಒಂದು ಊರು, ಒಂದು ಜಾತಿ, ಒಂದು ಮತ ಇದನ್ನು ಮಾಡಿದ್ದಲ್ಲ, ಎಲ್ಲರೂ ಸೇರಿಕೊಂಡು ಮಾಡಿದ್ದು. ಈಗ ನೀವು ಜಾನಪದದ ಕಲೆ ಅಂತ ಹೇಳುವಾಗ ನಮ್ಮ ಕರ್ನಾಟಕವನ್ನು ತೆಗೆದು ನೋಡಿದ್ರೆ ಏನು ನಮ್ಮ ಸೌತ್ ಕೇಂದ್ರ ಮಾತ್ರ ಇದು ಮಾಡಿದ್ದ? ಇಲ್ಲ, ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಕಲೆಗಳು ಬೇರೆ ಬೇರೆ ಕಲೆಗಳಲ್ಲಿ ಬಂದಿದೆ. ಹೀಗಿರುವಾಗ ನಾವು ಇಡೀ ಬ್ರಾಡಾಗಿ ಸಂಕುಚಿತ ಮನೋಭಾವ ಬಿಟ್ಟು ನಾವು ಒಟ್ಟು ಕಲೆಯನ್ನು ಆಲೋಚನೆ ಮಾಡಿದರೆ, ನಾವು ವಿಶಾಲ ಮನೋಧರ್ಮದಲ್ಲಿ ಆಲೋಚನೆ ಮಾಡಿದರೆ ಎಲ್ಲವೂ ನಮಗೆ ಬೇಕಿದ್ದದೆ. ಅಲ್ಲಿ ನಮಗೆ ಮಡಿವಂತಿಕೆ ಇಲ್ಲ. ಡೊಳ್ಳು ಕುಣಿತ ಅಂತ ಹೇಳಿದ್ರೆ ನಾನು ವಕ್ರ ದಿಶೆಯಲ್ಲಿ ಯಾಕೆ ನೋಡಬೇಕು? ನಮ್ಮ ಯಕ್ಷಗಾನ ಅಂತ ಹೇಳುವಾಗ ಮೇಲಿನವರು ಯಾಕಿದೆ ವಕ್ರ ದಿಶೆಯಲ್ಲಿ ನೋಡಬೇಕು? ಕಲೆ ಅಂತೇಳಿ ನೀವು ಆರಾಧನೆ ಮಾಡ್ತಿರೋದ್ರೆ ಆಗ ಹಾಗೆ ಆಗುವಾಗ ನಮಗೆ ಅದೆಲ್ಲ ಏನು ಮನಸ್ಸಿಗೆ ಬರುವುದಿಲ್ಲ. ಇದೆಲ್ಲವೂ ನಮ್ಮದು ಅಂತಲೇ ಆಗ್ತದೆ. ಇದು ಬಹಳ ಮುಖ್ಯವಾಗಿ ಇದು ನಮ್ಮದು ಅಂತ ಆಗ್ತದೆ. ನಿರ್ಲಕ್ಷ್ಯಕ್ಕೊಳಗಾಗಿದ್ದ ಅದೆಷ್ಟೋ ಅನೇಕ ಜಾನಪದ ಕಲಾ ಪ್ರಕಾರಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯೊಂದನ್ನು ನಿರ್ಮಾಣ ಮಾಡಿ ನುಡಿಸಿರಿ ಮುಖಾಂತರ ಅವಕಾಶಗಳನ್ನ ಒದಗಿಸ್ಬೇಕು ಅನ್ನೋ ಒಂದು ಯೋಚನೆ ಯಾಕೆ ಸರ್? ಈಗ ನಾವೊಂದು ವಿರಾಸತ್ ನುಡಿಸಿರಿ ಮಾಡುವವರು. ಹೌದು, ಇದು ಬಹಳ ದೊಡ್ಡ ಒಂದು ನಮ್ಮ ಖರ್ಚು ವೆಚ್ಚದ ಒಂದು ಇದು ಸಾಂಸ್ಕೃತಿಕ. ಹೌದು ಹೌದು ಹೌದು. ಇಡೀ ಇದರಲ್ಲಿ ನಾವು ಶಾಸ್ತ್ರೀಯ ಕಲೆಯನ್ನು ಹೇಗೆ ತರಬಹುದು, ಅದರಲ್ಲಿ ಒಂದು ವೈಯಕ್ತಿಕವಾದಂಥ ಒಂದು ಶಾಸ್ತ್ರೀಯ ಕಲೆ ಇರ್ಬೋದು, ಗುಂಪು ಕಲೆಗಳಿರ್ಬೋದು. ಈಗ ನೋಡಿ, ಈಗ ಬಹಳ ಕಷ್ಟ ಅಂತ ಹೇಳಿದರೆ ಈಗ ನಮ್ಮ ಆಡಿಯನ್ಸು ಸಾಧಾರಣ ಒಂದು 70,000 1 ಲಕ್ಷ ಜನ ಸೇರ್ತಾರೆ. ಇಂಥ ಜನ ಸೇರುವಾಗ ನಮಗೆ ಶಾಸ್ತ್ರೀಯ ಕಲೆಯನ್ನು ಒಂದು ಇಂಡಿವಿಜುವಲ್ ಒಬ್ಬನ್ನು ತರಲಿಕ್ಕೆ ಭಾಳ ಕಷ್ಟ. ಒಬ್ಬನ ಒಂದು ಕರ್ನಾಟಕ ಸಂಗೀತ, ಒಬ್ಬನ ಒಂದು ಹಿಂದೂಸ್ತಾನ್ ಸಂಗೀತ, ಒಬ್ಬನ ಒಂದು ವೀಣೆ, ಒಂದು ತಬ್ಲಾ, ಒಂದು ಮೃದಂಗ, ಹೀಗೆ ನುಡಿಸಲಿಕ್ಕೆ ಭಾಳ ಕಷ್ಟ ಅಲ್ಲಿ. ಯಾಕಂದರೆ ಅದು ಅಷ್ಟು ಜನರ ಎದುರಿನಲ್ಲಿ ಅದನ್ನು ಕೊಡುವುದಂತಿಲ್ಲ, ಸುಲಭ ಅಲ್ಲ. ಆದರೆ ಪುಣ್ಯಕ್ಕೆ ನಮ್ಮ ಜಾನಪದದ ಕಲೆ ಏನಾಗಿದೆ, ಇದೆಲ್ಲವೂ ಗುಂಪು ಆಟಗಳು. ಹೌದು, ನಮ್ಮದು ಭಾಳ ಗುಂಪು. ನಾವು ಅದನ್ನು ನೋಡಿಕೊಂಡು 15 ಜನ ಇರುವಲ್ಲಿ ಒಂದು 50 ಜನ 100 ಜನ ಹಾಕಿ ಪ್ರೆಸೆಂಟೇಷನ್ ಮಾಡಿದರೆ ಅದರ ಇದರಲ್ಲಿ ಯಾವುದೂ ಇಲ್ಲುವುದಿಲ್ಲ. ನಿಜ, ಅದೊಂದು ನಿಮಗೆ ಹೇಳಿಕೆ ಇದೆ. ಹೌದು, ಯಾವ್ದು ಇಲ್ಲುವುದಿಲ್ಲ. ಕಿರು ಗುಂಪನ್ನ ದೊಡ್ಡ ಗುಂಪು ಅಂಕ ಮಾಡಿ ನಾವು ಪ್ರೆಸೆಂಟೇಷನ್ ಮಾಡಿದರೆ ನೋಡೊಂದು ಭರತನಾಟ್ಯ ಒಬ್ಬರು ಬಂದು ಮಾಡಿರಿ, ಅದ್ರ ಬೆನ್ನಿಗೆ ಒಂದು ಜಾನಪದ ಕಲೆ ಮಾಡುದು. ಅತಿ ಹೆಚ್ಚು ಕ್ಲಾಪ್ ಬೀಳುದು ಯಾವುದಕ್ಕೆ ಹೇಳಿದ್ರೆ ಇದು ಜಾನಪದಕ್ಕೆ. ಅಲ್ಲೊಂದು ಒಂದು ಜೋಸ್ ಬರ್ತದೆ, ಒಂದು ಜೋಸ್, ಆ ಕಲೆಯ ಒಂದು ಸ್ಪಿರಿಟ್ ಬರ್ತದೆ, ಮತ್ತು ಅದು ಪ್ರೆಸೆಂಟೇಷನ್ ಅದು ನೋಡುವಂಥದ್ದು ಬರ್ತದೆ. ಹೀಗಾಗುವಾಗ ನಮ್ಮ ಇಡೀ ಒಟ್ಟು ನಮ್ಮ ಇದನ್ನು ತೆಗೆಯುವಾಗ ನಾವು ಯಾವುದ್ಯಾವುದನ್ನು ಎಲ್ಲೆಲ್ಲಿ ಜೋಡಣೆ ಮಾಡಬೇಕು. ಉದಾಹರಣೆಗೆ ಈಗ ಉದ್ಘಾಟನಾ ಸಮಾರಂಭದಲ್ಲಿ ಜಾನಪದದ ಕಲೆಗಳಿಗೆ ವಿಶೇಷ ಹೊತ್ತು ಕೊಡ್ತೇವೆ. ಮತ್ತು ಇಲ್ಲಿ ಅಲ್ಲಲ್ಲಿ ಜಾಗದಲ್ಲಿ ಹೋಗುವಲ್ಲಿ ಬರುವಲ್ಲಿ ಅಲ್ಲಲ್ಲಿ ವೈಯಕ್ತಿಕವಾಗಿ ಅವರು ಕೂತ್ಕೊಂಡಿರ್ತಾರೆ. ಅವರವರ ಚಟುವಟಿಕೆಯನ್ನು ಅವ್ರು ಮಾಡ್ತಾ ಇರ್ತಾರೆ. ಈಗ ಒಂದು ಪದ ಹೇಳೋದು ಅಥವಾ ಒಂದು ಸಣ್ಣ ಇದು ಏನಾದರೂ ಒಂದು ಅಲ್ಲೆಲ್ಲಿ ಚಟುವಟಿಕೆಗಳು ಇಲ್ಲಿ ಹೋಗೋ ದಾರಿಯಲ್ಲೆಲ್ಲ ನಡೀತಾ ಇರ್ತದೆ. ಯಾವುದು ಜಾನಪದ ಕಲಾ ಹೌದು ಇರ್ತದೆ ಅಲ್ಲಿ. ಅದು ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಒಮ್ಮೆ ಆದ ಕೂಡಲೇ ಒಮ್ಮೆ ಜಾನಪದದ ಕಲಾವಿದರು ಒಮ್ಮೆಲೆ ನುಗ್ಗಿ ಇಡೀ ಒಂದು 2-3 ಸಾವಿರ ಕಲಾವಿದರು ಇಡೀ ಒಂದು ಆ ಉತ್ಸವಕ್ಕೆ ಕೊಡುವ ಕಲೆಯೇ ಬೇರೆ. ಅದು ಸ್ಟಾರ್ಟಿಂಗ್ ಇದು ಅಂತ ಹೇಳ್ತೇವೆ, ಜ್ಯೂಸ್. ಹೌದು ಅದಕ್ಕೆ ಅಂತ ಹೇಳೋದು ಅಂತ ಹೇಳಿದ್ರೆ ಸ್ಟಾರ್ಟರ್ ಅಂತ ಒಂದು ಸ್ಟಾರ್ಟಿಂಗ್ ಕೊಡುವಂಥ ಇದು. ಅದು ಒಂದು ಇಡೀ ನಮ್ಮ ಒಂದು 6-5 ದಿನ 10 ದಿನ ನಡೆಯುವ ಇದಕ್ಕೆ ಒಂದು ಜೋಸ್ ಕೊಡೋದು, ವೇಗದ ಆರಂಭ. ಹೌದು, ವೇಗದ ಆರಂಭ. ಅದು ಭಾರಿ ಚಂದ ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಜಾನಪದ ಕಲೆಗಳಿಗೆ ವೇದಿಕೆಯನ್ನು ನಿರ್ಮಾಣ ಮಾಡಿ ಕಲಾವಿದರ ಉಳಿವಿಗೂ ಕಾರಣರಾದ್ರಿ. ಹೌದು, ಒಂದಷ್ಟು ಜಾನಪದಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ತರ್ತಕ್ಕಂಥದ್ದು, ಹೌದು, ಮತ್ತು ಕಲಾವಿದರಿಗೆ ಮತ್ತೊಮ್ಮೆ ವೇದಿಕೆಯನ್ನು ಒದಗಿಸ್ತಕ್ಕಂಥದ್ದು, ಇದನ್ನೆಲ್ಲ ಮಾಡ್ತಾ ಬರ್ತಿದ್ದೀರಿ. ಹೌದು, ತುಂಬ ಪುಸ್ತಕಗಳ ಇದು ಉಂಟು. ಈಗ ನಮ್ಮ ಆಳುವರಿಗೆ ವೈಯಕ್ತಿಕ ಒಂದು ಆಸೆ ಯಾಕೆ, ವ್ಯಾಮೋಹ ಯಾಕೆ ಜನಪದದ ಬಗ್ಗೆ ಅಂತ ತಿಳ್ಕೊಬೇಕು ಅಂತ ಆಸೆ?
ಇದನ್ನು ನಾನು ಪದೇ ಪದೇ ಹೇಳ್ತಾ ಇರೋದು ಏನು ಕೇಳಿದ್ರೆ, ಇದು ಆಸೆ ಯಾಕೆಂದರೆ ನನಗೆ ಇದು ಇಲ್ಲದೆ ಬದುಕಲಿಕ್ಕೆ ಗೊತ್ತಿಲ್ಲ ನನಗೆ. ಅದು ಹೇಗೆ ನಾನು ಹೇಳೋದು, ಇದೆಲ್ಲ ಇಲ್ಲದೆ ನನಗೆ ಬದುಕಲಿಕ್ಕೆ ಆಗೋದಿಲ್ಲ. ಈಗ ನೀವು ನೋಡಿದಿರಿ, ಈಗ ನಾವು ನನ್ನ ಒಂದು ಇದು ನೋಡಿ, ಯಾವುದು ಆಫೀಸ್ ನೋಡಿ, ನನ್ನ ಹತ್ರ ಅದೆಲ್ಲ ಏನು ಕೇಳಿದ್ರೆ ಅದು ಇದ್ದರೆ ನನಗೆ ಬದುಕು. ಎಲ್ಲರೂ ಹೇಳ್ತಾರೆ ಇದು ಭಾಳ ಲೋಡ್ ಆಯ್ತಲ್ಲ, ಇದು ಯಾಕೆ ಇಷ್ಟು ಯಾಕೆ ಎಷ್ಟೋ ಬಂದು ಕೇಳಿದ್ರೆ, ಹಾಂ ಯಾಕೆ ಇದಕ್ಕೆಲ್ಲ ಇಷ್ಟು ಖರ್ಚು ವೆಚ್ಚ ಮಾಡ್ತೀರಿ ಯಾಕೆ? ಇಲ್ಲ, ಇದನ್ನು ಪಾರ್ಟ್ ಆಫ್ ದ ಜೀವನ ಅಂತ ನನಗೆ ಆಗಿದೆ. ಇದೆಲ್ಲ ಇಲ್ಲದೆ ನನಗೆ ಬದುಕೇ ಇಲ್ಲ ಅಂತ ಆಗ್ತದೆ. ಅದು ಗೊತ್ತಿಲ್ಲ ನನಗೆ ಇದರಿಂದ ಭಾರಿ ಖುಷಿ ಕೊಟ್ಟಿದೆ, ನನಗೆ ಭಾಳ ಸಂತೋಷ ಕೊಟ್ಟಿದೆ. ಅದರಿಂದಾಗಿ ನಾನು ಸಂತೋಷ ಇದ್ದವನ್ನು ಮಾಡಬೇಕು. ನನಗೆ ಬೇರೆ ದುರಭ್ಯಾಸಗಳಿಲ್ಲ. ನನಗೊಂದು ಸಿಗರೇಟ್ ಸೇದಿ ಸಂತೋಷ ಪಡಲಿಕ್ಕೆ ಗೊತ್ತಿಲ್ಲ, ನನಗೆ ಕುಡಿದು ತೂರಾಡಿ ಸಂತೋಷ ಪಡಲಿಕ್ಕೆ ಗೊತ್ತಿಲ್ಲ, ನನಗೆ ಇಸ್ಪಿಟ್ಟು ಜೂಜಾಟ ಆಡಿ ಸಂತೋಷ ಪಡಲಿಕ್ಕೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಇದನ್ನೆಲ್ಲ ಮಾಡಿ, ಇದರಿಂದ ನನಗೆ ಸಂತೋಷ ಸಿಗ್ತದೆ, ಸಾಂಸ್ಕೃತಿಕ ಸಂತೋಷ. ಆಗ ಅದರಲ್ಲಿ ಒಂದು ಬದುಕು ಅಂತ ಆಗ್ತದೆ. ಎಷ್ಟೇ ಕಷ್ಟ ಆಗಲಿ ಅದರೊಟ್ಟಿಗೆ ಬದುಕು ಅಂತ ಆಗಿದೆ. ಹಾಗೆ ಎಲ್ಲೋ ಒಂದು ಕಡೆ ಸರ್, ಮೂಲ ಜನಪದ ಕಲಾವಿದರು ಇಂದಿನ ಆಧುನಿಕ ಅಭಿವೃದ್ಧಿಯ ದಿನಗಳಲ್ಲಿ ಕಣ್ಮರೆ ಆಗ್ತಿದ್ದಾರೆ ಅಂತ ಅನ್ಸಲ್ವಾ? ಅನಿಸ್ತದೆ, ಖಂಡಿತ ಅನಿಸ್ತದೆ. ಈಗ ಈ ಅಬ್ಬರದಲ್ಲಿ, ಈ ಆಧುನಿಕತೆಯಲ್ಲಿ ಇಡೀ ನಮ್ಮ ಜೀವನ ಶೈಲಿಗಳು ಬದಲಾವಣೆ ಆಗ್ತಾ ಹೋಗುವಾಗ, ಅದು ಮನೆಯಲ್ಲಿ ಇರ್ಬೋದು, ಬಹಳ ಮುಖ್ಯವಾಗಿ ಮನೆಯಲ್ಲಿ ಇರ್ಬೋದು, ನಮ್ಮ ಆಚಾರ ವಿಚಾರ ವ್ಯವಹಾರಗಳಲ್ಲಿ ಇರ್ಬೋದು, ನಮ್ಮ ತಿಂಡಿ ತಿನಿಸುಗಳಲ್ಲಿ ಇರ್ಬೋದು, ನಮ್ಮ ಧಾರ್ಮಿಕ ಚಿಂತನೆಗಳಲ್ಲಿರ್ಬೋದು, ಎಲ್ಲರಲ್ಲೂ ಕೂಡ ಇವತ್ತು ಆಧುನಿಕತೆ ಬಂದು 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 ಈಗ ಇದಕ್ಕೆ ಬಹಳ ದೊಡ್ಡ ಒಂದು ಪೆಟ್ಟು ಬರ್ತಾ ಇದೆ. ಅದು ನಾನು ಒಪ್ತೇನೆ ನಾನು. ಆದರೆ ನಾವು ಕೈ ಕಟ್ಟಿ ಕೂತ್ಕೊಳ್ಬಾರ್ದು. ನಾವು ನಮ್ಮ ಪ್ರಯತ್ನಗಳು ಮಾಡ್ತಾ ಹೋಗಬೇಕು. ಯಾವ ದಾರಿನಲ್ಲಿ ಸರ್? ಹೀಗೆ ಈಗ ನಾವು ಮಾಡೋ ಕೆಲಸ ನೋಡಿ, ಹೀಗೆ ಆಗ್ತಾ ಹೋಗ್ಬೇಕು. ಸಂಸ್ಕೃತಿಯನ್ನ ಉಳಿಸುವಂತ ಕೆಲಸ ಮಾಡಬೇಕು. ನೋಡಿ ಇಲ್ಲಿ ಸಹ ನೋಡಿ, ಈ ಜಾಗ ಈಗ ವೃತ್ತ ಅಂತ ಹೇಳಿದ ಮೇಲೆ ನೋಡಿ, ಇಲ್ಲೇ ನೋಡಿ ಈಗ ಎಷ್ಟು ಜೀವಕಲೆ ಉಂಟು ನೋಡಿ ಈ ಜಾಗದಲ್ಲಿ. ಇದೆಲ್ಲ ಏನು ಎಂಬುದನ್ನು ನೋಡಿ. ಸಾಂಸ್ಕೃತಿಕ ಬಂಡವಾಳ. ಹೌದು ನೋಡಿ, ಈಗ ಕೆಳಗೆ ಹೋಗುವಾಗ ನೋಡಿ, ಎಲ್ಲ ಗಮನಿಸ್ತಾ ಹೋಗಿ. ಈಚೆ ಬದಿ ಸಹ ನೋಡಿ ಹೇಗೆ ಉಂಟು ನೋಡಿ ಅದೆಲ್ಲ. ಸರ್, ಇದನ್ನು ನೋಡ್ಲಿಕ್ಕೆ ನಿಮಗೆ ಬಾರಿ ಖುಷಿ ಕೊಡ್ತದೆ. ಇದನ್ನು ಮೇಂಟೈನ್ ಮಾಡಲಿಕ್ಕೆ ಜನ ಎಷ್ಟು ಬೇಕು, ಏನಾಗಬೇಕು ನೋಡಿ ನೀವು. ಈಗ ನೋಡಿ, ಈಗ ಆಧುನಿಕ ಇದರಲ್ಲಿ ಕೆಲವು ಜನಾಂಗ, ಈಗ ನಾವು ಎಷ್ಟೋ ಇದನ್ನು ಕಾಪಾಡಿಕೊಂಡು ಬಂದವರು. ಈಗ ವಿಶ್ವಕರ್ಮದವರು, ಅವರ ಕಸುಬು ಏನು? ಅವರ ಕಸುಬು ಬಂಗಾರ, ಬೆಳ್ಳಿ, ಲೋಹ, ಮರ, ಕಲ್ಲುಗಳನ್ನ ಇಟ್ಕೊಂಡು ಅದರಲ್ಲಿ ಆಕೃತಿ ಮಾಡುವಂಥ ಕೆಲಸ. ಈಗ ಕುಂಬಾರದ ಕೆಲಸ ಎಂಥದ್ದು? ಅದು ಆವೆ ಮಣ್ಣಲ್ಲಿ ಮಡಕೆ ಮಾಡುವಂಥದ್ದು, ಅದರಲ್ಲಿ ಮಾಡುವಂಥದ್ದು ಎಲ್ಲ ನೋಡಿ. ಇದೆಲ್ಲ ಎದುರಲ್ಲಿ ನೋಡಿ, ಜಾನಪದದ ಇದೆಲ್ಲ ಹೇಗೆ ನೋಡಿ ನೋಡಿ. ಇಲ್ಲಿ ಬರುವಾಗ ಯಾವ ವಾತಾವರಣ ಸೃಷ್ಟಿ ಆಗ್ತದೆ ನೋಡಿ, ನಮ್ಮ ಅತಿ ಹೆಚ್ಚು ಕಾರ್ಯಕ್ರಮ ಆಗುವಂಥದ್ದು ನೋಡಿ. ಇಲ್ಲೆಲ್ಲ ಬರುವಾಗ ನೋಡಿ ಎಲ್ಲ ಒಂದು ಆ ವಾತಾವರಣ. ಹೌದು, ಇದು ಹೌದು 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 ನೋಡಿ, ಹಾಗೆ ಆಯ್ತಲ್ಲ. ಹೀಗೆ ಆಗುವಾಗ ಇವತ್ತು ಬೇರೆ ಬೇರೆ ಜನಾಂಗದ, ಈಗ ಮಡಿವಾಳರು, ಅಗಸದ ಕೆಲಸ ಮಾಡುವಂಥವರು ಬಹಳ ಮುಖ್ಯವಾಗಿ, ಅಥವಾ ಒಂದು ಕ್ಷೌರದ ಕೆಲಸ ಮಾಡುವಂಥ ಒಂದು ಕ್ಷೌರಿಕರು, ಹೀಗೆ ತುಂಬ ತುಂಬ ಕಸುಬನ್ನೇ ನಂಬಿಕೊಂಡಿದ್ದಂಥ ಜನಾಂಗ ಇದೆ. ನಾನು ಅವರು ಹಾಗೇ ಇರಬೇಕು ಅಂತ ಹೇಳೋದಲ್ಲ, ನಾನು ಹಾಗೇ ಇರಬೇಕು ಅಂತ ಹೇಳಿದಲ್ಲ. ಮನುಷ್ಯರು ಯಾವಾಗಿದ್ದಾರೆ ಅಲ್ಲಿಯವರೆಗೆ ಇದೆಲ್ಲವೂ ನಮಗೆ ಅನಿವಾರ್ಯವಾಗಿ ಬೇಕೇ. ಮನುಷ್ಯರು ಇರುವಾಗ ಈ ಅಗಸನ ಕೆಲಸ ಆಗಲೇಬೇಕು. ಅದು ನಮ್ಮ ಬಟ್ಟೆಗಳನ್ನು ಸ್ವಚ್ಛ ಮಾಡುವಂತ ಇದು ಬರಲೇಬೇಕು, ಹೈಟೆಕ್ ಬರಲೇಬೇಕು. ಮನುಷ್ಯರು ಇರುವಾಗ ನಮ್ಮ ಕೂದಲನ್ನು ಕತ್ತರಿಸುವಂತ ಒಂದು ಇದು ಉಂಟೇ ಉಂಟು. ಅದೇ ರೀತಿ ಇವತ್ತು ಇಷ್ಟೆಲ್ಲ ಚಿನ್ನದ ಕೆಲಸ, ಯಾವ್ದು ಕೆಲಸ ಇರ್ಬೋದು, ಅಥವಾ ಕುಂಬಾರನ ಕೆಲಸ ಇರ್ಬೋದು, ಇದೆಲ್ಲ ಉಂಟೇ ಉಂಟು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಇದಕ್ಕೆ ಬೇರೆ ಜನಾಂಗದವರು ಬಂದು ಇವತ್ತು ಹೈಟೆಕ್ನ ಒಂದು ಟಚ್ ಕೊಟ್ಟುಕೊಂಡು ಅದರ ಮೂಲವಾದಂತ ಇದರ ಒಳಗೆ ನುಗ್ಕೊಂಡು ಇದನ್ನು ಯಾರು ಕಾಪಾಡಿಕೊಂಡು ಬಂದಿದ್ದಾರೆ, ಇದನ್ನು ಮೂಲವಾಗಿ ಯಾರು ಕಾಪಾಡಿಕೊಂಡು ಬಂದಿದ್ದಾರೆ, ಅವರು ಅದರಿಂದ ದೂರವಾಗ್ತಾರೆ. ನಾನು ಹೇಳೋದು ಏನು ಕೇಳಿದ್ರೆ, ಈಗ ಅಗಸನ ವೃತ್ತಿಯನ್ನೇ ಮಾಡುವಂತ ಇವತ್ತು ಎಷ್ಟು ಜನ ಇವತ್ತು ಎಂತೆಂಥ ಜನಾಂಗದವರಿಗೆ ಒಳಗೆ ಬಂದು ಹೈಟೆಕ್ ಮಾಡಿಕೊಂಡು ಇದರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಣ ಮಾಡ್ಲಿಕ್ಕೆ ಅಲ್ಲಿ ಬರೋದಿಲ್ಲ, ಅಲ್ಲೆಲ್ಲ ಬರ್ತದೆ, ಅವರೆಲ್ಲ ಇದ್ದಾರೆ. ನಾನು ಕೇಳಿದೆ, ಅದೇ ಜನಾಂಗದವರು ಯಾಕೆ ಇದನ್ನು ಒಬ್ಬರಾದ ಒಂದು 4 ಜನ ಮಾಡ್ಲಿಕ್ಕೆ ಬರುದಿಲ್ಲ? ಅದನ್ನು ಬೇರೆ ಜನಾಂಗದವರು ಯಾಕೆ ಬಂದು ಮಾಡಬೇಕು? ಅವರು ಯಾಕೆ ಮಾಡಲಿಲ್ಲ? ಕಾರಣ ಅಂತ ಹೇಳಿದ್ರೆ, ಅದನ್ನು ಅವರು ಕಾಲವನ್ನು ಅರ್ಥ ಮಾಡಿಕೊಂಡು ಅದಿಲ್ಲಿದ್ದಂತ ಯುವಕರು ಕೂಡ ಅವರ ಕಸುಬನ್ನು ಬಿಟ್ಟು ಬೇರೆ ಕಸುಬಿಗಳಿಗೆ ಹೋದರು. ಅವರ ಕಸುಬಿನಲ್ಲಿ ಹೈಟೆಕ್ ಮಾಡಬಹುದು ಅಂತೇಳಿ ಅವರಿಗೆ ಆಲೋಚನೆ ಇಲ್ಲ. ಅದು ಬೇಡ,
ನಮ್ಗೆ ಅದು ಬೇಡ, ನಾವು ಬೇರೆದಕ್ಕೆ ಹೋಗುವ, IT ಕಂಪನಿಗಳಿಗೆ ಹೋಗುವ, ಇದಕ್ಕೆ ಹೋಗುವ, ಕಲಿತು ಅದಕ್ಕೆ ಹೋಗುವ ಸೀದಾ ಬೆಂಗಳೂರು ಗಿಂಗಳೂರು ಡೆಲ್ಲಿ ಹತ್ತಿ ಹೊರದೇಶಗಳು ಹತ್ತಿಕೊಂಡು ಅಲ್ಲಿ ಹೋಗಿ ನಾನು ಭಾಳ ದೊಡ್ಡ ಜನ ಅದ ಅಂತ ಹೇಳಿದರು. ಈ ಅವರ ವೃತ್ತಿಗಳಿಗೆ ಯಾರ್ಯಾರು ಬಂದು ಈಗ ಅವರು ಕೋಟಿಗಟ್ಟಲೆ ರೂಪಾಯಿ ಇದನ್ನು ಸಂಪಾದನೆ ಮಾಡ್ತಾರೆ. ಆಗ ಇವರು ಗೊಣಕಿದ್ರೆ ಏನ್ ಪ್ರಯೋಜನ? ಇದು ನಮ್ದು ಮೂಲ ನಮ್ದೇ ಇದು. ಈಗ ಯಾರ್ಯಾರು ಬಂದಿದ್ದಾರೆ, ಇದಕ್ಕೆ ಯಾವ್ಯಾವ ಜನಾಂಗದವರು ಇದಕ್ಕೆ ಬಂದಿದ್ದಾರೆ. ಈಗ ಚಿನ್ನದ ಬೆಳ್ಳಿಯ ಒಂದು ಶೋರೂಮ್ಗಳನ್ನು ನೋಡಿ, ಇದು ಯಾರಿಗೆ ಹೆಚ್ಚು ಸಂಬಂಧಪಟ್ಟದ್ದು? ಈಗ ವಿಶ್ವಕರ್ಮನನ್ನು ಬಿಟ್ಟುಕೊಂಡು ಬೇರೆ ಜನಾಂಗದವರು ಎಷ್ಟು ಬೇಕಾದರೂ ಇದ್ದಾರೆ ಅದರಲ್ಲಿ. ಹೌದು ಹೌದು ಹೌದು, ಅದು ಸರಿಯಲ್ಲ ಅಂತ ನಾನೊಂದು ಹೇಳುದು. ಅದು ನನಗೆ ಇದಾಗೋದು ಏನು ಕೇಳಿದ್ರೆ, ಮೂಲವಾಗಿ ಇದನ್ನು ಕಟ್ಟಿದವರು ಯಾರಿದ್ದಾರೆ, ಅದರ ಬಗ್ಗೆ ಚಿಂತನೆ ಮಾಡಿದವರಿದ್ದಾರೆ, ಅವರನ್ನು ಬಿಟ್ಟು ನಾವು ಆಲೋಚನೆ ಮಾಡಲಿಕ್ಕೆ ಆಗುದಿಲ್ಲ ಸ್ವಾಮಿ. ಈಗ ಜಾನಪದದ ಕಲೆಯನ್ನು ಬಿಟ್ಟು ನಮಗೆ ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ವಾ? ಅದೇ ರೀತಿ ಇಂಥ ಕೆಲವು ವಿಚಾರವನ್ನು ಕೂಡ ಅವರನ್ನು ಬಿಟ್ಟು ನಾವು ಹೇಗೆ ಆಲೋಚನೆ ಮಾಡೋದು ಹೇಳಿ? ಅದು ಸರಿಯಲ್ಲ ಅಂತ ಆಗ್ತದೆ ನಮಗೆ ಅಷ್ಟೇ. ತಾವು ಕೂಡ ಒಬ್ರು ಕಲಾವಿದರು ಅಂತ ಕೇಳ್ಪಟ್ಟಿದ್ದೀನಿ. ಆ ಕಲೆಯ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ಹಂಚ್ಕೊಳ್ಳಿ, ಅನುಭವಗಳನ್ನ ಹಂಚ್ಕೊಳ್ಳಿ. ನಾನು ಬಹಳ ದೊಡ್ಡ ಕಲಾವಿದನಲ್ಲ, ಆದರೆ ನಾನು ಅಭ್ಯಾಸ ಮಾಡಿದ್ದೇನೆ. ಕೆಲವು ಜಾನಪದದ ಕಲೆಗಳನ್ನು ಅಭ್ಯಾಸ ಮಾಡಿದ್ದೇನೆ, ಮಾಡಿ ಪ್ರದರ್ಶನ ಮಾಡಿ ಸುಖ ಕಂಡಿದ್ದೇನೆ. ಯಾವ ಪ್ರಕಾರಗಳು? ಬೇರೆ 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 ಇರ್ಬೋದು. ಈಗ ಯಕ್ಷಗಾನವು ಬಹಳ ಪ್ರಬಲವಾಗಿ ಒಂದು ಯಕ್ಷಗಾನ ಬರದಿಟ್ಟು ತೆಂಗುತಿಟ್ಟು ಇರ್ಬೋದು, ಅಥವಾ ಕಂಗಿಲ್ನಂಥದ್ದು, ಅಥವಾ ಡೊಳ್ಳು ಕುಣಿತದಂತ ಅಂತ ಬೇರೆ ಕಂಸಾಲೆ ಇಂಥದ್ದನ್ನೆಲ್ಲ ನಾವು ಮಾಡಿದವರು. ನಾವು ಸಹ ಅದನ್ನು ಮಾಡಿ ವೇದಿಕೆಯಲ್ಲಿ ಪ್ರದರ್ಶನ ಕೊಟ್ಟವರು. ಆಯಿತು. ಶಾಸ್ತ್ರೀಯ ಕಲೆಗಳು ಕೂಡ ಆಗಿರ್ಬೋದು. ಈಗ ಭರತನಾಟ್ಯವನ್ನು 12 ವರ್ಷ ನಾನು ಕಲ್ತಿದ್ದೇನೆ. ನಾನು ಕಲಿಯದೆ ಮಾಡೋದಲ್ಲ, 12 ವರ್ಷ ಕಲ್ತಿದ್ದೇನೆ ಭರತನಾಟ್ಯವನ್ನು ಕೂಡ. ಇಂಥದ್ದೆಲ್ಲ ನಾನಾ ರೀತಿಯದೆಲ್ಲ ಇದ್ದಿರಬಹುದು. ಇದನ್ನು ನಾನೊಬ್ಬ ಅಭ್ಯಾಸ ಮಾಡಿ ಅದರ ಸುಖ ಕಂಡು ಈಗ ಮಾಡುವಾಗ ನನಗೆ ಏನು ಅದರ ಬೇನೆ ಬೇಸರ ಎಲ್ಲ ಗೊತ್ತಿದೆ. ಅದನ್ನು ಕಟ್ಟುವಾಗ ಬೇನೆ ಬೇಸರಗಳೆಲ್ಲ ಗೊತ್ತಿದೆ. ಅದರ ಒಬ್ಬ ಕಲಾವಿದನ ಅದರ ಇದು ಕಷ್ಟ ಸುಖಗಳೆಲ್ಲ ಗೊತ್ತಿದೆ. ಆದ್ದರಿಂದ ಅದು ಚಂದಲ್ಲಿ ಮೂಡಲಿಕ್ಕೆ ಆಗ್ತದೆ ಅಷ್ಟೇ. ಹೌದು. ನಿಮ್ಮ ಹುಟ್ಟೂರಿನ ನಿಮ್ಮ ಬಾಲ್ಯದ ದಿನಗಳಲ್ಲಿ ಜಾನಪದ ಕಲೆ ಹೇಗಿತ್ತು? ನಿಮ್ಮನ್ನ ಹೇಗೆ ಆವರಿಸ್ಕೊಳ್ತಾ ಇತ್ತು? ಊರನ್ನು ಹೇಗೆ ಆವರಿಸ್ತಾ ಇತ್ತು ಅಂತ ನೆನಪು ಮಾಡ್ಕೋಬೋದಾ? ಆಗ ಬಹಳ ಮುಖ್ಯವಾಗಿ ಇದ್ದದ್ದೇ ಜಾನಪದದ ಕಲೆಗಳೇ. ನಮ್ಮ ಊರಲ್ಲಿ ಇದ್ದದ್ದು ಯಾವುದು? ಶಾಸ್ತ್ರೀಯ ಕಲೆಗಳು ಇರಲಿಲ್ಲ, ಜಾನಪದದ ಕಲೆಗಳೇ ಮೂಲವಾಗಿದ್ದದ್ದು. ಅದು ಸಂಗೀತದಲ್ಲಿರ್ಬೋದು, ಪಕ್ಕವಾದ್ಯದಲ್ಲಿರ್ಬೋದು, ಅಥವಾ ನೃತ್ಯದಲ್ಲಿರ್ಬೋದು, ಎಲ್ಲ ಇದ್ದದ್ದು ಅದೇ. ಈಗ ನೋಡಿ, ನೃತ್ಯವನ್ನು ತೆಗೆಯುವ, ಭರತನಾಟ್ಯ ನಮ್ಮ ಜಿಲ್ಲೆದ ನಮ್ಮ ರಾಜ್ಯದ ಹೇಳಿ, ಭರತನಾಟ್ಯಕ್ಕೆ ಇರುವ ಇತಿಹಾಸ ಎಷ್ಟು ಹೇಳಿ? ಒಂದು ಹೆಚ್ಚು ಅಂತ ಹೇಳಿದ್ರೆ 150-200 ವರ್ಷದ ಇತಿಹಾಸ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಇದ್ದಿರ್ಬೋದು. ನಮ್ಮ ರಾಜ್ಯದಲ್ಲಿ ಭರತನಾಟ್ಯ ಪ್ರಾರಂಭ ಆದ ಎಲ್ಲಿದ್ದ? ನಮ್ಮ ಜಿಲ್ಲೆಯದು ಲೆಕ್ಕ ತೆಗೆದ್ರೆ ನೀವು ಒಂದು 110-120 ವರ್ಷದ ಇತಿಹಾಸ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ. ಯಾವುದಕ್ಕೆ? ಭರತನಾಟ್ಯಕ್ಕೆ. ಅದಕ್ಕೆ ಹಿಂದಿದ್ದದಂಥದ್ದು ಜಾನಪದದ ಕಲೆಗಳೇ, ಮೂಲವಾಗಿ ಯಕ್ಷಗಾನವೇ. ಆಮೇಲೆಲ್ಲ ಇದು ಯಾವುದು? ಭರತನಾಟ್ಯ ಎಲ್ಲ ಹೇಳಿದ್ದು. ಅದೇ ರೀತಿ ಇವತ್ತು ಪಕ್ಕವಾದ್ಯದಲ್ಲಿ ಯಾವುದು? ನಮ್ಮ ಹಳ್ಳಿಯ ಜನಗಳು ಯಾವುದು ನುಡಿಸಿದ್ರು ಅದೇ ಪಕ್ಕವಾದ್ಯ. ಆಮೇಲೆಲ್ಲ ಶಾಸ್ತ್ರೀಯವಾದಂಥ ತಬಲ ಬಂದದ್ದು, ಕೊಳಲು ಬಂದದ್ದು, ವೀಣೆ ಬಂದದ್ದು ಎಲ್ಲ ಯಾವಾಗ? ಅದೇ ರೀತಿ ಶಾಸ್ತ್ರೀಯವಾದಂಥ ಸಂಗೀತ ಇರ್ಬೋದು, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಬಂದದ್ದು ಯಾವಾಗ? ಮೂಲವಾಗಿದ್ದದ್ದು ಯಾವುದು? ಜಾನಪದದ ಸಂಗೀತಗಳೇ ಇದ್ದದ್ದು. ಚರ್ಮವಾದ್ಯಗಳು ಈಗ ಏನ್ ಗೊತ್ತು ಸರ್, ಓರಲ್ ಆಗಿ ಹೇಳುವಂತ ಒಂದು ಸಂಗೀತ ಇರ್ಬೋದು, ಪಕ್ಕವಾದ್ಯಗಳಲ್ಲಿ ತಂತಿವಾದ್ಯ ಇರ್ಬೋದು, ಚರ್ಮವಾದ್ಯ ಇರ್ಬೋದು, ಗಾಳಿವಾದ್ಯ ಇರ್ಬೋದು, ನೃತ್ಯದಲ್ಲಿ ಬೇರೆ ಬೇರೆ ಪ್ರಕಾರದ ನೃತ್ಯಗಳಿರ್ಬೋದು. ಇದೆಲ್ಲವೂ ಮೂಲವಾಗಿದ್ದದ್ದು ಯಾವುದು? ಆಮೇಲೆ ಇದಕ್ಕೆ ಶಾಸ್ತ್ರೀಯವಂತ ಚೌಕಟ್ಟಿನ ಒಂದೇ ಪ್ರವೇಶವಾಯಿತು. ಜನಗಳು ಹೆಚ್ಚೆಚ್ಚು ಆಕರ್ಷಿತರಾದರು. ಯಾವುದಕ್ಕೆ ಅಂದರೆ ಅದಕ್ಕೊಂದು ಶಿಸ್ತಿದೆ, ಒಂದು ಚೌಕಟ್ಟಿದೆ, ಒಂದು ಗೈಡ್ಲೈನ್ ಇದೆ. ಅದು ಮುಂದೆ 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 ಬಂತು, ಸ್ವಲ್ಪ ಫ್ಯಾಷನ್ ಆಗಿ ಬಂತು. ಹಾಗೆ ಎಲ್ಲೋ ಒಂದು ಕಡೆ ಈ ಶಾಸ್ತ್ರೀಯ ಕಲೆಗಳು ಜಾನಪದ ಕಲೆಯನ್ನ ನುಂಗುತ್ತಾ ಇದೆ ಅಂತ ಅನ್ಸಲ್ವಾ ನಿಮಗೆ? ಅದೇನಾಗ್ತದೆ ಅಂತಂದ್ರೆ, ವಿದ್ಯಾವಂತರು ಬಹಳ ಮುಖ್ಯವಾಗಿ ವಿದ್ಯಾವಂತರು, ಸ್ವಲ್ಪ ಐಶ್ವರ್ಯವಂತರು, ಅವರೆಲ್ಲ ಶಾಸ್ತ್ರೀಯಕ್ಕೆ ಒಳಗ್ತಾ ಹೋದರು. ಇವರೆಲ್ಲ ಯಾರು ಉಂಟು ಸ್ವಲ್ಪ ಅವಿದ್ಯಾವಂತರು, ಆರ್ಥಿಕವಾಗಿ ಕಷ್ಟದಲ್ಲಿರುವವರು, ಅವರೆಲ್ಲ ಹೆಚ್ಚಾಗಿ ಜನಪದದ ಕಲೆಗಳಿಗೆ ಒಗ್ಗುತ್ತಾ ಬಂದರು. ಹಾಗೆ ಆಗುವಾಗ ಅದು ಹೆಚ್ಚೆಚ್ಚು ಇದಾಗಿ ಇದರನ್ನು ಸ್ವಲ್ಪ ಡೌನ್ ಆಯಿತು. ಈ ಎಲ್ಲ ವಿಷಯದಲ್ಲಿ ಆಲೋಚನೆ ಮಾಡಿದರೆ ಸ್ವಲ್ಪ ಡೌನ್ ಆಯಿತು.
ನೋಡಿ ಅದು ಶಾಲೆಗಳಲ್ಲೂ ಕೂಡ ಹಾಗೆ ಶಾಸ್ತ್ರೀಯವಂತ ಈ ವಿದ್ಯೆ ಬುದ್ಧಿಯೊಟ್ಟಿಗೆ ಶಾಸ್ತ್ರೀಯವಂತ ಚೌಕಟ್ಟನ್ನೇ ಬಲಾಢ್ಯವಾಗಿ ಕಟ್ತಾ ಹೋದರು. ಜಾನಪದದ ಕಲೆಯನ್ನು ಕಟ್ಟುವಲ್ಲಿ ಸೋಲ್ತಾ ಬಂದರು. ಹಾಗೆ ನಮ್ಮ ಜಾಗಗಳಲ್ಲೂ ಕೂಡ ಹಾಗೆ, ಎಲ್ಲ ಕಡೆಯಲ್ಲೂ ಕೂಡ ಹಾಗೆ. ಈಗ ಹೆಚ್ಚು ಮಕ್ಕಳು ಕಲಿಯುವಂಥದ್ದು. ಯಾರಾದರೂ ಹೇಳ್ತಾರೆ ನಾವು ಜಾನಪದ ಕಲೆ ಕಲಿತಾ ಇದ್ದೇವೆ ಅಂತೇಳಿ, ಎಲ್ಲರೂ ಹೇಳುವಂಥದ್ದು ನಾವು ಶಾಸ್ತ್ರೀಯವಂತ ಸಂಗೀತ ಹಿಂದೂಸ್ತಾನಿ ಕಲಿತೇವೆ, ಕರ್ನಾಟಕ ಸಂಗೀತೇವೆ, ನಾವು ಕೊಳಲು ಕಲಿತೇವೆ, ಇದನ್ನು ಕಲಿತೇವೆ ಅದನ್ನು ಕಲಿತೇವೆ ಎಲ್ಲ ಹೇಳ್ತಾರೆ ಹೊರತು, ನಾನು ತಬಲಾ ಕೀಬೋರ್ಡ್ ಇದನ್ನೇ ಕಲಿತೇವೆ ಅಂತ ಹೇಳ್ತಾರೆ ಹೊರತು, ಯಾರಾದ್ರೂ ನಾನು ಡೊಳ್ಳುಗು ಅಂತ ಕಲಿತೇನೆ, ಕಂಸಾಳೆ ಕಲಿತೇವೆ ಅಂತ ಯಾರು ಹೇಳ್ತಾರೆ ಹೇಳಿ? ಅದೇ 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 ನಮ್ಮ ಇದು, ಅದೇ ನಮ್ಮದು. ನಾವು ಅಂತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡೊಳ್ಳು ಕುಣಿತವನ್ನು ಕಲಿಸ್ತಾ ಇದ್ದೇವೆ, ಇದೆಲ್ಲ ಕಲಿಸ್ತಾ ಇದ್ದೇವೆ. ನಾವಲ್ಲಿ ಶಾಸ್ತ್ರೀಯವಾದ ಯಾವುದನ್ನು ಕಲಿಸಲ್ಲ, ನಾವು ಮುಖ್ಯವಾಗಿ ಕಲಿಸೋದು ಇದನ್ನೇ. ಇದಾಗಬೇಕು ಅಂತ ನಾನು ಹೇಳಿ. ಜಾನಪದ ಕಲಾವಿದರಿಗೆ ಕಿವಿ ಮಾತು ಇಷ್ಟೇ, ಈ ಕಾಲವನ್ನು ನೀವು ಅರ್ಥ ಮಾಡಿಕೊಳ್ಳಿ ಸ್ವಾಮಿ, ಈಗಿನ ಕಾಲವನ್ನು ಅರ್ಥ ಮಾಡಿಕೊಳ್ಳಿ. ಇನ್ನೂ ನೀವು 500 ವರ್ಷ ಹಿಂದೆ ಇರಬೇಡಿ, ಈಗಿನ ಕಾಲವನ್ನು ಅರ್ಥ ಮಾಡಿಕೊಳ್ಳಿ. ಒಂದು. ಎರಡನೇದ್ದು, ನಿಮ್ಮಲ್ಲಿರುವ ಮೂಲಭೂತವಾದಂತಹ ಕೆಲವಿದನ್ನು ನೀವು ಅದನ್ನು ಮೇಲ್ದರ್ಜೆಗೆ ತನ್ನಿ. ನಿಮ್ಮ ಸಾಹಿತ್ಯದ ಪ್ರಕಾರ ಸಾಹಿತ್ಯಗಳಿರ್ಬೋದು, ಅದರ ಹಿಂದೆ ಹೇಳುವಂಥ ಸಾಹಿತ್ಯಗಳಿರ್ಬೋದು, ಅದು ಅಪ್ಗ್ರೇಡ್ ಆಗಬೇಕು. ಇವತ್ತು ವೇಷಭೂಷಣಗಳು, ಇದನ್ನು ನಾವು ಭಾಳ ಚಂದ ರೀತಿಯಲ್ಲಿ ಜನಪದೀಯವಾದಂಥ ರೀತಿಯಲ್ಲಿ ಅದನ್ನು ಸುಮ್ಮನೆ ಡೊಂಬರಾಟ ಮಾಡೋದಲ್ಲ, ಏನೆಲ್ಲ ಮಾಡೋದಲ್ಲ, ಅದನ್ನು ಚಂದ ರೀತಿಯಲ್ಲಿ ನಾವು ಅಪ್ಗ್ರೇಡ್ ಮಾಡಬೇಕು. ಒಂದು ಒಳ್ಳೆ ಅದರೊಟ್ಟಿಗೆ ಕುಣಿತಗಳಲ್ಲಿ ಹಲವಾರು ಸ್ಟೆಪ್ಗಳನ್ನು, ಹೊಸ ಕೆಲವು ಸ್ಟೆಪ್ಗಳನ್ನೆಲ್ಲ ನಾವು ತರಬೇಕು. ತಂದು ಒಟ್ಟು ಅದನ್ನು ಪ್ರದರ್ಶನ ಮಾಡುವಾಗ, ಒಂದು ವೇದಿಕೆಯಲ್ಲಿ ಪ್ರದರ್ಶನ ಮಾಡುವಾಗ ಹೇಗೆ, ಮೆರವಣಿಗೆಯಲ್ಲಿ ಹೇಗೆ, ವೇದಿಕೆಯಲ್ಲಿ ಹೇಗೆ, ಅದೆಲ್ಲ ನಮಗೆ ಗೊತ್ತಬೇಕು. ಆ ರೀತಿಯ ಪ್ರೆಸೆಂಟೇಷನ್ ತರಬೇಕು. ಮತ್ತು ತರುವಾಗ ಒಟ್ಟಿಗೆ ಅದನ್ನು ನೋಡುವವರಿಗೆ ಅವರು ಕೇಳಿದ ದುಡ್ಡನ್ನು, ಅವರು ಒಂದು 5,000 ಕೇಳಿದ್ರೆ 10,000 ಕೊಡುವ, ಹೀಗಾಗಬೇಕು. ಇವತ್ತು ಹೇಗೆ ಶಾಸ್ತ್ರೀಯ ಚೌಕಟ್ಟಿನವರು ಹೇಗೆ ದುಡ್ಡು ವಸೂಲು ಮಾಡ್ತಾರೆ ಒಂದು ಪ್ರೋಗ್ರಾಮ್ ಕೊಡುವಾಗ, ಲಕ್ಷಾಂತರ ರೂಪಾಯಿ. ಹಾಗಾದ್ರೆ ನಮ್ಗೆ ಯಾಕೆ ಅದು ಆಗೋದಿಲ್ಲ? ನಾವು ಆ ರೀತಿಯ ಪ್ರೆಸೆಂಟೇಷನ್ ಮಾಡಿ ನಾವು ಆ ರೀತಿಯ ಸಂಪಾದನೆ ಮಾಡಬೇಕು. ಜಾನಪದ ಕಲಾವಿದರಿಗೆ ಶಿಕ್ಷಣದ ಕೊರತೆ ಇದೆ, ಖಂಡಿತ ಇದೆ. ಅವರು ಶಿಕ್ಷಣವನ್ನು ಕಲಿಬೇಕು. ಶಿಕ್ಷಣ ಕಲಿತು ಆ ಶಿಕ್ಷಣದ ಜೊತೆಯಲ್ಲಿ ಇದನ್ನು ಇಟ್ಕೊಳ್ಬೇಕು. ಶಿಕ್ಷಣ ಕಲಿತವರು ಅದರಿಂದ ಹೊರಗೆ ಹೋಗುದಲ್ಲ. ಇವತ್ತು ಸ್ವಲ್ಪ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಆದ ಕೂಡಲೇ ಇದರಿಂದ ಹೊರಗೆ ಹೋಗ್ತಾರೆ ಅವರು ಅದರ ಜೊತೆಯಲ್ಲಿ ಇದನ್ನು ಹಿಡ್ಕೊಂಡು ಮುಂದೆ ಬರಬೇಕು. ಹೌದು, ಈ ಯಕ್ಷಗಾನ ಕಲಾವಿದರು ಅವರು ಖಾಲಿ 4ನೇ 5ನೇ 6ನೇ ತರಗತಿ ಅಲ್ಲ, ಒಬ್ಬ MA ಇನ್ ಇಂಗ್ಲಿಷ್, MA ಇನ್ ಕನ್ನಡ, MA ಇನ್ ಹಿಂದಿ, ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದವರು, ಇವತ್ತು PhD ಮಾಡಿದವರು ಅದರಲ್ಲಿ ಕಲಾವಿದರಾಗಿ ಬರಬೇಕು. ಆಗಲೇ ಆ ಕಲೆಗೆ ಬೆಲೆ ಬರೋರು. ಕೇವಲ ಎಲ್ಲೂ ಮತ್ತೆ ಆ ಗುರುಕುಲ ಎಂಬುದು ಹೋಯ್ತದೀಗ. ಆ ಗುರುಕುಲ ಅಂತ ಗುರುಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಂತ ಶಿಷ್ಯರು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಹೋಯ್ತು. ವಂಶ ಪಾರಂಪರೆ ಹೇಳುದು ಸಹ ಹೋಯ್ತೀಗ. ವಂಶ ಪಾರಂಪರೆ ಸಹ ಇನ್ನು ಉಳಿಯುವುದಿಲ್ಲ. ವಂಶ ಪಾರಂಪರೆ ಉಳಿದಿರ್ತದು, ರೋಗ ಮಾತ್ರ ಉಳಿಯುದು. ವಿದ್ಯಾವಂತರು ಜಾನಪದದ ಕಡೆ ಬರ್ತಾರೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಇಲ್ಲ ಅಂತೇನಿಲ್ಲ, ಅದು ಇಲ್ಲ ಅಂತೇನಿಲ್ಲ. ಬಂದ್ರೆ ಅವರಿಗಿಂತ ಬಹಳ ಒಳ್ಳೆ ಉತ್ತಮವಾಗಿ ಪ್ರೆಸೆಂಟೇಷನ್ ಮಾಡ್ತಾರೆ. ಈಗ ನಿಮ್ಮ ಹಳ್ಳಿಯ ಒಂದು ಜನರು ಬಂದು ಜಾನಪದದ ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೂ ನಾವೊಂದು ವಿದ್ಯಾರ್ಥಿಗಳು ಬಂದು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸರ್, ಜಾನಪದ ಕಲೆಗಳಿಗೆ ಅವಕಾಶ ಕೊಡೋದಲ್ಲದೆ ತಾವು ಕೂಡ ಒಟ್ಟಿಗೆ ತೊಡಗಿಸ್ಕೊಂಡು ಅದನ್ನು ಸಂಭ್ರಮಿಸ್ತೀರಿ. ಆ ಮನಸ್ಥಿತಿಯ ಬಗ್ಗೆ ಒಂದಷ್ಟು ನನಗೆ ವಿಚಾರ ತಿಳಿಸ್ಕೊಡಿ. ಒಟ್ಟು ನಾನು ಹೇಳುವುದಾದರೆ ಸರ್, ಒಟ್ಟು ಸ್ಥಿತಿಯನ್ನು ನಾನು ಹೇಳ್ತೇನೆ. ಈಗ ಶಾಸ್ತ್ರೀಯವಾದಂಥ ಯಾವುದೇ ಚೌಕಟ್ಟಿಗೆ ನಾವು ಸಾಧಾರಣ ಅದರ ಇತಿಹಾಸವನ್ನು ಭಾಳ ಸುಲಭದಲ್ಲಿ ಹೇಳ್ಬೋದು. ಆದರೆ ಜಾನಪದದ ಸಂಗತಿ ಬರುವಾಗ ಯಾವುದೇ ವಿಚಾರಕ್ಕೆ ನಾವು ಅಷ್ಟು ಸುಲಭದಲ್ಲಿ ಇತಿಹಾಸವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯರಾಗಿ ಬಂದು ಒಂದು ಜೀವನ ಮಾಡುವಾಗ ಅದಕ್ಕೆ ಎಷ್ಟು 1000 ವರ್ಷ ಇತಿಹಾಸ ಅದಕ್ಕೆ ಉಂಟುದಿಲ್ಲ. ಆ ಕಾಲದಲ್ಲಿ ಈ ಕಲೆಗಳು ಒಂದು ರೀತಿಯ ಅವರ ಒಂದು ಬೇನೆ ಬೆಸರಿಗೆಯನ್ನು ದೂರ ಮಾಡಲಿಕ್ಕಾಗಿ
ಅವರವರ ಲೆವೆಲ್ನಲ್ಲಿ ಆ ರೀತಿಯ ಒಂದು ನಡೀತಾ 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 ಅದು ಜೀವನದ ಜೊತೆಯಲ್ಲಿ ಬಂದು ಮುಂದೆ ಬಂದದ್ದು. ಮನುಷ್ಯ ಹುಟ್ಟಿದ ದಿನವೇ ಜಾನಪದವು ಹುಟ್ಟಿತು. ಹೌದು ಹೌದು, ಅಲ್ಲಿಂದ ಹುಡ್ತಾ 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 ಬಂತು. ಇವತ್ತು ಹೀಗೆ ಬಂದಂಥ ಇದು ಕಲೆ. ಇದರ ಒಟ್ಟು ವಿಷಯವೇ ಏನು ಕೇಳಿದರೆ, ನಮ್ಮ ಒಂದು ಬೇನೆ ಬೆಸರಿಕೆಯನ್ನು ದೂರ ಮಾಡಲಿಕ್ಕೆ ಮತ್ತು ಅದರ ಜೊತೆಯಲ್ಲಿ ನಮಗೊಂದು ಸುಂದರವಾದಂಥ ಖುಷಿ, ಆ ಒಂದು ಮನಸ್ಸನ್ನು ಕಟ್ಟುವಂಥ ಕೆಲಸ ಮಾಡಲಿಕ್ಕಾಗಿ ಅದು ಹುಟ್ಟಿಕೊಂಡು ಬಂದಂಥ ಕಲೆಗಳು. ಹೀಗೆ ಬಂದಂಥ ಇದು ಇರುವಂಥದ್ದು. ಮುಂದೆ ಹೋಗುವಾಗ ಏನಾಯಿತು ಅಂತೇಳಿದ್ರೆ, ಈ ಆಧುನಿಕತೆ ಬಂದಾಗೆ, ಆಧುನಿಕತೆ ಇವತ್ತು ಕೇವಲ ಈ ಜಾನಪದ ಕಲೆಗೆ ಒಂದಕ್ಕಲ್ಲ, ಎಲ್ಲ ಆಯಾಮದ ಎಲ್ಲ ವಿಷಯದಲ್ಲೂ ಆಧುನಿಕತೆ ಬಂದಿದೆ. ಆಧುನಿಕತೆ ಬರುವಾಗ ಅದನ್ನು ತಡೆದುಕೊಳ್ಳಲಿಕ್ಕೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಎಲ್ಲ ವಿಚಾರಗಳು, ಅದು ಧರ್ಮದ ವಿಚಾರ ಇರ್ಬೋದು, ಅಥವಾ ನಮ್ಮ ವಿದ್ಯಾಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಯಾವ ಕ್ಷೇತ್ರವನ್ನು ತೆಗೆದು ನೋಡಿದ್ರೂ ಕೂಡ ಈಗ ಬೇಕಾದಷ್ಟು ಬದಲಾವಣೆಗಳು ಆಯಿತು. ಇಂಥ ಬದಲಾವಣೆ ಆಗುವಾಗ ಈ ಜಾನಪದದ ಕಲೆಯದಲ್ಲಿ ನಾವು ಎಲ್ಲಿ ಸೋತಿದ್ದೇವೆ ಎಂಬುದನ್ನು ನಾವು ಅರಿತುಕೊಳ್ಬೇಕು. ಇದರಲ್ಲಿ ಮುಖ್ಯವಾಗಿ ಏನಾಯಿತು ಅಂತ ಹೇಳಿದರೆ, ಇಷ್ಟ ತನಕ ಇದನ್ನು ಗಮನಿಸುವಾಗ ಇದರಲ್ಲಿ ಸ್ವಲ್ಪ ವಿದ್ಯಾವಂತರು, ಸ್ವಲ್ಪ ಐಶ್ವರ್ಯವಂತರು, ಸ್ವಲ್ಪ ವೈಟ್ ಕಾಲರ್ ಅಂತ ಹೇಳುವವರೆಲ್ಲ ಏನಾಯಿತು ಅಂತ ಹೇಳಿದರೆ ಈ ಜಾನಪದದ ಕಲೆಯಿಂದ ದೂರವಾಗ್ತಾರೆ. ಅವರು ಶಾಸ್ತ್ರೀಯ ಕಡೆ ಹೋಗ್ತಾರೆ. ಅವರೆಲ್ಲ ಸ್ವಲ್ಪ ಶಾಸ್ತ್ರೀಯ ಚೌಕಟ್ಟು ಇದಕ್ಕೆಲ್ಲ ಹೋಗ್ತಾರೆ. ಈಗ ನಾವು ಶಾಲೆಗಳನ್ನು ಗಮನಿಸಿದ್ರು ಎಲ್ಲ ಮಕ್ಕಳನ್ನು ತೆಗೆದು ನೋಡಿ ನೀವು, ಅವರ ತಂದೆ ತಾಯಿ ಯಾವುದಕ್ಕೆ ಕಲಿಸ್ತಾರೆ ಅಂತ ಹೇಳಿದ್ರೆ, ಅಲ್ಲಿರುವಂಥ ವಾಯಲಿನ್ ಕಲೀಲಿಕ್ಕೆ, ತಬಲಾ ಕಲೀಲಿಕ್ಕೆ, ಕೀಬೋರ್ಡ್ ಕಲೀಲಿಕ್ಕೆ, ಅಥವಾ ಭರತನಾಟ್ಯ ಕಲೀಲಿಕ್ಕೆ, ಇಂಥದಕ್ಕೆಲ್ಲ ಹೋಗ್ತಾರೆ ಹೊರತು, ನೋಡೋ ನಿಮ್ಮಲ್ಲಿ ಒಂದು ಡೊಳ್ಳು ಕುರ್ತ ಉಂಟಂತೆ, ನಿಮ್ಮಲ್ಲಿ ಒಂದು ಕಂಸಾಲೆ ಕಲಿಸ್ತಾ ಇದ್ರಂತೆ, ನಿಮ್ಮಲ್ಲಿ ಯಕ್ಷಗಾನ ಕಲಿಸ್ತಾ ಇದ್ದಾರಂತೆ, ಅದಕ್ಕೆ ಬರ್ತಾರೆ ನೋಡಿ ಜನ. ಆಗೇನಾಗ್ತದೆ, ಕ್ರಮೇಣ ಆಗ್ತದೆ ಅಂತ ಹೇಳಿದ್ರೆ, ಒಂದು ರೀತಿಯ ಪ್ರತಿಭಾವಂತರು ಅಂತ ಹೇಳುವವರು ಅಥವಾ ಒಂದು ವಿದ್ಯಾವಂತ ಅಂತ ಹೇಳುವವರು, ಸ್ವಲ್ಪ ಐಶ್ವರ್ಯವಂತವರು ಇದರಿಂದ ದೂರ ಆಗೋದು. ಈ ತೀರಾ ಸ್ವಲ್ಪ ಅವಿದ್ಯಾವಂತರು ಇರುವವರು, ಸ್ವಲ್ಪ ಐಶ್ವರ್ಯದಲ್ಲಿ ಕಡಿಮೆ ಇರುವವರು, ಸ್ವಲ್ಪ ಹಳ್ಳಿ ಜನರು ಇದರ ಬಗ್ಗೆ, ಜಾನಪದದ ಕಲೆ ಬಗ್ಗೆ ವಿಶೇಷ ಆಸಕ್ತಿಯನ್ನು ತೋರಿಸುವುದನ್ನು ನಾವು ಕಂಡೆವು. ಬಟ್ ನಮ್ಮ ದೇಶದಲ್ಲಿ ಈಗಲೂ 70% ಹಳ್ಳಿಗಳೇ ಇದೆ, 100% ಹಾಗೆ ಆಯಿತು. ಇದು ನಮ್ಮ ಒಂದು ಸೋಲು. ಅದು ಹಾಗೆ ಆಗಬಾರ್ದು. ಇದು ಎಲ್ಲರ ನಮ್ಮ ಕಲೆ ಅಂತ, ಈಗ ಅದಕ್ಕೆ ಒಂದು ಐಶ್ವರ್ಯವಂತರ ಕಲೆ, ಬುದ್ಧಿವಂತರ ಕಲೆ, ಇದು ಅವಿದ್ಯಾವಂತರ ಕಲೆ, ಇದು ಅಂದರೆ ಮತ್ತೆ ಇದು ಸ್ವಲ್ಪ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರ ಕಲೆ, ಹಾಗೆಲ್ಲ ಆಗಬಾರ್ದು. ಅದೇನು, ಅದಕ್ಕೆ ಅರ್ಥವೇ ಇಲ್ಲ. ನೆಲದ ಕಲೆ, ಮಣ್ಣಿನ ಕಲೆ. ಈಗ ಜನಾಂಗವನ್ನು ತೆಗೆದು ನೋಡಿದ್ರು ಇದರಲ್ಲಿ ಅತಿ ಹೆಚ್ಚಿರುವವರು ಯಾರು ಕೇಳಿದರೆ, ಭಾಳ ತೀರಾ ಮಡಿವಂತರು, ತೀರಾ ಜನಗಳು ಈ ಜಾನಪದದ ಕಲೆಗಳಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ. ಇದು ಹಾಗೆ ಆಗಬಾರ್ದು. ನಮ್ಮ ಇದರಲ್ಲಿ ಅದು ಎಲ್ಲೋ ಬೆಸೆದುಕೊಂಡೇ ಹೋಗಬೇಕು. ಅದು ಒಂದು ನಮ್ಮ ಸೋಲು. ಎರಡನೇದು, ನಾವುಗಳು ಕೂಡ ಹಾಗೆ ಅಪ್ಗ್ರೇಡ್ ಆಗಲಿಲ್ಲ. ಈ ಜಾನಪದದ ಕಲೆಯಲ್ಲಿದ್ದವರು ಯಾರು ಕೂಡ ಅವರು ಈ ಕಾಲವನ್ನು ಅರ್ಥ ಮಾಡಿಕೊಂಡು ಅಪ್ಗ್ರೇಡ್ ಆಗೋದಿಲ್ಲ. ಅಪ್ಗ್ರೇಡ್ ಆಗಬೇಕು. ಅದು ಯಾವುದರಲ್ಲಿ, ವೇಷಭೂಷಣದಲ್ಲಿರ್ಬೋದು, ಅಥವಾ ಅವರ ಸಾಹಿತ್ಯದಲ್ಲಿ, ಬಹಳ ಮುಖ್ಯವಾಗಿ ಅವರು ಹೇಳುವಂಥ ಸಾಹಿತ್ಯ. ಇನ್ನೂ ಉಚ್ಚಾರಗಳು ಸರಿ ಇಲ್ಲ, ಪದಗಳ ಸರಿ ಇಲ್ಲ, ಒಂದು ರಾಗದಲ್ಲಿ ರಿದಮ್ನಲ್ಲಿಲ್ಲ, ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಬೇಕು. ಅದಕ್ಕೊಂದು ಪ್ರಾಕ್ಟೀಸ್ ಮಾಡಬೇಕು. ಅವರು ಪ್ರಾಕ್ಟೀಸ್ ಮಾಡಿ ಅದನ್ನು ಸರಿಯಾದ ಒಂದು ತರಬೇತಿದಾರರಿಂದ ತರಬೇತಿ ಪಡೆದು ಅದು ಸಾಹಿತ್ಯ ಇರ್ಬೋದು, ಹೆಜ್ಜೆಗಳಿರ್ಬೋದು, ಅಥವಾ ವೇಷಭೂಷಣದಲ್ಲಿರ್ಬೋದು, ಅಥವಾ ಒಂದು ಪ್ರೆಸೆಂಟೇಷನ್ನಲ್ಲಿ ಉಪಯೋಗಿಸುವಂಥ ಪಕ್ಕವಾದ್ಯಗಳಲ್ಲಿರ್ಬೋದು, ಅದನ್ನು ಸ್ವಲ್ಪ ಅಪ್ಗ್ರೇಡ್ ಹಾಕ್ಕೊಂಡು ಒಟ್ಟು ಅದಕ್ಕೆ ಗೌರವ ಬರಬೇಕು. ಸುಮ್ಮನೆ ಏನೋ ಒಂದು ಗದ್ದಲಕ್ಕಾಗಿ ಅದನ್ನು ಮಾಡೋದು, ಕೇವಲ ಗದ್ದಲಕ್ಕಾಗಿ ಅದು ಇರುವುದು, ಜಾನಪದ ಕಲೆ ಅಂತ ಹೇಳಿದ್ರೆ ಗದ್ದಲಕ್ಕೆ ಅಂತ ಇರುವುದು ಅಂತೇಳಿ ಅಲ್ಲ. ಎಂಥ ಸಂದರ್ಭದಲ್ಲೂ ಅದನ್ನು ಪ್ರೆಸೆಂಟೇಷನ್ ಮಾಡುವಂಥ ಇದು ಬೇಕು. ಇವತ್ತು ಆ ರೀತಿಯ ಅವರು ಕೂಡ ಅಪ್ಗ್ರೇಷನ್ ಆಗಬೇಕು. ಇದರ ಜೊತೆ ಒಬ್ಬ ವೈಯಕ್ತಿಕವಾಗಿ ಒಬ್ಬ ಕಲಾವಿದನಾಗಿ ಒಬ್ಬ ವ್ಯಕ್ತಿ ಇರ್ಬೋದು, ಅಥವಾ ನಮ್ಮಂಥ ಅಥವಾ ಅವರವರ ಜಾತಿಗಳು ಇರ್ಬೋದು, ಯಾಕೆಂದರೆ ಈ ಜಾನಪದ ಕಲೆ ಹಿಂದೆ ಅವರ ಜಾತಿ ಬಲವಾಗಿದೆ, ಅವರ ಕಸುಬು ಬಲವಾಗಿದೆ, ಅವರ ಸಂಘಗಳಿರ್ಬೋದು, ಇನ್ನು ನಮ್ಮಂಥವ್ರು ಇರ್ಬೋದು, ಅಥವಾ ಅಕಾಡೆಮಿ ಇರ್ಬೋದು, ಸರ್ಕಾರ ಇರ್ಬೋದು, ಅವರವರ ಪ್ರೋತ್ಸಾಹವನ್ನು ಸರಿಯಾದ ರೀತಿಯಲ್ಲಿ ಸರಿಯಾಗಿ ಕೊಡಬೇಕು. ಇದು ಕಾಟಾಚಾರಕ್ಕಾಗಿ ಕೊಡುವುದಲ್ಲ, ಸರಿಯಾದ ರೀತಿಯಲ್ಲಿ ಅದನ್ನು ಕರೆಕ್ಟಾಗಿ ಕೊಟ್ಟು ಅದನ್ನು ಅವರವರ ಕೆಲಸವನ್ನು ಮಾಡಿಕೊಂಡು ಮೇಲೆ ತರಬೇಕು. ಇದಕ್ಕೆ ಉದಾಹರಣೆ ನಾನು ಹೇಳೋದಾದರೆ, ಇವತ್ತು ನಮ್ಮ ಒಂದು ಯಕ್ಷಗಾನವೇ ಇಂಥ ಕಾಲಘಟ್ಟದಲ್ಲೂ ಇದು ಎಂದೂ ಹಿಂದೆ ಹೋಗಲಿಲ್ಲ. ಎಂಥ ಒಂದು ಪ್ರಬುದ್ಧತೆಗೆ ಬಂತದು, ಎಂಥ ಒಂದು ಈಗ ನಂಬರ್ 1 ಸ್ಥಾನದಲ್ಲಿ ಈಗ ಉಂಟು ಈಗ ಯಕ್ಷಗಾನ ಎಂಬುದು, ಎಂಥ ಬಂದು ಮುಟ್ಟಿತು. ಅದಕ್ಕೆ ಕಾರಣ ಏನು? ವೈಯಕ್ತಿಕವಾದಂಥ ಒಬ್ಬ ವ್ಯಕ್ತಿಗಳು ಇರ್ಬೋದು, ಅಥವಾ ಸಂಘ ಸಂಸ್ಥೆಗಳು ಇದ್ದಿರ್ಬೋದು, ಎಲ್ಲ ರೀತಿಯಲ್ಲೂ ಅದಕ್ಕೊಂದು ಪ್ರೋತ್ಸಾಹ ಬಂದದ್ದರಿಂದ, ಪ್ರೇಕ್ಷಕರು ಇವರ ಪ್ರೋತ್ಸಾಹ ಬಂದದ್ದರಿಂದ ಇವತ್ತು
ಆ ಯಕ್ಷಗಾನ ಎಂಬುದು ಇವತ್ತು ಹೇಗೆ ಬಂತು ಅದು ಇವತ್ತು ಜಾನಪದ ಕಲೆಗೆ ಒಂದು ಉದಾಹರಣೆ ಕೊಡೋದಾದರೆ ನಮಗೆ ಯಕ್ಷಗಾನವೇ ಈಗ ಆ ಮಟ್ಟಕ್ಕೆ ನಾವು ಅವಲೋಕಿಸಿದರೆ ನಮ್ಮ ರಾಜ್ಯವನ್ನು ಅವಲೋಕಿಸಿದರೆ ಉನ್ನತೀಕರಣದಲ್ಲಿ ಯಕ್ಷಗಾನ ನಂಬರ್ 1 ಸ್ಥಾನದಲ್ಲಿದೆ. ಹಾಗೆ ಆಗಬೇಕು ಅಂತ ಅದನ್ನು ಮಾದರಿಯಾಗಿ ತೆಗೆದುಕೊಂಡು ಪ್ರತಿ ಕಲೆಯೂ ಹಾಗೇ ಆಗಬೇಕು ಅಂತ ನಾವು ಹೇಳೋದು. ಹೌದು, ಹೀಗಾದಾಗ ಈ ಕಲೆ ನಾವು ಯಾರ ಹತ್ರ ಬೇಡಬೇಕು ಅಂತಿಲ್ಲ, ಯಾರ ಕಪಾಟಾಕ್ಷೇಪ ಬೇಡ, ಅದರ ಶಕ್ತಿಯಲ್ಲೇ. ಈಗ ಯಕ್ಷಗಾನಕ್ಕೆ ಯಾರ ಕಪಾಟಾಕ್ಷೇಪ ಬೇಡ, ಸರ್ಕಾರದ ಕಪಾಟ ಬೇಡ, ಯಾವ ಅಕಾಡೆಮಿಯ ಕಪಾಟಾಕ್ಷೇಪ ಬೇಡ, ಯಾವುದು ಬೇಡ. ಅದು ಅದರಷ್ಟು ಕಾಲದ ಮೇಲೆ ನಿಂತಿದೆ. ಕಲಾವಿದರಾಗಿರ್ಬೋದು, ಅದರ ಸಂಘಟನೆ ಮಾಡುವವರು ಇರ್ಬೋದು, ಪ್ರೇಕ್ಷಕ ವರ್ಗ ಆಗಿರ್ಬೋದು. ಇವತ್ತು ಹೇಗೆ ಬಂತದು, ಹೇಗೆ ಬಂತು. ಹೌದು, ಆಳ್ವಾಸ್ ಸಂಸ್ಥೆಯ ಶೈಕ್ಷಣಿಕ ಒಂದು ಮಾತಲ್ಲ, ಸಾಂಸ್ಕೃತಿಕ ವಿಷಯವನ್ನು ಇಟ್ಕೊಳ್ಳೋದ ರಂಗ ಅಧ್ಯಯನ ಕೇಂದ್ರ, ಜಾನಪದ ಅಧ್ಯಯನ ಕೇಂದ್ರಗಳ ಬಗ್ಗೆ ವಿಷಯ ತಿಳಿಸ್ಕೊಳ್ಳಿ. ಅಲ್ಲ, ಇದೇ ನಾನು ಹೇಳಿದಲ್ಲ ಸರ್, ಇದು ನಮ್ಮ ಅವಿಭಾಜ್ಯ ಅಂಗ. ನಮ್ಮ ವಿದ್ಯಾಸಂಸ್ಥೆ ಅಂತ ಹೇಳುವಾಗ ನಮಗೆ ಕ್ಲಾಸ್ ರೂಮು, ಆಮೇಲೆ ನಮ್ಮಲ್ಲಿರುವ ಲ್ಯಾಬ್ಗಳು, ನಮ್ಮ ಶಿಕ್ಷಕರು, ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಬೋರ್ಡು, ಅದಕ್ಕೆ ಬೇರೆ ಬೇರೆ ರೀತಿಯದೆಲ್ಲ ಉಂಟು. ಅದರ ಆಲೋಚನೆಗಳು ಬರ್ತದೆ. ನಮ್ಮ ಸಂಸ್ಥೆಯಲ್ಲಿ ಏನಾಗಿದೆ ಅಂದರೆ ಅದೆಲ್ಲವೂ ಬೇಕು, ಅದರ ಜೊತೆ ಅಷ್ಟೇ ಇಂಪಾರ್ಟೆನ್ಸ್ ಇದಕ್ಕೂ ಬೇಕು. ಇದನ್ನು ಬಿಟ್ಟು ನಮ್ಮ ಸಂಸ್ಥೆ ಇಲ್ಲ. ಆಗಾಗುವಾಗ ನಮಗೆ ಜಾನಪದ ಅಧ್ಯಯನ ಕೇಂದ್ರ, ಈಗ ಯಕ್ಷಗಾನ ಅಧ್ಯಯನ ಕೇಂದ್ರ, ರಂಗ ಅಧ್ಯಯನ ಕೇಂದ್ರ, ಇದೆಲ್ಲವೂ ನಮಗೆ ಅನಿವಾರ್ಯ. ಯಾಕೆಂದರೆ ಅದು ಹಾಗೆ ಇದ್ದುಕೊಂಡು ಅದಕ್ಕೆ ಸರಿಯಾದ ಒಬ್ಬ ಜೀವನರಾಮ್ ಸುಲ್ಲೆರಂಥ ಒಂದು ತರಬೇತಿದಾರರು ಇವರೆಲ್ಲ ಕರೆಕ್ಟಾಗಿ ಸಿಕ್ಕಿದರೆ ನಾವು ಅದನ್ನು ಅಷ್ಟೇ ಚಂದ ರೀತಿಯಲ್ಲಿ ಬೆಳೆಸಿಕೊಂಡು ಹೋಗಲಿಕ್ಕೆ ಆಗ್ತದೆ. ಈಗ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಂದು ನಾಟಕವನ್ನೇ ತೆಗೀರಿ, ಒಂದು ಯಕ್ಷಗಾನವನ್ನು ತೆಗೀರಿ, ನಮ್ಮ ಲೆವೆಲ್ನಲ್ಲಿ ಎಷ್ಟು ಚೆಂದ ಆಗ್ತಾಯಿದೆ, ಅದು ಎಷ್ಟು ಚೆಂದ, ಅದು ಹಾಗೆ ಬರಬೇಕು ಅಂತ ಹೇಳೋದು. ಅದಕ್ಕಾಗಿ ನಾವು ಇದು ಹೇಳೋದು, ಇದೇನು ನಮ್ಮದು ನಾನು ಮಾಡೋದು ದೊಡ್ಡ ಕೆಲಸ ಏನಲ್ಲ, ಇದು ನಮ್ಮ ವಿದ್ಯಾಸಂಸ್ಥೆಯ ಅವಿಭಾಜ್ಯ ಅಂಗ. ಅದು ಬಿಟ್ಟು ನಾನು ಆಲೋಚನೆ ಮಾಡೋದಿಲ್ಲ. ಸಾಂಸ್ಕೃತಿಕ ಚಟುವಟಿಕೆಯನ್ನು ಹೊರತುಪಡಿಸಿ ಆಳ್ವಾಸನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಆಗೋದಿಲ್ಲ. ನನಗೆ ಸಾಂಸ್ಕೃತಿಕ ಚಟುವಟಿಕೆ ಇದ್ದಲ್ಲ, ನಮ್ಮದು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತೇವೆ. ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು, ನಮ್ಮ ದಾನ ಧರ್ಮಗಳಿರ್ಬೋದು, ಪಠ್ಯೇತರವಂಥ ಚಟುವಟಿಕೆಗಳಿರ್ಬೋದು, ನುಡಿಸಿರಿರ್ಬೋದು, ವಿರಾಸತಿ ಇರ್ಬೋದು, ನಮ್ಮ ಎಲ್ಲ ಕೆಲಸಗಳು. ಇದನ್ನು ಬಿಟ್ಟು ನಮಗೆ ಆಳ್ವಾಸ ಸಂಸ್ಥೆಯನ್ನು ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ರಾಷ್ಟ್ರೀಯ ಹಬ್ಬಗಳಿರ್ಬೋದು, ನಮ್ಮ ಸೌಹಾರ್ದತೆಗೆ ಬೇಕಾಗುವ ಒತ್ತುಗಳಿರ್ಬೋದು, ಇದೆಲ್ಲ ನಮಗೆ ಅದನ್ನು ಬಿಟ್ಟು ನಾವು ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಇದ್ದೇ ನಮ್ಮದು ಆಳ್ವಾಸ ನೀವು ಆಲೋಚನೆ ಮಾಡಬೇಕು ಹೊರತು ಇದು ಒಂದು ಇದರಲ್ಲಿ ನೀವು ಆಲೋಚನೆ ಮಾಡಿದ್ರೆ ಆಗೋದಿಲ್ಲ. ಹಾಗೆ ಆಲೋಚನೆ ಮಾಡಿದ್ರೆ ನೀವು ಇದು ಒಂದು ಆನೆಯನ್ನು ಒಬ್ಬ ಕುರುಡ ಬಂದು ನೋಡಿದ ಹಾಗೆ ಅವು ನೋಡಿಕೊಂಡು ಅವನವನು ನೋಡಿದಂಥ ಯಾವ ಜಾಗ ಉಂಟು ಅದನ್ನು ಹಿಡ್ಕೊಂಡು ಆನೆ ಹೀಗೆ ಇದೆ ಅಂತ ಹೇಳ್ಬೋದು. ನಮ್ಮದು ಹಾಗೆ. ಮತ್ತು ಇಲ್ಲಿ ಬಂದ ವಿದ್ಯಾರ್ಥಿಗಳು ಕೂಡ ಹಾಗೆ. ಇಲ್ಲಿ ಬಂದ ಮೇಲೆ ಇದು ಸಾಗರಕ್ಕೆ ಒಂದು ಧುಮುಕಿದ ಹಾಗೆ. ಸಾಗರಕ್ಕೆ ಧುಮುಕಿದ ಮೇಲೆ ಇಲ್ಲಿ ಏನು ಕೇಳಿದರೆ ಅದು ಸಮ ಈಜಾಡಬೇಕು, ಅವರು ಅದರ ಸುಖ ಪಡಿಬೇಕಾದ್ರೆ. ಇಲ್ಲದೆ ಇದು ಈಜಾಡದೆ ಹೋಗಿ ಅಲ್ಲಿ ಹತ್ತಿರ ಹೋಗಿ ಖಾಲಿ ಒಂದು ಬೊಗಸೆಯಲ್ಲಿ ಕೈಯಲ್ಲಿ ಹಿಡ್ಕೊಂಡು ನಾನು ನೀರು ಹಿಡ್ಕೊಂಡು ಬರ್ತೇನೆ ಅಂತ ಹೇಳಿದ್ರೆ ಅವನಿಗೆ ಸಿಕ್ಕುದು ನೀರು ಅಷ್ಟೇ. ಒಂದು ಕೊಡಪಾನ ಹಿಡ್ಕೊಂಡು ಹೋದರೆ ಅವನಿಗೆ ಸಿಕ್ಕುದಷ್ಟೇ. ಅಥವಾ ನೀರಿಗೆ ಇಳಿಯದೆ ಅಲ್ಲಿ ಹೊಯ್ಗೆಯಲ್ಲಿ ಹೊರಲಾಡಿ ಬಂದರೆ ಹೊಯ್ಗೆ ಸಿಕ್ಕುದು, ಅವನಿಗೆ ಬೇರೆ ಏನು ಸಿಕ್ಕುದಿಲ್ಲ. ಅವನಿಗೆ ಈ ಆಳ್ವಾಸಿನ ಸುಖ ಸಿಕ್ಕಬೇಕಾ, ಒಳಗೆ ಈ ಬನ್ನಿ ಅದಕ್ಕೆ ಸಾಗರಕ್ಕೆ ಧುಮುಕಿ ಈಜಾಡಿಕೊಂಡು ಅದರ ಸುಖ ಪಡೆಯಿರಿ. ಎಲ್ಲರಿಗೂ ಮುಕ್ತವಾಗಿದೆ ಆಳ್ವಾಸ್. ಖಂಡಿತ ಖಂಡಿತ. ಕರುನಾಡಿನ ಸಾಂಸ್ಕೃತಿಕ ಅಸ್ಮಿತೆಯೊಂದನ್ನು ಸ್ಥಾಪನೆ ಮಾಡಿದ್ದೀರಿ, ನಿಮಗೆ ಧನ್ಯವಾದಗಳು. ಅದೇ ರೀತಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ದೇವರೊಳ್ಳೆ. ವೇಷಭೂಷಣ ಅಂತ ನಾನು ಮಾತು ಹೇಳಿದೆ, ವೇಷಭೂಷಣ ಅಂತ ಒಂದು ಮಾತು ಹೇಳಿದೆ. ವೇಷಭೂಷಣ ಅಂತ ನಾನು ಹಿಂದೂ, ನಾನೇನು ಮುಸಲ್ಮಾನರಲ್ಲ. ಆದರೆ ನಾನು ಒಂದು ಹೇಗೆ ಒಂದು ಇದಕ್ಕೆ ಗೌರವ ಕೊಡಬೇಕು ಅಂತ ಹೇಳಿದ್ರೆ, ಒಂದು ಜನಾಂಗಕ್ಕೆ ಒಂದು ಇದು ಸತ್ಯ ನೋಡಿ, ಅದೆಲ್ಲ ಅದು ಅಷ್ಟು ಬ್ರಾಡ್ ಮೈಂಡ್ ಇರಬೇಕು. ಈಗ ನೋಡಿ, ಒಂದು ಬ್ಯಾರಿ ಸಮುದಾಯ ಅಂತ ಉಂಟು ನಮ್ಮ ಈ ಜಿಲ್ಲೆಯಲ್ಲಿ, ಒಂದು ಬ್ಯಾರಿ ಸಮುದಾಯ ಉಂಟು ಮುಸಲ್ಮಾನರು. ಅವರ ಇತಿಹಾಸದಲ್ಲಿ ಒಂದು 200-300 ವರ್ಷದ ಇತಿಹಾಸದಲ್ಲಿ ಅವರು ಮಾಡಿದಂಥ ಉಡುಗೆ ತೊಡುಗೆಗಳಿರ್ಬೋದು, ಆಚಾರ ವಿಚಾರಗಳಿರ್ಬೋದು, ಅವರ ಫುಡ್ಡುಗಳಿರ್ಬೋದು, ಬೇರೆ ಬೇರೆ ರೀತಿ ಅವರೊಂದು ಜೀವನ ಪದ್ಧತಿ ಇದೆ. ಅದರಲ್ಲಿ ಒಂದು ಅವರ ಉಡುಗೆ ತೊಡುಗೆಯಲ್ಲಿ ಅವರು ಧರಿಸುವಂಥ ಆಭರಣಗಳು ನೋಡಿ, ಇದು ಈಗ ಅವರು ಧರಿಸಿದ್ದಂಥ ಆಭರಣಗಳು ಯಾವುದು ಮುಸಲ್ಮಾನರು ನೋಡಿ, ಅವರ ಕಾಲಿಗೆ ಹಾಕುವ ಇದು ಹಿಂದೆ ನೋಡಿ, ಇದೆಲ್ಲ ಅವರ ಸೊಂಟದ ಪಟ್ಟಿಗಳು ನೋಡಿ, ಇದು ಕಾಲಿಗೆ ಹಾಕುವ ಗೆಜ್ಜೆಗಳು, ಹೀಗೆ ಪ್ರತಿಯೊಂದು ಕೂಡ ತುಂಬ ಉಂಟು ಈ ವಿಚಾರಗಳು. ಹೀಗೆ ಅವರ ಕೈಗೆ ಹಾಕುವ ಇದು ವಂಕಿಗಳು ನೋಡಿ, ಬೇರೆ ಬೇರೆ ಉಂಟು. ಇದೆಲ್ಲ ಮುಸಲ್ಮಾನರಿಗೆ ಸಂಬಂಧಪಟ್ಟು ಇದೀಗ ಎಲ್ಲೂ ಸಿಕ್ಕುವುದಿಲ್ಲ. ಆದರೆ ಇದು ಒಂದು 10-300 ವರ್ಷದ ಒಂದು 200-300 ವರ್ಷ ಹಿಂದೆ ಹೋದರೆ ಇದು ಸಿಕ್ತಿತ್ತು.
ಇದು ಜನಪದೀಯ ಅಂತ ಹೇಳುವಾಗ ಇದೆಲ್ಲ ಹೀಗೇ ಬರ್ತದೆ. ನೀವು ಖಾಲಿ ಈಗ ಪ್ರದರ್ಶನ ಕಲೆ ಬಗ್ಗೆ ಹೇಳ್ತೀರಿ, ಬದುಕಿನಲ್ಲೂ ಜನಪದ ಇತ್ತು. ಉಡುಗೆ ತೊಡುಗೆಯಲ್ಲೂ ಜನಪದ ಇದೆ. ಖಂಡಿತ. ಅದೇ ಬದುಕೆ ಜನಪದ ಅಂತ ಅದೇ ಹೇಳ್ಬಿಟ್ರಲ್ಲ. ತಿಂಡಿ ತಿನಿಸಿನಲ್ಲಿ ಪ್ರತಿಯೊಂದು, ಈಗ ನೀವು ಬೆಳಿಗ್ಗಿಂದ ಇವತ್ತು ತಿಂಡಿ ತಿನ್ನಿಸ್ತೀರಿ, ನೀವು ಆಧುನಿಕ ಯುಗದಲ್ಲಿ ಇದ್ದೀರಿ ನೋಡಿ, ನಮ್ಮ ತಿಂಡಿಗಳನ್ನು ತಿಂದಿರಿ. ಇದೆಲ್ಲ ಏನು ಕೇಳಿದ್ರೆ ನಿಮ್ಮನ್ನು ಎಷ್ಟು ವರ್ಷ ಹಿಂದೆ ಕೊಂಡೋಗ್ತದೆ. ಅಕ್ಕಿ ರೊಟ್ಟಿ ಆಗೋದಿಲ್ಲ ಅಂದ್ರೇನು? ಆಗ್ತದೆ. ಆಗೋದಿಲ್ಲ ಅಂದ್ರೇನು? ಆಚರಿಸ್ಬೇಕಷ್ಟೇ. ನಾವು ಮಾಡುವ ಆಚರಣೆಯಲ್ಲಿ ಉಂಟದು, ಯಾಕೆ ಆಗೋದಿಲ್ಲ? ಅದೇನು ಅನ್ಹೆಲ್ದಿ ಫುಡ್ಡಾ? ಇಲ್ಲ ಇಲ್ಲ, ಅದು ಹೆಲ್ದಿ ಫುಡ್. ಇದು ಕೂಡ ಹಾಗೆ. ಇದನ್ನು ಏನು ಕೇಳಿದ್ರೆ ಆ ಕಾಲದಲ್ಲಿ ಇದನ್ನೆಲ್ಲ ಹಾಕ್ತಿದ್ರು. ಇದೊಂದು ನಮ್ಮ ಇಡೀ ಒಂದು ಸ್ಟಡಿ ಮಾಡುವವನಿಗೆ ನೋಡಿ, ಹೌದು ನೋಡಿ, ನೋಡಿದೆಲ್ಲ ಎಷ್ಟೆಲ್ಲ ಉಂಟು. ಇದಕ್ಕೊಂದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಉಂಟು ನೋಡಿ. ಬದುಕಿನ ಓ ಬದುಕು ಮತ್ತೆ ಬೇರೆ ಬೇರೆ ಅಲ್ಲ ನೋಡಿ ಇದೆಲ್ಲ ಹೇಗೆ ಉಂಟು. ಈಗ ಅವರು ಹುಡುಗಿಯರೆಲ್ಲ ಹಾಕ್ತಾರೆ ಇದನ್ನು, ಇವರು ಯಾರು ಹಾಕೋದು ನೋಡಿ ಹೇಗೆ ಉಂಟು. ಇದೊಂದು ಯಾಕೆ ನೀವು ಯಾಕೆ ಒಟ್ಟು ಮಾಡಿದೆ ಅಂತ ಕೇಳಿದ್ರೆ ನನಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಒಟ್ಟು ಮಾಡಿದರೆ ನೀವು, ಯಾಕೆ ಇದನ್ನು ಕೇಳ್ಕೊಂಡು ಇಷ್ಟು ಲಕ್ಷ ರೂಪಾಯಿ ಖರ್ಚಾಗಿದೆ ಯಾಕೆ ಅಂತ ಕೇಳಿದ್ರೆ ನನಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಶ್ನೆ ಕೇಳಲ್ಲ ಸರ್. ಹೌದಾ? ನೋಡಿ ಒಂದು ಇದು ಕೊಡಿ, ಚೆನ್ನೆ ಆಟ ಆಡುವಂಥ ಕೊಡಿ, ಚೆನ್ನಮನೆ ಕೊಡಿ ಮಾರ್ರೆ. ಅವ್ರಿಗೆ ಚೆನ್ನಮನೆ ಅಂತ ಹೇಳಿದ್ರೆ ಅವನು ಹೇಳಿದ್ರೆ ನೋಡಿ, ಇದೀಗೊಂದು ಚೆನ್ನಮನೆ, ಇದೀಗೊಂದು ಜನಪದದ ಒಂದು ಆಟ ಆಡುವಂಥ ಇದು ನೋಡಿ. ಇದನ್ನೀಗ ನೀವು ಅವಲೋಕಿಸಿ. ಇದು ಈಗದ್ದಲ್ಲ, ಈಗ ಯಾರು ಇದನ್ನು ಆಡುವುದಿಲ್ಲ. ಇದರಲ್ಲಿ ನಾವು ಇದು ಹಾಕಿ ಆಟ ಆಡುವ ಒಂದು ಇದುಂಟು, ಇದೆಲ್ಲ ಶೇಖರಣೆ ಮಾಡುವಂಥದ್ದು. ಇಲ್ಲಿ ಒಬ್ಬಂದು ಇಲ್ಲಿ ಒಬ್ಬಂದು ಇಬ್ಬರು ಆಟ ಆಡೋದು. ಅದು ಇಲ್ಲಿಂದ ತೆಗೆದು ಅದಕ್ಕೆಲ್ಲ ಆಟ ಆಡೋ ಕ್ರಮ ಉಂಟು. ಇಡೀ ಮನೆಯನ್ನು ತೆಗೆದರೆ ಕಾಲು ಇದು ಮಾತ್ರ ಅಲ್ಲ, ಈ ಕಲೆಗಳನ್ನು ತೆಗೆದು ನೋಡಿ ನೋಡಿ, ಇಡೀ ಇದನ್ನು ತೆಗೀರಿ, ಇದು ನೋಡಿ, ಇದರ ಅಡಿ ತೆಗೀರಿ ನೋಡಿ. ಪ್ರತಿಯೊಂದರಲ್ಲೂ ಆ ಕೆತ್ತನೆಗಳು, ಆ ಮರ, ದೇಸಿ ಕ್ರೀಡೆ ನೋಡಿ. ಇದು ದೇಶಿ ಕ್ರೀಡೆ, ನಮ್ಮ ಹಳ್ಳಿಯ ನಮ್ಮ ಜನಪದ ಆಟ ನೋಡಿ. ಇದರ ಹಿಂದೆ ಹೇಗೆ ಉಂಟು ನೋಡಿ. ನೀವು ಯಾಕೆ ಒಟ್ಟು ಮಾಡಿದರೆ ಅಂತ ಕೇಳಿದ್ರೆ ನನಗೆ ಹೇಳಿ. ಜನಪದ ಹಾಸುಹೊಕ್ಕಾಗಿದೆ. ಹೀಗೆ ಇದಂಥದ್ದು ನಾವು ಎಷ್ಟು ಬೇಕಾದರೂ ಹೇಳ್ಬೋದು ನೋಡಿ. ಓ ಅವನು ಆನೆಯನ್ನು ತನ್ನಿ, ಓ ಲಾಸ್ಟ್ ಒಂದು ಆನೆ ಉಂಟಲ್ಲ ತನ್ನಿ ನೋಡಿ. ಇದರಲ್ಲಿ ಎಲ್ಲಿ ಜಾಯಿಂಟ್ ಉಂಟು ಅಂತ ಹೇಳಿ ನೀವು ಜಾಯಿಂಟ್ ಹುಡುಕೊಟ್ರೆ ನಿಮಗೆ ಹೇಳು ಇದರಲ್ಲಿ ಎಲ್ಲಿ ಜಾಯಿಂಟ್ ಉಂಟು ಅಂತ ಹೇಳಿ. ನನಗೆ ಇಲ್ಲಿ ಪ್ರಶ್ನೆ ಏನು ಕೇಳಿದ್ರೆ ಜಾಯಿಂಟ್ ಪ್ರಶ್ನೆ ಅಲ್ಲ, ಇದರ ಒಳಗೆ ಪುನಃ ಆನೆ ಮರಿಯನ್ನು ಒಳಗಿಟ್ಟಿದ್ದಾರೆ, ಅದನ್ನು ಹೇಗೆ ಕೊರೆದಿರಬಹುದು ಎಂಬುದೇ ನನಗೆ ಇರುವಂಥ ಪ್ರಶ್ನೆ. ಅದರ ಒಳಗೆ ಹೇಗೆ ಕೊರೆದಿದ್ದಾರೆ, ಅವ ಮಾಡಿದವನ ನಾಜೂಕುತನಿಂತ ನನಗೆ ಇವತ್ತವರೆಗೆ ಯಾರತ್ತ ಕೇಳಿದ್ರು ಇದರ ಜಾಯಿಂಟ್ ಹುಡುಕಲಿಕ್ಕೆ ಯಾರಿಗೂ ಆಗಲಿಲ್ಲ. ಎಲ್ಲಿ ಉಂಟು ಜಾಯಿಂಟ್ ಅಂತೇಳಿ ಹುಡುಕಿ ನೋಡು, ಎಲ್ಲಿ ಉಂಟು ಅಂತೇಳಿ ಹುಡುಕಲಿ, ನನಗೆ ಕಾಣೋದಿಲ್ಲ. ನನಗೆ ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಸಾಮಾನ್ಯ ಹೇಳಿ ನೋಡಿ. ಇದೊಂದು ಮೀನು ನೋಡಿ, ಜೀವ ಇದ್ದಾಗೇ ಉಂಟು. ಇದೊಂದು ಮೀನು ನೋಡಿ, ಮಾಡಿದವ ಎಂಥ ಒಬ್ಬ ಗ್ರೇಟ್ ಮನುಷ್ಯ ನೋಡಿ. ನೋಡಿ ನಮ್ಮಲ್ಲಿ ಒಂದು ಅಂಜಲ್ ಮೀನು ಅಂತ ಉಂಟು, ಬಂಗುಡೆ ಮೀನು ಅಂತ ಉಂಟು ನೋಡಿ ನೋಡಿ. ದೇವರ ನಿಂಚೆಲ್ಲ ಅಲ್ಪ ದೇವರ ನೆಕ್ಲೆಗಲ್ಲಿ ಹೋಯ್ತು, ಜಿಮ್ಮು ನೆಟ್ಟುಂಟು ಅಲ್ಲಿ ಹೋಯ್ತು. ಇದೇ ಪನೋಡ ಇಂಚೂರಿ ನೋಡಿ. ಎಂತೆಂಥ ಚಿಕ್ಕ ಎಲ್ಲ ದೇವರುಗಳಿದ್ದಾರೆ ನೋಡಿ. ಇದನ್ನು ಕೆತ್ತಿದವ ಇದೇನು ಅಚ್ಚ, ಇದು ಅಚ್ಚಲ್ಲ, ಇದನ್ನು ಪ್ರತಿಯೊಂದನ್ನು ಕೆತ್ತಬೇಕು. ಹಾಗಾದ್ರೆ ಇದರಲ್ಲಿ ಕೆಲಸ ಎಷ್ಟಿದೆ ಹೇಳಿ, ಕೈ ಕೆಲಸ ನೋಡಿ. ಇದೆಲ್ಲ ಯಾಕೆ ಸಂಗ್ರಹ ಮಾಡಿದ್ರೆ ಉತ್ತರ ಇಲ್ಲ. ಈಗ ಉತ್ತರ ಇಲ್ಲ. ಉತ್ತರ ನೀವು ಅಂತ ಕೇಳ್ತೇವೆ. ಆ ಹುಚ್ಚಿಗೆ ನೋಡಿ, ಈಗ ಒಂದು ಗೆಜ್ಜೆಯನ್ನು ಕೊಡಿ. ಇಂಥದ್ದು ಗೆಜ್ಜೆಗಳು 1000 ಉಂಟು. ಈಗ ಇದನ್ನು ನೀವು ಒಂದನ್ನೇ ಅವಲೋಕಿಸಿದರೆ ಇದರಲ್ಲ ಮತ್ತೊಂದರಲ್ಲಿ ಕರೆಕ್ಟ್ ಗೊತ್ತಾಗ್ತದೆ. ಇದರಲ್ಲಿ ಗೊತ್ತಾಗಲ್ಲ. ಇಲ್ಲಿ ಬೇರೆ ಸೌಂಡ್ ಉಂಟು ಅದರಲ್ಲಿ, ಬೇರೆ ಸೌಂಡ್ ಉಂಟು ಅದರಲ್ಲಿ ಎಲ್ಲ. ಅಲ್ಲಿ ಒಂದು ಗೆಜ್ಜೆಯಲ್ಲಿದ್ದ ಸೌಂಡ್ ಇನ್ನೊಂದು ಗೆಜ್ಜೆಯಲ್ಲಿ ಇಲ್ಲ, ಬೇರೆ ಸೌಂಡ್ಗಳಿರ್ತದೆ ನೋಡಿ. ಓ ಇದನ್ನು ನೋಡಿ, ಈ ಬುಟ್ಟೆ ನೋಡಿ, ಎಲ್ಲ ಶಾಸ್ತ್ರೀಯ ಚೌಕಟ್ಟಲ್ಲಿ ಇದ್ದಿರ್ಬೋದು, ಬಾಕಿ ಎಲ್ಲ. ಓ ಈ ಮೂರ್ತಿಯ ನೋಡಿ, ಈಶ್ವರ ಹಾಗಿದ್ದಾನೆ ನೋಡಿ. ಅದು ಜನಪದೀಯ ಈಶ್ವರ, ಇದು ಜನಪದೀಯ ಈಶ್ವರ. ಜನಪದರ ಕಣ್ಣಲ್ಲಿ ಈಶ್ವರನ ರೂಪ ಹೀಗಿರುತ್ತೆ. ಜನಪದೀಯ ಈಶ್ವರ. ಈಗ ಬಾಕಿ ಈಶ್ವರನ ಕಥೆಯೇ ಬೇರೆ, ಈ ಈಶ್ವರನ ಕಥೆಯೇ ಬೇರೆ ನೋಡಿ. ಡಂಬರ್ ಹಿಡಿದು ನೋಡಿ, ಮೇಲೆ ಇದು ನಾಗನ ಇದು ಬರ್ತದೆ, ಇದು ಶೇಷ ಬರ್ತದೆ ನೋಡಿ. ಒಂದಲ್ಲಿ ನನ್ನ ಬತ್ತಲ ಈಶ್ವರನು ನನ್ನ ಹತ್ರ ಉಂಟು.
ಬತ್ತಲೆ, ಈಶ್ವರ ಬತ್ತಲೆ. ಜನಪದದಲ್ಲಿ ಮಾತ್ರ ಸಾಧ್ಯ ಕಲ್ಪನೆ ಮಾಡ್ಕೊಳ್ಳೋದು. ಈಶ್ವರ ಇದು ಬೇರೆ ಯಾವುದಿಲ್ಲ, ಬತ್ತಲೆ ಈಶ್ವರ. ನಿಮಗೆ ಆ ಇಡೀ ಮೂರ್ತಿ ಅಂತ ತೋರಿಸ್ತೇನೆ ನಾನು. ಯಾಕಿದಿಲ್ಲ ಅಂತ, ಇದು ಯಾಕೆ ಅಂತ ಹೇಳಿದ್ರೆ ಉತ್ತರ ಇಲ್ಲ, ಅದಕ್ಕೆ ಉತ್ತರ ನನಗೆ ಸಿಕ್ಕೋದಿಲ್ಲ. ನೋಡಿ, ಈ ಲೇಟೆಸ್ಟ್ ಗಣಪತಿ ನೋಡಿ, ಇದು ಪೋರ್ಸಲಿನ್, ಇದು ಇಟಲಿದ್ದು, ಇಲ್ಲಿದಲ್ಲ. ಇದರ ಪ್ರೊಡಕ್ಷನ್ ಇಟಲಿ. ಇದಕ್ಕೆ 1.5 ಲಕ್ಷ ರೂಪಾಯಿ ಉಂಟು ಇದಕ್ಕೆ. ಇದು ಪಿಂಗಾಣಿದ್ದು. ಈ ಕಂಪನಿ ನೋಡಿ, ಇದು ಭಾರಿ ಫೇಮಸ್. ಇದು ನೋಡಿ, ಗಣಪತಿ ಮೂರ್ತಿಗಳ ಸಂಗ್ರಹವೇ ಎಷ್ಟು ಉಂಟು ಸರ್, ಬೇರೆ ಬೇರೆ ವೆರೈಟಿ. ನಿಮ್ಮ ಬಿಸ್ನೆಸ್ ಟೂರ್ಗಳ ಮಧ್ಯೆ ಇದಕ್ಕೂ ಸಮಯ ಇಟ್ಟಿರ್ತೀರಾ? ನಾನು ಹಾಗೆ ಹೇಳಿದೆ ಅಲ್ಲ. ಹೌದು. ಆಳ್ವಾಸ್ನಲ್ಲಿ ಒಟ್ಟು 4-6 ಒಟ್ಟು ಪಲ್ಲಕ್ಕಿಗಳಿವೆ. ಅದರ 4 ಇಲ್ಲಿಗೆ ಅವರು ಇಟ್ಟಿದ್ದಾರೆ ಈಗ. ಈಗ ಅದು ವಿಶ್ರಾಂತಿ, ಸುಮ್ಮನೆ ಈಗ ನೋಡೋದಕ್ಕೆ ಮಾತ್ರ. ಇಲ್ಲಾಂದರೆ ಆಳ್ವಾಸ್ನ ಯಾವುದೇ ಹಬ್ಬ ಹರಿದಿನಗಳಲ್ಲಿ, ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಂದಾಗ, ಮೆರವಣಿಗೆ ಬಂದಾಗ ಇದರಲ್ಲಿ ಪುಸ್ತಕಗಳನ್ನು ತಗೊಂಡೋಗುವಂಥದ್ದು, ಅಥವಾ ಅದು ಮೊದಲು ನಾವು ಸಾಹಿತ್ಯ ಸಮ್ಮೇಳನದ ಯಾರು ಸರ್ವಾಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಅವರನ್ನು ಒಂದು ಪಲ್ಲಕ್ಕಿಯಲ್ಲಿ ತಗೊಂಡೋಗುವಂಥದ್ದು, ಆ ರೀತಿಯ ಗೌರವನ್ನೆಲ್ಲ ಇದಕ್ಕೆ ತಗೊಂಡೋಗಿ ಮಾಡ್ತಾ ಇದ್ದೇವೆ ನಾವು ಇದು ಮೊದಲು. ಇದು ಈಗ ಇದು ವಿಶ್ರಾಂತಿಲಿದೆ. ಅದರೊಟ್ಟಿಗೆ ಇದೊಂದು ಜನಪದ ವಸ್ತು ಇದೆ. ಇದು ಮರದ್ದು ಮಾಡಿದ, ಪೂರ್ತಿ ಮರದಿಂದ ಮಾಡಿರುವಂಥದ್ದು. ಇದು ದನಗಳಿಗೆ ಅಕ್ಕಚ್ಚಿ ಕೊಡೋದಕ್ಕೆ, ನೀರು ಕೊಡೋದಕ್ಕೆ, ಅಕ್ಕಚ್ಚಿ ಕೊಡೋದಕ್ಕೆ, ಇಂಥದ್ದಕ್ಕೆಲ್ಲ ಇದನ್ನು ಬಳಕೆ ಮಾಡ್ತಾ ಇದ್ದಂಥ ಒಂದು ಪ್ರಾಪರ್ಟಿ ಇದು. 4 ಪಲ್ಲಕ್ಕಿಗಳು ಇಲ್ಲೇ ಇವೆ. ಇದೊಂದು ವಿಶೇಷವಾಗಿ ಕಾಣ್ತಾ ಇದೆ. ದೊಡ್ಡ ದೇವಸ್ಥಾನದಲ್ಲಿ ದೇವರನ್ನ ಹೊತ್ಕೊಂಡು ಹೋಗ್ತಿರುವಂಥ ಪಲ್ಲಕ್ಕಿ, ಉತ್ಸವಗಳಲ್ಲಿ ಭಾಗವಹಿಸಿದ ಪಲ್ಲಕ್ಕಿ. ಇದು ಇವರ ಆಳ್ವರ ಸಂಗ್ರಹದಲ್ಲೇ ಇವೆ. 4 ಸಣ್ಣ ಪಲ್ಲಕ್ಕಿ, ದೊಡ್ಡ ಪಲ್ಲಕ್ಕಿ, ಚಿಕ್ಕ ಪಲ್ಲಕ್ಕಿ, ಅಡ್ಡ ಪಲ್ಲಕ್ಕಿ. ಇದು ಕೂಡ ಹಾಗೆ. ಇದು ಈಶ್ವರ. ಈಶ್ವರ ಇಂಥ ಮೂರ್ತಿಯಲ್ಲೂ ಸಿಕ್ಕುದಿಲ್ಲ. ನೋಡಿ, ಬತ್ತಲೆ ಈಶ್ವರ, ಅದು ನಾಯಿಯನ್ನು ಹಿಡ್ಕೊಂಡು ಅವನು ಬ್ರಹ್ಮಕಪಾಲದಲ್ಲಿ ಈಶ್ವರ ಬೇಡ್ಲಿಕ್ಕೆ ಹೋಗ್ತಾರೆ, ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾರೆ. ಭಿಕ್ಷೆ ಬೇಡ್ಲಿಕ್ಕೆ ಹೋದಾಗ ಇದೊಂದು ಸೀನ್. ಅದು ನೋಡಿ, ಇದು ಜನಪದೀಯವಾದಂಥ ಒಂದು ಈಶ್ವರ ಪ್ರತಿಮೆ. ಹೌದು, ಪ್ರತಿಮೆ. ನೋಡಿ, ಇಂಥ ಈಶ್ವರ ಇಲ್ಲಿ ಅದು ಕಾಣಲಿಕ್ಕೆ ಸಿಗ್ತಾ ನೋಡಿ, ಸಿಗೋಲ್ಲ. ಅದು ಸ್ವಲ್ಪ ಸಿಕ್ಕುದಿಲ್ಲ ಹೇಳಿದ್ದು. ಸರ್, ನೀವು ಪುನಃ ಸಿಗೋದು ದುಬಾರಿ ಆಗಿರೋದ್ರಿಂದ ಇಲ್ಲೇ ಪ್ರಶ್ನೆ ಕೇಳ್ಕೊಂಡ್ಬಿಡ್ತೀನಿ. ಯುವ ಜನತೆ ಜಾನಪದವನ್ನು ಯಾಕೆ ಅಪ್ಕೋಬೇಕು ಅಂತ ನಿಮ್ಮ ಅಭಿಪ್ರಾಯ? ಸರ್, ನಮ್ಮ ಒಟ್ಟು ಬದುಕಿನಲ್ಲಿ ಯುವ ಜನತೆ ಅಂತ ನೀವು ಹೇಳಿದ್ರೆ, ಯುವಕರು ಅಂತ ಹೇಳ್ತೀರಿ. ಇದು ಒಂದು 18 ವರ್ಷದಿಂದ 40 ವರ್ಷ ನಡುವಿನ ಸಮಯ. ಹೌದು. ಈ ಸಮಯದಲ್ಲೇ ನಮ್ಮಲ್ಲಿ ದೇವರು ಕೊಟ್ಟಂಥ ಅತಿ ಹೆಚ್ಚು ಶಕ್ತಿ ಇರುವಂಥ ಸಮಯ, ಹುಮ್ಮಸ್ಸಿರುವ ಸಮಯ, ನಮ್ಮಲ್ಲಿ ಏನು ಬೇಕಾದರೂ ನಮ್ಮನ್ನು ಟ್ರೈನ್ ಮಾಡುವಂಥ ಸಮಯ, ಎಲ್ಲವೂ ಆ ಸಮಯ ಬಹಳ ಪ್ರಾಮುಖ್ಯವಾದಂಥ ಸಮಯ. ಈ ಸಮಯದಲ್ಲಿಯೇ ಯಾವುದೇ ಒಂದು ವಿಷಯದಿಂದ ಯುವಕ ಯುವತಿಯರು ದೂರವಾದರೆ ಅದು ನಮ್ಮ ಸಮಾಜದ ದುರಂತ. ಆದ್ದರಿಂದ ಯುವಕ ಯುವತಿಯರು ಈ ಜಾನಪದದ ಕಲೆ ಮೇಲೆ ಹೆಚ್ಚೆಚ್ಚು ಆಸಕ್ತಿಯನ್ನು ತೋರಿಸಿದರೆ, ಅದೂ ಕೂಡ PUC, ಡಿಗ್ರಿ, PGಗಳನ್ನು ಮಾಡುವಾಗ ಮಕ್ಕಳು ಆಸಕ್ತಿ ತೋರಿಸಿದರೆ, ಅವರ ದೇವರು ಕೊಟ್ಟಂಥ ಪ್ರಕೃತಿ ನಿಯಮದಂತಿರುವಂಥ ಶಕ್ತಿ, ಇಲ್ಲಿರುವಂಥ ಈ ಸಾಮರ್ಥ್ಯ, ನಮ್ಮಲ್ಲಿರುವಂಥ ಸಾಮರ್ಥ್ಯ, ನಮ್ಮಲ್ಲಿರುವ ಸ್ವಾತಂತ್ರ್ಯ, ಯಾಕೆಂದರೆ ಈ ಸೃಜನಶೀಲತೆ ಇದರಲ್ಲಿರುವುದು ಎಲ್ಲ ಸ್ವಾತಂತ್ರ್ಯ ಉಂಟು ನಮ್ಮ ಜಾನಪದದ ಕಲೆಯಲ್ಲಿ. ಇವತ್ತು ಶಾಸ್ತ್ರೀಯ ಚೌಕಟ್ಟಲ್ಲಿ ಇಂಥ ಒಂದು ಸ್ವಾತಂತ್ರ್ಯ ಇಲ್ಲ, ಅದಕ್ಕೊಂದು ಅದರದೇ ಚೌಕಟ್ಟುಂಟು. ಇದರಲ್ಲಿ ಬೇಕಾದ ಸ್ವಾತಂತ್ರ್ಯ ಉಂಟು. ನಮ್ಮ ಮಕ್ಕಳಲ್ಲಿ, ಈಗಿನ ಮಕ್ಕಳಲ್ಲಿ ಇಡೀ ಬ್ರಾಡಾಗಿ ಅವರು ಆಲೋಚನೆ ಮಾಡುವವರು. ಹಿಂದಿನ ಯುವಕರಾಗಲ್ಲ. ಹಿಂದಿನ ಯುವಕರ ಮನಸ್ಸುಗಳೆಲ್ಲ ಒಂದು ಊರಿಗೆ, ಒಂದು ಜಿಲ್ಲೆಗೆ ಸೀಮಿತವಾಗಿತ್ತು. ಈಗ ಹಾಗಲ್ಲ, ಇಡೀ ಜಗತ್ತೇ ಅವರಿಗೊಂದು ಊರಿನಾಗಿ ಕಾಣ್ತಾ ಇದೆ. ಅವರಲ್ಲಿ ಬೇಕಾದಷ್ಟು ಸೃಜನಶೀಲತೆ ಇದೆ. ಇಂಥ ಸಮಯದಲ್ಲಿ ಅಂಥ ವಯಸ್ಸು, ಅಂಥ ಸೃಜನಶೀಲತೆ ಇರುವಾಗ ಇಂಥ ಒಂದು ದೊಡ್ಡ ಕಲೆ, ಇಷ್ಟು ವರ್ಷದ ಇತಿಹಾಸದ ಈ ಕಲೆ, ಇದನ್ನು ಸರಿಯಾಗಿ ಉಪಯೋಗಿಸಿದರೆ ಏನಾಗಿ ಹೋಗ್ಬೋದು ಎಂಬುದನ್ನು ನೀವು ಒಬ್ಬರು ಪ್ರಾಮಾಣಿಕವಾಗಿ ಆಲೋಚನೆ ಮಾಡಿ. ಆದ್ದರಿಂದ ಯುವಕ ಯುವತಿಯರಿಂದ ಇದು ದೂರ ಆಗಬಾರ್ದು. ಹಾಗೆ ಅದು ದೂರವಾದರೆ ಇದು ಕೇವಲ ಅಲ್ಲಿಯವರೆಗೇ ಸೀಮಿತವಾದ್ದು, ಇದು ಅವಿದ್ಯಾವಂತರಿಗೆ ಸೀಮಿತವಾದ್ದು, ಇದು ಬಡತನದವರಿಗೆ ಸೀಮಿತವಾದ್ದು, ಇದು ವಿದ್ಯಾವಂತರಿಗೆ ಸಲ್ಲುವಂಥದ್ದು ಅಲ್ಲ ಅಂತ ಹೇಳಿಬಿಟ್ರೆ ಅದೆಲ್ಲವೂ ನಮ್ಮ ದುರಂತಗಳೇ. ಹೌದು. ಇದು ಎಲ್ಲರಿಗೂ ಸಲ್ಲುವಂಥದ್ದು ಆಗಬೇಕು. ಅದನ್ನು ಸುಳ್ಳು ಮಾಡ್ತಿರ್ತಕ್ಕಂಥದ್ದು ಜಾನಪದ ಜಾತ್ರೆ ಅಂತ ಉತ್ಸವಗಳು, ನುಡಿಸಿರಿ ಉತ್ಸವಗಳು, ಇವೆಲ್ಲ ಅದನ್ನು ಸುಳ್ಳು ಮಾಡ್ತಾ ಇರ್ತಕ್ಕಂಥದ್ದು. ಹೌದು, ಅದೇ ಪ್ರಯತ್ನ ನಾವು ಮಾಡೋದು, ಸುಳ್ಳಲ್ಲ. ನಾವು ಅದರ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹೌದು, ನಮ್ಮ ಪ್ರಯತ್ನ ನಡೀತಾ ಇದೆ. ಹೌದು. ಜನಪದದ ಸಿರಿಯ ಮುಖಾಂತರ ಇವತ್ತೊಂದು ಚಾನೆಲನ್ನು ಕಟ್ಟಿ ಅವ್ರದ್ದು ಒಂದು ಅಲಿಲ ಸೇವೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ನಾನು ಎಷ್ಟೋ ಬಾರಿ ಹೇಳಿದಾಗೆ ಅವರವರ ಕೆಲಸವನ್ನು ಅವರವರು ಪ್ರಾಮಾಣಿಕವಾಗಿ ಮಾಡಿದರೆ ಈ ಇಡೀ ಕಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ. ನೀವು ಕೂಡ ಮಾಡುವ ಕೆಲಸ ಅದು ಅದ್ಭುತವಾದಂಥ ಕೆಲಸ.
ಎಲ್ಲರೂ ಇದರಿಂದ ವಿಮುಖರಾಗಿರುವಾಗ ಇವತ್ತು ಯಾವ ಒಂದು ಚಾನಲನ್ನು ನೋಡುವಂಥ ಸ್ಥಿತಿಯಲ್ಲೇ ಇಲ್ಲ. ಅಂಥ ಸಂದರ್ಭದಲ್ಲಿ ನೀವು ಈ ಜನಪದದ ಕಲೆಯನ್ನು ಇಟ್ಕೊಂಡು ನೀವು ಜನಪದ ಸಿರಿ ಅಂತೇಳಿ ಮಾಡಿಕೊಂಡು ಹೋಗೋದು ಇದು ಅದ್ಭುತವಾದಂಥ ಕೆಲಸ. ಇದು ಕೂಡ ದೇವರು ಮೆಚ್ಚುವ ಕೆಲಸ. ಇದನ್ನು ಕೂಡ ನಾವು ಹೆಚ್ಚೆಚ್ಚು ಜನರಾಗಿ ಮಾಡಿ ಹೆಚ್ಚು ಜನರು ಇದನ್ನು ನೋಡುವ ಹಾಗೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಾವು ಕೂಡ ಅದಕ್ಕೆ ಸಹಕಾರ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಇದಕ್ಕೆ ಖಂಡಿತ ಇದನ್ನು ಶುಭ ಕೊಡ್ತೇನೆ. ಈ ಚಾನಲ್ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಜನರಿಗೆ ಎಲ್ರಿಗೂ ಮೆಚ್ಚುಗೆಯ ಒಂದು ಚಾನಲ್ ಆಗಿ ಮೂಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸರ್ವ ಮನಕ್ಕೆ ದನಿಯಾಗಿ ಚಿಗುರು ಸಸಿಗೆ ಬೆಳಕಾಗಿ ಜ್ಞಾನ ವೃಕ್ಷದ ನೆರಳು ಚೆಲ್ಲಿದ ಮೂಡು ಮಿತ್ರೆಯ ರತ್ನ ನಮ್ಮ ಪ್ರೀತಿಯ ಆಳ್ವರು ಡಾಕ್ಟರ್ ಮೋಹನ ಆಳ್ವರು. ಕನ್ನಡ ನುಡಿ ನಡೆ ಸಂಸ್ಕೃತಿಯ ರಾಷ್ಟ್ರ ಮಹೋತ್ಸವ, ಕವಿ ಕಲೆ ನಾದ ನೃತ್ಯಗಳ ಕನ್ನಡ ರಾಜ್ಯೋತ್ಸವ. ಕನ್ನಡ ನುಡಿ ನಡೆ ಸಂಸ್ಕೃತಿಯ ರಾಷ್ಟ್ರ ಮಹೋತ್ಸವ, ಕವಿ ಕಲೆ ನಾದ ನೃತ್ಯಗಳ ಕನ್ನಡ ರಾಜ್ಯೋತ್ಸವ. ಕರಾವಳಿಯ ತಂಪಿನ ತಟದಲ್ಲಿ ಜೈನ ಕಾಶಿ ಮೂಡುಬಿದರೆಯಲಿ ಕವಿರತ್ನಾಕರ ಭವ್ಯ ವೇದಿಕೆಯು ವಿದ್ಯಾಗಿರಿಯ ಸೊಬಗಿನಲಿ